ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉಚ್ಚಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಮೃತಾಂ ಗುರುಪರುಷಾಯ ನೃತಾಂತಮಯವೆ ಆಪಾದಪರಿಪರ್ಯಂತಂ ಗುರುಣಾಂ ಸ್ಮೃತಿ ತೇನ ವಿಗ್ರಹಂ ಶಾಂತಿ ಸಿದ್ಧಿಂ ಸಂಭವಃ. ಅಸ್ಮದ್ ಗುರು ಸಮಾರಂಭಾಂ ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಮಹಾಭಾರತದ ಪ್ರವಚನ ಮಾಲಿಕೆಯ ಅಂಗವಾಗಿ ಇವತ್ತಿನ ದಿವಸದ ಉಪನ್ಯಾಸವನ್ನು ನೀಡುವಲ್ಲಿರ್ತಕ್ಕಂಥ ಪ್ರವಚನಕಾರರಾದ ಶ್ರೀ ಪಂಡಿತ್ ಶ್ರೀ ಶ್ರೀಪಾದಾಚಾರ್ಯರವರಿಗೆ ನಮಸ್ಕಾರ ಪೂರ್ವಕವಾಗಿ ಅವರಿಗೆ ಸ್ವಾಗತಿಸಿ, ಅದೇ ದಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ಪಂಡಿತ್ ಶ್ರೀಪಾದಾಚಾರ್ಯರವರು ಕೂಡ ಸ್ವಾಗತವನ್ನು ಕೋರಿ ಅವರು ನಮಸ್ಕಾರ ಪೂರ್ವಕವಾಗಿ ಸ್ವಾಗತಿಸಿ, ಬಂದಿರತಕ್ಕಂಥ ಎಲ್ಲ ಸಜ್ಜನರಿಗೂ ಕೂಡ ಸ್ವಾಗತವನ್ನು ಕೋರಿ ಇವತ್ತಿನ ಈ ಕಾರ್ಯಕ್ರಮ ಪ್ರವಚನ ಮಾಲಿಕೆಯನ್ನು ಆರಂಭಿಸಬೇಕೆಂದು ಪೂಜ್ಯ ಆಚಾರ್ಯರಿಗೆ ಪ್ರಾರ್ಥಿಸುತ್ತೇನೆ. ಎಲ್ಲ ಸದ್ಭಕ್ತರಲ್ಲಿ ವಿಜ್ಞಾಪನೆ, ನಿಮ್ಮ ಮೊಬೈಲನ್ನು ದಯವಿಟ್ಟು ನಿಶಬ್ದಗೊಳಿಸಿ ಸಭಾತ್ಮಕ ಸಂಬಂಧವಾಗದಂತೆ ನೋಡಿಕೊಳ್ಳುವುದು. ಈಗ ಆಚಾರ್ಯರು ಪ್ರವಚನವನ್ನು ಆರಂಭಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ
ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸರ್ವಜ್ಞರಾದ ಶ್ರೀ ವೇದವ್ಯಾಸ ದೇವರು ಪಾಂಡವರ ಚರಿತ್ರೆಯನ್ನು ಮಹಾಭಾರತದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಹೇಗೆ ಭಗವಂತನ ಕೃಪೆ ಇದ್ದರೆ ಸಜ್ಜನರು ಅನಾಯಾಸವಾಗಿ ಸುಖವನ್ನು ಹೊಂದಬಹುದು. ಈ ಪ್ರಮೇಯವನ್ನು ಪಾಂಡವರನ್ನು ದೃಷ್ಟಾಂತೀಕರಿಸಿ ನಮಗೆ ವೇದವ್ಯಾಸ ದೇವರು ತೋರಿಸಿಕೊಡ್ತಾರೆ. ಎಂತಹ ಆಪತ್ತು ಬಂದರೂ ಕೂಡ ಪಾಂಡವರು ಎಂದೆಂದಿಗೂ ಶ್ರೀಕೃಷ್ಣ ಪರಮಾತ್ಮನನ್ನು ಮರೆಯಲಿಲ್ಲ. ಅದಕ್ಕೆ ಅಂತಲೇ ಕೃಷ್ಣ ಎಂದೂ ಕೂಡ ಪಾಂಡವರ ಕೈಯನ್ನು ಬಿಡಲಿಲ್ಲ. ಎಂತಹ ಪ್ರಸಂಗ ಒದಗಿ ಬಂದರೂ ಇವರನ್ನು ಸಂಹಾರ ಮಾಡಲಿಕ್ಕೆ ಅಂತಲೇ ಹಗಲಿರುಳು ಶ್ರಮಿಸುವಂತಹ ಆ ಎಲ್ಲ ದೈತ್ಯರ ಪ್ರಯತ್ನಗಳನ್ನು ವಿಫಲ ಮಾಡಿಬಿಡ್ತಾನೆ ಪರಮಾತ್ಮ. ಉತ್ತಮವಾಗಿರುವ ಮುದವನ್ನು ದೇವತೆಗಳಿಗೆ, ಅವರ ಅನುಯಾಯಿಗಳಿಗೆ ಪರಮಾತ್ಮ ಕೊಡ್ತಾ ಇದ್ದಾನೆ. ಇದನ್ನು ಸಂಪೂರ್ಣವಾಗಿ ಪರಮಾತ್ಮ ಘಟೋತ್ಕಚನ ಕಥೆಯಲ್ಲಿ ತೋರಿಸಿಕೊಟ್ಟ. ಶತಪ್ರಯತ್ನ ಮಾಡಿದರೂ ಕೂಡ ಕರ್ಣನ ಆಶೆ ಈಡೇರಲಿಲ್ಲ. ಅರ್ಜುನನ ಮೇಲೇ ಬಿಡಬೇಕು ಅಂದು ಎಷ್ಟೇ ಮನಸ್ಸಿನಲ್ಲಿ ಇವರು ಅಂದ್ಕೊಂಡ್ರು, ದುಶ್ಯಾಸನಾದಿಗಳು ಅವನಿಗೆ ಪ್ರೇರಣೆ ಮಾಡಿದರೂ ಕೂಡ ಕೊನೆಗೆ ತಮ್ಮ ಸೈನ್ಯಕ್ಕೆ ಕಂಟಕನಾದ ಭಗವದ್ಭಕ್ತನಾಗಿರುವ ಆ ಘಟೋತ್ಕಚನ ಮೇಲೆ ಈ ಶಕ್ತ್ಯಾಯುಧದ ಪ್ರಯೋಗವನ್ನು ಮಾಡಿ ಅರ್ಜುನನ ಪ್ರಾಣ ಸಂರಕ್ಷಣೆಯನ್ನು ಮಾಡುವಂತೆ ಪರಮಾತ್ಮ ಕಥೆಯನ್ನು ನಡೆಸಿದ್ದಾನೆ. ಇದರಿಂದ ಇನ್ನಷ್ಟು ಮಹಾಭಾರತವನ್ನು ಅಭ್ಯಾಸ ಮಾಡುವವರಿಗೆ ಪರಮಾತ್ಮನಲ್ಲಿ ಭಕ್ತಿಯ ಉದ್ರೇಕವು ಉಂಟಾಗಬೇಕು. ಕೃಷ್ಣ ಪರಮಾತ್ಮನೇ ಸ್ವತಂತ್ರ, ಬೇರೆ ಎಲ್ಲ ದೇವತೆಗಳೂ ಕೂಡ ಒಂದು ಕಡೆ ನಿಂತರೂ ಕೂಡ ಅವರನ್ನು ಮೇಲೆ ನಿಂತು ಈ ಭೀಮ ಹಾಗೂ ಕೃಷ್ಣ ಇಬ್ಬರು ಇರ್ತಾರೆ, ಇವರನ್ನು ಹಿಡಿದಾಗ ಮಾತ್ರ ಉನ್ನತಿ ಇದೆ ಎನ್ನುವಂತಹ ವಿಚಾರವು ನಮಗೆ ತಿಳಿದು ಬರ್ತಾ ಇದೆ. ಹೀಗೆ ಅನೇಕ ಕಥೆಗಳಿಂದ ಮಹಾಭಾರತದ ದ್ರೋಣ ಪರ್ವದಲ್ಲಿ ಘಟೋತ್ಕಚನ ವಧೆ ಹೇಗಾಯಿತು ಎನ್ನುವ ವಿಚಾರಗಳನ್ನೆಲ್ಲ ನಿರೂಪಿಸಿದ್ದಾಗಿದೆ. ಧರ್ಮರಾಜನಿಗೆ ತುಂಬ ಸಿಟ್ಟು ಬಂತು, ದುಃಖನೂ ಆಯಿತು. ಕರ್ಣ ಘಟೋತ್ಕಚನನ್ನು ಸಂಹರಿಸಿದನಲ್ಲ, ಆಗ ಇವನಿಗೆ ಸಾಂತ್ವನಗೊಳಿಸಬೇಕು ಅಂತ ಮತ್ತೆ ವೇದವ್ಯಾಸ ದೇವರು ಅಲ್ಲಿಗೆ ಬರ್ತಾರೆ. ಅಭಿಮನ್ಯು ಮೃತನಾದಾಗಲೂ ಕೂಡ ಬಂದಿದ್ದರು. ಆಗ ಬಂದು ಉತ್ತಮವಾಗಿರುವಂತಹ ಮೃತ್ಯು ದೇವತೆಯ ಕಥೆಯನ್ನು ಹೇಳಿ 16 ರಾಜರ ವಿಶಿಷ್ಟವಾಗಿರುವ ಚರಿತ್ರೆಯನ್ನು ತೋರಿಸಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ಈಗಲೂ ಕೂಡ ಮತ್ತೆ ಆ ಧರ್ಮರಾಜನ ಶೋಕಕ್ಕೆ ಪರಿಹಾರವನ್ನು ನೀಡಬೇಕು ಅಂತ ತಾವೇ ಅಲ್ಲಿಗೆ ಬಂದಿದ್ದಾರೆ. ಕರ್ಣಂ ಪ್ರತಿ ತಮಾಹಾಥ ಕೃಷ್ಣದ್ವೈಪಾಯನ ಪ್ರಭು. ವ್ಯಾಸರು ಯುದ್ಧಭೂಮಿಗೆ ಬಂದು ಧರ್ಮರಾಜನಿಗೆ ಸಾಂತ್ವನಗೊಳಿಸ್ತಾ ಇದ್ದಾರೆ. ನೋಡಪ್ಪ, ಯಯಾರ್ಜುನೋ ನಿಹಂತವ್ಯಸ್ತಯಾಸೌ ರಾಕ್ಷಸೋ ಹತಃ ತನ್ಮಾಶುಚಸ್ತ್ವಂ ರಾಜೇಂದ್ರ ದೃಷ್ಟ್ಯಾ ಜೀವತಿ ಫಲ್ಗುಣಃ. ನೋಡೋ ರಾಜ, ನೀನು ಬಹಳ ಮನಸ್ಸಿಗೆ ನೋವು ಮಾಡಿಕೊಳ್ಬೇಡ. ನಿನಗೆ ಘಟೋತ್ಕಚನಕ್ಕಿಂತಲೂ ಕೂಡ ಪ್ರಿಯನಾದವನು ಅರ್ಜುನ. ಇಂತಹ ಅರ್ಜುನನು ಇವತ್ತಿಗೆ ಬದುಕಿದ್ದಾನೆ ಅಂತನ್ನುವುದರಿಂದ ಈ ಘಟೋತ್ಕಚನ ಮರಣದಿಂದ ಆಗಿರುವಂತಹ ಶೋಕವನ್ನು ಪರಿಹರಿಸ್ಕೋ. ತನ್ಮಾಶುಚಸ್ತ್ವಂ ರಾಜೇಂದ್ರ ದಿಷ್ಟ್ಯಾ ಜೀವತಿ ಫಲ್ಗುಣಃ. ದಿಷ್ಟ್ಯ ಅದೃಷ್ಟದಿಂದ ಅಂತ. ಅದೃಷ್ಟ ಅಂದರೆ ಯಾರಿಲ್ಲಿ? ಪರಮಾತ್ಮನೇ. ಅವನ ಅನುಗ್ರಹದಿಂದಲೇ ಅರ್ಜುನ ಇವತ್ತು
ಬದುಕಿದ್ದಾನೆ. ಏನು ಚಿಂತೆ ಮಾಡಬೇಡ. ಭ್ರಾತೃಭಿ ಸಹಿತ ಸರ್ವೈ ಪಾರ್ಥಿವೈಶ್ಚ ಮಹಾತ್ಮಭಿ ಕೌರವಾನ್ ಸಮರೇ ರಾಜನ್ ಪ್ರತಿಯುದ್ಧಸ್ವ ಭಾರತ. ನೀನು ಎಲ್ಲ ಉಳಿದಂತಹ ಸಂಬಂಧಿಕರು ಸೈನಿಕರಿಂದ ಸಮೇತನಾಗಿ ಈ ಯುದ್ಧವನ್ನು ಮುಂದುವರೆಸು. ನಾನು ನಿನಗೊಂದು ಮಾತು ಹೇಳ್ತೀನಿ. ಪಂಚಮೇ ದಿವಸೇ ತಾತ ಪೃಥಿವೀತೆ ಭವಿಷ್ಯತಿ. ಇನ್ನು 5 ದಿವಸದ ಒಳಗೆ ನಿನಗೆ ಉತ್ತಮವಾಗಿರುವ ರಾಜ್ಯ ಬರೋದಿದೆ ಅಂತ ಭವಿಷ್ಯವಾಣಿಯನ್ನು ನೋಡಿದ್ರು ವೇದವ್ಯಾಸದೇವರು. ಹೌದು ಬಿಡಿ, ಅಷ್ಟರಲ್ಲೇ ತಾನೇ ಆಗೋದು. ಇದು 14ನೇ ದಿವಸದ ಯುದ್ಧದ ಕಥೆಯನ್ನು ನಾವು ಹೇಳ್ತಾ ಇರೋದು. ಮುಂದೆ ನೀವು ಇನ್ನು 4 ದಿವಸ ಆಗಬೇಕಲ್ಲ, 18 ದಿವಸಗಳಂತೂ ಆಗಲೇಬೇಕು. ಆವತ್ತಿನ ದಿವಸ ಯುದ್ಧ ಆದಮೇಲೆ ಮರುದಿವಸದಿಂದ ಪಟ್ಟಾಭಿಷಿಕ್ತನಾಗ್ತಾನೆ, ರಾಜನಾಗ್ತಾನೆ ಅಂತ ನಿಖರವಾಗಿ ವೇದವ್ಯಾಸದೇವರು ಎಲ್ಲವನ್ನ ತಿಳಿದಂಥವರು, ಪರಮಾತ್ಮನ ಅವತಾರ ಹೇಳಿದರು. ಆಗ ಧರ್ಮರಾಜನಿಗೆ ಸಂತೋಷವೂ ಕೂಡ ಉಂಟಾಗಿದೆ. ಈ ಜಯದ್ರಥನ ಸಂಹಾರವಾಗಿರುವ ದಿವಸ ಅಂತ ಏನಿದೆ ಅಲ್ಲ, 14ನೇ ದಿವಸ, ಅವತ್ತು ದುರ್ಯೋಧನನ ಮಾತಿನಿಂದ ಕೋಪಗೊಂಡಿರುವ ನಮ್ಮ ದ್ರೋಣಾಚಾರ್ಯರು ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಇನ್ಮೇಲಿಂದ ರಾತ್ರಿಯಾಗಲಿ ಹಗಲಾಗಲಿ ನಾನು ಈ ಕಟ್ಟಿರುವಂತಹ ಕವಚವನ್ನು ತೆಗೆಯೋದಿಲ್ಲ, ಹಾಗೆ ಯುದ್ಧ ಮಾಡ್ತಿರ್ತೀನಿ ಅಂತ. ಮತ್ತು ಸೇನಾಪತಿಗಳಾಗಿರುವ ದ್ರೋಣಾಚಾರ್ಯರೇನೆ ರಾತ್ರಿಯೂ ಕೂಡ ಉತ್ಸುಕರಾಗಿ ಯುದ್ಧ ಮಾಡ್ತಿರೋದನ್ನು ನೋಡಿ ಮತ್ತು ಸೈನಿಕರಿಗೆ ವಾಪಸ್ ಹೋಗ್ಲಿಕ್ಕೆ ಆಗ್ತದ ಹೇಳಿ? ಆಯ್ತಪ್ಪ, ಮತ್ತು ಆದೇಶ ಆಗಿದೆ ಅಂತ ಅವರು ಯುದ್ಧವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಭೀಮಾರ್ಜುನಾಭ್ಯಾಮಿಹ ಹನ್ಯಮಾನೆ ಬಲೆ ಕುರುಣಾಂ ಇತರೈಶ್ಚ ಪಾಂಡವೈಃ ಪ್ರದೀಪಹಸ್ತ ಅಥ ಯೋಧಕಾಶ್ಚ ಸರ್ವೇಪಿ ನಿದ್ರಾ ವಶಗಾ ಬಭೂವುಹು. ರಾತ್ರಿ ಯುದ್ಧ ಆಡಬೇಕು. ಈಗ ದ್ರೋಣಾಚಾರ್ಯ ಆಜ್ಞೆ ಮಾಡಾಗಿದೆ. ಈಗ ಸೇನಾ ನಾಯಕರಾಗಿರುವಂಥವರು ಸಾಗಪ್ಪ ಯುದ್ಧ ಅಂತ ಹೇಳಬೇಕು, ಸೈನ್ಯವನ್ನು ವಾಪಸ್ ತಗೊಳ್ಬೇಕು, ಆಗ ಯುದ್ಧ ನಿಂದಿರ್ತದೆ. ಆದರೆ ಈ 14ನೇ ದಿವಸದ ಯುದ್ಧ ಬಹಳ ದೀರ್ಘಕಾಲವಾಗಿ ನಡೀತಾ ಇದೆ. ಈಗಾಗಲೇ ಸಾಯಂಕಾಲ ಆಗಿ ಕತ್ತಲಾಗ್ತಾ ಬಂದಿದೆ. ಅಲ್ರಿ, ಕತ್ಲಿ ಒಳಗೆ ಹೇಗೆ ಯುದ್ಧ ಆಡಿದರು? ಈಗಿನ ಕಾಲದಲ್ಲಿ ರಾತ್ರಿಯೂ ಕೂಡ ಕೆಲವು ಕ್ರೀಡೆಗಳನ್ನು ಆಡ್ತಾರೆ, ಆದರೆ ಜೋರಾಗಿ ಬೆಳಕನ್ನು ಹಚ್ಚಿರ್ತಾರೆ ಅವರು. ಹಾಗೆ ಆಗಿನ ಕಾಲದಲ್ಲಿ ಏನಿರಲಿಲ್ಲಲ್ಲ. ಅಂದರೆ ನೋಡ್ರಿ, ಪ್ರಕಾಶವನ್ನು ಬೀರ್ಲಿಕ್ಕಿರುವಂಥದ್ದು ಅಗ್ನಿ. ಆ ಅಗ್ನಿ ಪ್ರಜ್ವಾಲನೆಯನ್ನು ಮಾಡಿದ್ದಾರೆ. ಸ್ವತಃ ಮಹಾಭಾರತದಲ್ಲಿ ಹೇಳ್ತಾರೆ ನೋಡಿ, ಗಜೆ ಗಜೆ ಸಪ್ತಕೃತ ಪ್ರದೀಪಾಃ ರಥೇ ರಥೇ ಚೈವ ದಶ ಪ್ರದೀಪಾಃ ದ್ವಾವಶ್ವಪೃಷ್ಠೆ ಪರಿಪಾರ್ಶ್ವತೋನ್ಯೆ ಧ್ವಜೇಶು ಚಾನ್ಯೆ ಜಘನೇಶು ಚಾನ್ಯೆ. ಹೇಗೆ ದೀಪಗಳ ವ್ಯವಸ್ಥೆ ಮಾಡಿದರು? ಒಂದು ಸಣ್ಣ ಮುತ್ತು ಪೋಣಿಸ್ಬೇಕು ಅಂದರೆ ಎಷ್ಟೆಲ್ಲ ಬೆಳಕು ಬೇಕಾಗ್ತದೆ. ಇಲ್ಲಿ ಎದುರಿಗೆ ಬರೋನು ತಮ್ಮವರು ಬೇರೆಯವರು ಗೊತ್ತಾಗಬೇಕ್ರಿ. ಆಮೇಲೆ ಕುರುಕ್ಷೇತ್ರ ಏನು ಈ ಚಿಕ್ಕದಾಗಿರುವಂತಹ ಭೂಮಿನ, ಈಗೆಲ್ಲ ಕ್ರೀಡೆಗಳನ್ನು ಆಡುವಂತಹ ಅಂಗಣಗಳು ಇರ್ತಾವೆ. ಎಷ್ಟಿರ್ತಾವೆ ಭಾಳ? ಭಾಳ ಚಿಕ್ಕದೇ ಅದು. ಅದ್ರ ಸಲುವಾಗಿ ಎಲ್ಲರೂ ಕಾಣುವ ತರಹ ರೀತಿಯಲ್ಲಿ ಪ್ರಕಾಶವನ್ನು ಬೀರುವಂತಹ ಆಧುನಿಕ ವ್ಯವಸ್ಥೆಗಳನ್ನು ಮಾಡಿರ್ತಾರೆ ನೋಡಿ. ಹಾಗೆ ಕುರುಕ್ಷೇತ್ರದ ಆ ವಿಸ್ತಾರವಾಗಿರುವಂತಹ ಭೂಮಿಯ ಪ್ರಕಾಶ ಆಗಬೇಕಲ್ಲ, ಜನರೆಲ್ಲ ಕಣ್ಣಿಗೆ ಕಾಣಿಸ್ಬೇಕಲ್ಲ. ಅದಕ್ಕೇನು ಮಾಡ್ತಿದ್ರು ಅಂದರೆ, ಗಜೇ ಗಜೇ ಸಪ್ತಕೃತ ಪ್ರದೀಪಾಃ, ಪ್ರತಿಯೊಂದು ಆನೆಯ ಮೇಲೆ 7 ಬೆಳಕು ಬರುವಂತಹ ರೀತಿಯಲ್ಲಿ ದೀಪಗಳನ್ನು ಹಚ್ಚಿದ್ದಾರೆ. ರಥೇ ರಥೇ ಚೈವ ದಶ ಪ್ರದೀಪಾಃ, ಪ್ರತಿಯೊಂದು ರಥದೊಳಗೆ 10 ಈ ದೀಪಗಳನ್ನು ಬೆಳೆಸುವ ರೀತಿಯಲ್ಲಿ ದೀಪಗಳನ್ನು ಹಚ್ಚಿದ್ದಾರೆ. ದ್ವೌ ಅಶ್ವಪೃಷ್ಠೆ, ಕುದುರೆ ಮೇಲೆ ಕೂತ್ಕೊಂಡವರು ಅಂತ ಆ ಕುದುರೆ ಮೇಲೆ 2 ದೀಪಗಳನ್ನು ಹಚ್ಚಿಕೊಂಡು ಅವ್ರು ಬರೋರು. ಪರಿಪಾರ್ಶ್ವತೋನ್ಯೆ ಧ್ವಜೇಶು ಚಾನ್ಯೆ ಜಘನೇಶು ಚಾನ್ಯೆ, ರಥದಲ್ಲಿ ಧ್ವಜ ಅಂತ ಕಟ್ಟಿರ್ತಾರೆ, ಅಲ್ಲಿ ಬೆಳಕು ಬರುವ ರೀತಿಯ ಬೆಳಕನ್ನು ಹಚ್ಚಿದ್ದಾರೆ. ಪಕ್ಕಕ್ಕೆ ಎಡಕ್ಕೆ ಬಲಕ್ಕೆ
ನೇರವಾಗಿ ಸೂರ್ಯನ ಪ್ರಕಾಶವಷ್ಟಂತೂ ಆಗಲಿಕ್ಕಿಲ್ಲ, ಆದರೆ ಯುದ್ಧ ಅನಾಯಾಸವಾಗಿ ನಡೀಬೇಕು. ಈ ದೀಪ ಇಲ್ಲ ಅಂತನ್ನುವುದನ್ನು ನೋಡಿಕೊಂಡು ಯುದ್ಧವನ್ನು ನಿಲ್ಲಿಸದೇ ಇರುವಂತೆ ಏನೇನು ವ್ಯವಸ್ಥೆ ಆಗಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಸೇನಾಸು ಸರ್ವಾಸು ಚ ಪಾರ್ಶ್ವತೋನ್ಯೇ ಪಶ್ಚಾತ್ ಪುರಸ್ತಾಚ್ಚ ಸಮಂತತಶ್ಚ ಮಧ್ಯೆ ತಥಾನ್ಯೇ ಜ್ವಲಿತಾಗ್ನಿಹಸ್ತಾಃ ವ್ಯದೀಪಯನ್ ಪಾಂಡುಸುತಸ್ಯ ಸೇನಾಂ. ಎಲ್ಲ ಕಡೆ ದೀಪ ಬೆಳಗಿದ್ದಾರೆ. ದೀಪಗಳನ್ನು ಇಟ್ಟು ಪಾಂಡವರ ಸೇನೆ ಬೆಳಗುತ್ತಾ ಇದೆ. ಎಷ್ಟು ಉತ್ತಮವಾಗಿರುವಂತಹ ದೀಪದ ವ್ಯವಸ್ಥೆಯನ್ನು ಆ ಕುರುಕ್ಷೇತ್ರದಲ್ಲಿ ಮಾಡಿದ್ರು ಅಂದರೆ, ಕೆಲವೊಮ್ಮೆ ತುಂಬ ಬೆಳಕು ಬಿಟ್ಟಾಗ ನೀವು ಮೇಲಿಂದ ನೋಡಿದಾಗ ಬರೀ ಬೆಳಕೆ ಕಾಣಬೇಕು. ಕೆಲವೊಂದು ತುಂಬ ಈಗಿನ ಕಾಲದ ಪ್ರಖರ ತೇಜಸ್ಸನ್ನು ಬಿಡ್ತಕ್ಕಂತಹ ಏನೋ ಕೆಲವು ಪ್ರದೀಪಗಳಿರ್ತಾವೆ ನೋಡಿ, ಅವುಗಳನ್ನು ನೋಡಲಿಕ್ಕೆ ಅಂತ ಈ ಮೇಲಿಂದ ಕಾಣಿಸುವಂತಹ ಉಪಗ್ರಹದ ಚಿತ್ರ ಅಂತ ತೋರಿಸ್ತಾರೆ ನೋಡಿ, ಸ್ಯಾಟಲೈಟ್ ಇಮೇಜು ಅಂತ. ಅದು ನೀವು ನೋಡ್ತಾ ಇರುವ ಕಾಲಕ್ಕೆ ಇಡೀ ಪ್ರದೇಶ ಅನ್ನೋದು ಬೆಳಕಿನಿಂದ ತುಂಬ ಹೋಗಿರಬೇಕು. ಆ ತರಹ ಕಂಡಂತೆ ಇಲ್ಲಿಯೂ ಕೂಡ ಎಷ್ಟು ಸುವ್ಯವಸ್ಥಿತವಾದ ರೀತಿಯಲ್ಲಿ ದೀಪಗಳನ್ನು ಹಚ್ಚಿದ್ದಾರೆ ಅಂದರೆ ಯಾರಿಗೂ ಕೂಡ ಈ ಬೆಳಕಿನ ಕೊರತೆಯೇ ಆಗಿರಬಾರ್ದು. ರಾತ್ರಿ ಕಾಲದ ಯುದ್ಧ ಪ್ರಸಂಗವನ್ನು ವರ್ಣಿಸುವಾಗ ಮಹಾಭಾರತದಲ್ಲಿ ಬರುವ ಶ್ಲೋಕಗಳಿವೆಲ್ಲ. ಹೀಗೆ ಮಹಾಭಾರತದ ರಾತ್ರಿ ಯುದ್ಧ ನಡೀತಾ ಇದೆ. ಈಗ ಕಣ್ಣಿಗೆ ಕಾಣಿಸ್ಲಿಕ್ಕೆ ಬೇಕಾದದ್ದು ಬೆಳಕು ಅಂತಾದ್ದರಿಂದ ಬೆಳಕಿನ ಒಂದೇನೋ ವ್ಯವಸ್ಥೆ ಮಾಡಿಕೊಂಡ್ರು. ಆದರೆ ನಿದ್ರೆನೂ ಬರ್ತಾ ಇದೆ ಅಲ್ರಿ, ಅದಕ್ಕೇನು ಮಾಡೋದು? ಸರ್ವೇಪಿ ನಿದ್ರಾವಶಗಾ ಬಭೂವು. ಎಲ್ಲರಿಗೂ ನಿದ್ದೆ ಬರಲಿಕ್ಕೆ ಶುರುವಾಗಿದೆ. ಪಾಪ ಬೆಳಿಗ್ಗೆ ಅವರೆಲ್ಲರೂ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಸಂಧ್ಯಾ ವಂದನೆ ಮಾಡುವಂತಹ ದೊಡ್ಡ ಜನರು ಅವರೆಲ್ಲ. ಇವು 9ಕ್ಕೆ ನಾವು ಹೇಳೋದು, 10ಕ್ಕೆ ಸಂಧ್ಯಾ ವಂದನೆ ಮಾಡಿದ್ರು ಹಬ್ಬಬ್ಬ, ಹಾಗಂದ್ರೆ ಯುದ್ಧ ಯಾವಾಗ ಆಡಬೇಕು ಇವರು? ಆದ್ದರಿಂದ ಪಾಪ ಬೆಳಿಗ್ಗೆಯಿಂದ ಯುದ್ಧ ಆಡ್ತಾ ಇದ್ದಾರೆ, ಬೆಳಿಗ್ಗೆ ಎದ್ದಿದ್ದಾರೆ. ನಿದ್ರೆ ಅಂದರೆ ನಿದ್ರೆ. ಅಲ್ಲಿ ಮಹಾಭಾರತದಲ್ಲಿ ವರ್ಣಿಸ್ತಾ ಇದ್ದಾರೆ. ಶ್ರಾಂತ ಅಲ್ಲಿ ಅರ್ಜುನ ನೋಡಿದ್ನಂತೆ ಯುದ್ಧ ಆಡೋ ಕಾಲಕ್ಕೆ. ಕೆಲವರು ಹಾಗೆ ನೆಲದ ಮೇಲೆ ಏನೋ ಸತ್ತವರ ತರಹ ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಎಚ್ಚರನೇ ಆಗ್ತಾ ಇಲ್ಲ ಪಾಪ ಅವರಿಗೆ. ಕೆಲವರು ರಥದ ಮೇಲೆ ಮಲ್ಕೊಂಡಿದ್ದಾರೆ, ಕೆಲವರು ಕುದುರೆ ಮೇಲೆ ಮಲ್ಕೊಂಡಿದ್ದಾರೆ. ಹಾಗೆ ಪಾಪ ಕುದುರೆ ಮೇಲೆ ಎತ್ಕೊಂಡು ಬರಬೇಕು, ಅಲ್ಲಿ ನಿದ್ದೆ ಎತ್ಬಿಟ್ಟದೆ. ಅಶ್ವಪೃಷ್ಠೇಶು ಚಾಪ್ಯನ್ನೇ ರಥ ನೀಡೇಶು ಚಾಪರೆ ಗಜಸ್ಕಂಧಗತಾಶ್ಚಾನ್ಯೇ ಶೇರತೆ ಚಾಪರೆ ಕ್ಷಿತವು. ಭೂಮಿ ಮೇಲೆ ನೀವೇನಾದರೂ ಮಾಡ್ಕೊಳ್ರಪ್ಪ, ನಮಗಂತೂ ನಿದ್ದೆ ಬಂದಿದೆ ಅಂತ ಎಷ್ಟೋ ಜನ ಭೂಮಿ ಮೇಲೆ ಮಲ್ಕೊಂಡಿದ್ದಾರೆ, ಆನೆ ಮೇಲೆ ಮಲ್ಕೊಂಡಿದ್ದಾರೆ. ಸಾಯುಧಾಹ ಸಗದಾಶ್ಚೈವ ಸಖಡ್ಗಾ ಪರಶ್ವಥಾಹ. ಈ ಯೋಧರು ಹೇಗೆ ಮಲ್ಕೊಂಡಿರ್ತಾರೆ, ಅವ್ರು ಮಲ್ಕೊಳ್ಳಿಕ್ಕೂ ಕೂಡ ಕಲಿಸಿರ್ತಾರೆ ರೀ. ಇವ್ರು ಅನಾಯಾಸವ ಮಲ್ಕೊಂಡ್ಬಿಟ್ರು ಅಂದರೆ ಈ ಪರದೇಶದ ಸೈನಿಕರು ಬಂದು ಹೊಡೆದ್ರೆ ಏನು ಮಾಡೋದು? ಅದಕ್ಕೆ ಅವ್ರ ಕೈಯಲ್ಲಿ ಈ ಎಲ್ಲ ಮತ್ತು ಗನ್ ಹಿಡ್ಕೊಂಡೇ ಮಲ್ಕೊಂಡಿರ್ತಾರೆ ಅವರು. ಆದರೂ ಹೇಗೆ ಮಲ್ಕೊಂಡಿರ್ತಾರೆ ಅಂದರೆ, ಒಂದು ಸ್ವಲ್ಪ ಏನಾದರೂ ಅಕ್ಕಪಕ್ಕದಲ್ಲಿ ಚಲನಗಳು ಆದವು ಅಂದರೆ ಮತ್ತೆ ಎದ್ದು ಬಿಡ್ತಾರೆ. ಇವರು ಕೈಯಲ್ಲಿ ಖಡ್ಗ, ಧನುಸ್ಸನ್ನು, ಆಮೇಲೆ ಗದೆಗಳನ್ನು ಹಿಡ್ಕೊಂಡು ಹಾಗೆ ಅದನ್ನ ಹಿಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ. ನಿದ್ರಾಂಧ ವಸುಧಾಂ ಚಕ್ರುಹು ಘ್ರಾಣ ನಿಶ್ವಾಸ ಶೀತಲಂ. ಎಷ್ಟು ಜೋರಾಗಿ ಗೊರಕೆ ಹೊಡಿತಾ ಇದ್ದಾರೆ. ಕೆಲವೊಬ್ಬರಂತೂ ಮೂಗಿನಿಂದ ಜೋರಾಗಿ ಗಾಳಿಯನ್ನು ಬಿಡ್ತಾ ಇದ್ದಾರೆ, ಮಲ್ಕೊಂಡ್ಬಿಟ್ಟಿದ್ದಾರೆ. ಈ ಕುದುರೆಗಳಿಗೂ ಬೆಳಗ್ಗೆಯಿಂದ ಓಡಿ ಓಡಿ ಪಾಪ ಬಹಳ ಶ್ರಮ ಆಗೋಗಿತ್ತು. ಎಷ್ಟೇ ಆದವು ಪ್ರಾಣಿಗಳಲ್ರಿ ಪಾಪ. ಆಗ ಇವೆಲ್ಲರನ್ನ ನೋಡ್ದ. ಆಮೇಲೆ ಎದುರಿಗೆ ಯುದ್ಧ ಆಡುವ ಕಾಲಕ್ಕೆ ಅರ್ಜುನ ನೋಡ್ತಾ ಇದ್ದ, ಏನು ಬಾಣ ಸರಿಯಾಗಿ ಬಿಡ್ತಾ ಇಲ್ಲ ಇವರು, ಎಲ್ಲೆಲ್ಲೋ ಬಿಡ್ತಾ ಇದ್ದಾರೆ. ಅದಕ್ಕೆ ತಿಳ್ಕೊಂಡ ಅವನು, ಶ್ರಾಂತಾ ಭವಂತಹ ನಿದ್ರಾಂಧಾಃ ಸರ್ವ ಏವ ಸವಾಹನಾಃ ತಮಸಾ ಚ ವೃತೆ ಸೈನ್ಯೇ ರಜಸಾ ಬಹುಲೇನ ಚ. ಏನರಪ್ಪ ಎಷ್ಟೆಲ್ಲ ಶ್ರಮ ಹೋಗಿದೆ ನಿಮಗೆ, ಜೋರಾಗಿ ಕೌರವರ ಸೈನ್ಯಕ್ಕೆ ಹೇಳ್ತಾ ಇದ್ದಾನೆ ಅವನು. ಎಲ್ಲರಿಗೂ ನಿದ್ರೆ ಹತ್ಬಿಟ್ಟಿದೆ. ನಮೀಲಯತ ಚಾತ್ರ ಏವ ರಣಭೂಮೌ ಮುಹೂರ್ತಕಂ
ಸ್ವಲ್ಪ ಕಣ್ಣು ಮುಚ್ಚರಪ್ಪ, ಮಲ್ಕೊಳ್ರಪ್ಪ ಸ್ವಲ್ಪ. ಹಿಂಗೆ ಯಾರು ಹೇಳ್ತಾರ್ರಿ? ಯುದ್ಧ ಭೂಮಿಯಲ್ಲಿ ಎದುರಿನ ಪಕ್ಷದವರನ್ನು ಕುರಿತು ಅರ್ಜುನ ಆಡುವಂತಹ ಮಾತುಗಳಿವೆಲ್ಲ. ನಿಮಗೆಲ್ಲ ಭಾಳ ಶ್ರಮ ಆಗಿದಪ್ಪ, ಅದಕ್ಕೇನು ಮಾಡ್ರಿ, ಮಲ್ಕೊಳ್ರಿ. ಇಲ್ಲಿ ರಣಭೂಮ ಮುಹೂರ್ತಕಂ ಅಂತ ಬರ್ತದೆ. ಆಚಾರ್ಯರಂತಾರೆ, ಇಲ್ಲ, ಚಂದ್ರೋದಯ ಆಗುವ ಪರ್ಯಂತ ನೀವೆಲ್ಲರೂ ಕೂಡ ಮಲ್ಕೊಳ್ರಿ. ದೃಷ್ಟ್ವೈವ ತಾನಾಹ ಧನಂಜಯಸ್ತದಾ ಸ್ವಪ್ಸ್ಯಂತು ಯಾವಚ್ಛಶಿನಃ ಪ್ರಕಾಶಃ ಇತೀರಿತ ಆಶಿಷಃ ಫಲ್ಗುಣಾಯ ಪ್ರಯುಜ್ಯ ಸರ್ವೇ ಸುಷುಪುರ್ ಯಥಾಸ್ಥಿತಾಃ. ನಿಮ್ಮನ್ನೆಲ್ಲ ನೋಡಿದರೆ ತುಂಬ ನಿದ್ರೆ ಬಂದಿದೆ, ಹೀಗೆಲ್ಲ ಯುದ್ಧ ಆಡೋದು ಬೇಡ, ಸ್ವಲ್ಪ ಹೊತ್ತು ಮಲ್ಕೊಳ್ರಿ. ಮಲ್ಕೊಂಡು ಚಂದ್ರೋದಯ ಅಂತ ಆಗ್ತದೆ. ಮತ್ತು ಈಗಿನ ಕಾಲದಲ್ಲಿ ಯುದ್ಧ ನಡೀತಾ ಇರೋದು ಅಲ್ವಾ? ಮತ್ತು ಇವಾಗ ಬಹಳ ಬೇಗನೂ ಕತ್ಲೆ ಆಗಿಬಿಡ್ತದೆ. ಆಮೇಲೆ ಚಂದ್ರೋದಯ ತಡ, ಅದಕ್ಕೆ ಇವ್ರ ನಿದ್ರೆ ಬಂದಿದೆ, ಚಂದ್ರೋದಯ ಆಗುವವರೆಗೆ ಹೋಗಿ ಮಲ್ಕೊಂಡ್ಬರ್ರಿ, ಆಮೇಲೆ ಯುದ್ಧ ಆಡೋಣ ಅಂತಂದ ಅರ್ಜುನ. ಸಂತೋಷವೇ ಸಂತೋಷ ಕೌರವರ ಸೈನ್ಯದವರಿಗೆ. ಏನಪ್ಪ ಅರ್ಜುನ, ಬಹಳ ಒಳ್ಳೆಯ ವ್ಯಕ್ತಿ ಇದೆಯಾ ನೀನು ಅಂತ, ನಿನಗೆ ಒಳ್ಳೇದಾಗಲಪ್ಪ ಅಂತ ಆಶೀರ್ವಾದ ಮಾಡಿದರು ಅವರು. ಇದೀರಿತ ಆಶಿಷಃ ಫಲ್ಗುಣಾಯ ಪ್ರಯುಜ್ಯ, ನೀನೇ ಗೆಲ್ತೀಯಪ್ಪ ಅಂತ ಅವ್ರಿಗೂ ಗೊತ್ತಿದೆ. ಆದರೆ ಅದನ್ನು ಹೇಳಿದರೆ ಮತ್ತೇನು ಮಾಡೋದು ಅಂತ, ನಿಂಗೆ ಒಳ್ಳೇದಾಗಲಪ್ಪ ಅಂತ ಇಷ್ಟು ಹೇಳಿದ್ದಾರೆ. ಹೀಗೆ ಅರ್ಜುನ ತಾತ್ಕಾಲಿಕವಾಗಿ ಯುದ್ಧವನ್ನು ನಿಲ್ಲಿಸುವಂತೆ ಅವರಿಗೆ ನಿದ್ರೆಗೆ ಅವಕಾಶವನ್ನು ಮಾಡಿಕೊಟ್ಟ. ಮತ್ತು ಅವರೆಲ್ಲ ಮಲಗಿಕೊಳ್ಳಿಕ್ಕೆ ಅಂತ ಹೋಗಿದ್ದಾರೆ. ಮತ್ತು ಈ ದುರ್ಯೋಧನನ ಕೆಲಸ ಏನು, ಹೋಗಿ ದ್ರೋಣಾಚಾರ್ಯನ ಬೈಯೋದು. ಮತ್ತೆ ಬೈತಾ ಇದ್ದಾನೆ, ನೀವು ಏನೇನು ಪ್ರತಿಜ್ಞೆ ಮಾಡಿದ್ದು ಯಾವುದನ್ನೂ ಕೂಡ ಪೂರ್ಣ ಮಾಡಲಿಲ್ಲ. ಧರ್ಮರಾಜನ ಹಿಡಿತೀನಿ ಅಂದ್ರಿ, ಹಿಡಿಲಿಕ್ಕಾಗಲಿಲ್ಲ. ಅವನಿಗೆ ಸಮಾನ ಅದನ್ನು ಕೊಲ್ತೀನಿ ಅಂದ್ರಿ, ಅದನ್ನು ಮಾಡಲಿಕ್ಕಾಗಲಿಲ್ಲ. ಹೋಗಲಪ್ಪ ಜಯದ್ರಥನನ್ನು ಉಳಿಸ್ತೀನಿ ಅಂತ ಏನೇನೋ ಮಂತ್ರಗಳನ್ನು ಹೇಳಿ ವ್ಯೂಹ ರಚನೆ ಮಾಡಿದಿರಿ, ಅಲ್ಲೂ ಆಗಲಿಲ್ಲ. ಈಗ ಹೋಗಿ ಹೋಗಿ ಘಟೋತ್ಕಚನ ಮೇಲೆ ಶಕ್ತ್ಯಾಯುಧವನ್ನು ಕೂಡ ಬಿಟ್ಟಾಯಿತು. ಇನ್ನು ಗೆಲುವು ಅಂತ ಅನ್ನೋದು ಏನಾದರೂ ನಮಗೆ ಇದೆಯಾ? ಹೀಗೆ ಅವರ ಮೇಲೆ ಮಾತಾಡಿದಾಗ ದ್ರೋಣಾಚಾರ್ಯ ಕೇಳೋಷ್ಟು ಕೇಳಿದರು. ಅವ್ರಿಗೂ ಸಿಟ್ಟು ಬಂದು ಹೋಗ್ಬಿಡ್ತು. ಹೋಗೋ, ನಿನಗೆಲ್ಲಿ ಜಯ ಆಗೋದು, ಬರೇ ಮಾತಾಡ್ತೀಯ ಅಷ್ಟೇ ನೀನು, ನಿನಗೆ ಒಂದು ಸ್ವಲ್ಪ ಆದರೂ ಬುದ್ಧಿ ಇದೆಯಾ? ಕೋಹಿ ಗಾಂಡೀವ ಧನ್ವಾನಂ ಜ್ವಲಂತಮಿವ ತೇಜಸ ಅಕ್ಷಯಂ ಕ್ಷಪಯೇತ್ ಕಶ್ಚಿತ್ ಕ್ಷತ್ರಿಯ ಕ್ಷತ್ರಿಯರ್ಷಭಂ. ಕೈಯಲ್ಲಿ ಗಾಂಡೀವ ಧನುಸ್ಸನ್ನು ಹಿಡ್ಕೊಂಡು ಬಂದಿರುವ ಅರ್ಜುನನನ್ನು ಎದುರಿಸಿ ಅವನನ್ನು ಸೋಲಿಸಬಲ್ಲ ಕ್ಷತ್ರಿಯನು ಈ ಭೂಮಿಯಲ್ಲಿ ಇದ್ದಾನೇನಪ್ಪ? ತಮ್ನ ವಿತ್ತಪತಿರ್ನೇಂದ್ರೋ ನಯಮೋ ನ ಜಲೇಶ್ವರ. ಕುಬೇರ, ವರುಣ ಯಾರು ಬಂದರೂ ಕೂಡ ಈ ಅರ್ಜುನನನ್ನು ಸೋಲಿಸ್ಲಿಕ್ಕಾಗೋದಿಲ್ಲ. ನೀವೆಲ್ಲರೂ ಮೂಢಾಹ ತು ಏತಾನಿ ಭಾಷಂತೆ ಯಾನೀಮಾನ್ಯಥ ಭಾರತ. ನಿಮಗೆ ಬುದ್ಧಿನೇ ಇಲ್ಲ, ಏನು ವಿಚಾರ ಮಾಡ್ತಾ ಇದ್ದೀರೋ ಏನೋ. ಸುಮ್ಮನೆ ಮನಸ್ಸಿನಲ್ಲಿ ಅರ್ಜುನನ್ ಗೆಲ್ಲಬೇಕು ಅಂತ ಇದೆ ಅಷ್ಟೇ ನಿಮಗೆ. ಆದರೆ ಗೆಲ್ಲಿಕ್ಕಾಗ್ತದೋ ಇಲ್ಲೋ ಅನ್ನೋದನ್ನು ವಿಚಾರ ಮಾಡಬೇಕಲ್ಲ. ತ್ವಂತು ಸರ್ವಾಭಿಶಂಕಿತ್ವ ನಿಷ್ಠುರ ಪಾಪ ನಿಶ್ಚಯ ಶ್ರೇಯಸಸ್ತ್ವದ್ಧಿತೆ ಯುಕ್ತಾ ತತ್ತದು ವಕ್ತುಮಿಹೇಚ್ಛಸಿ. ನಿನಗೇನಪ್ಪ, ನೀ ಸ್ವಾರ್ಥಕ್ಕಾಗಿ ಹೋರಾಟ ಮಾಡ್ತಿರೋದು. ಯಾಕೆ ಗೆದ್ದರೆ ನಾಳೆ ದ್ರೋಣಾಚಾರ್ಯನ ಯಾರು ಕೇಳ್ತಾರೆ? ಯಾರೂ ಕೇಳಲ್ಲ. ಇಷ್ಟು ವರ್ಷಗಳ ಪರ್ಯಂತ ಮದಾಂಧನಾಗಿ ರಾಜ್ಯದ ಭಾರವನ್ನು ಮಾಡ್ತಾ ಇದ್ದ ದುರ್ಯೋಧನ ಇನ್ನಷ್ಟು ಮದ ಅಹಂಕಾರ ಜಾಸ್ತಿ ಆಗ್ತದೆ ಅಷ್ಟೇ. ಅದಕ್ಕೆ ಅದು ಆಗೋದಿಲ್ಲ, ಅದು ಬೇರೆ ವಿಚಾರ. ಅದಕ್ಕಂತಾರೆ ತ್ವಂತು ಸರ್ವಾಭಿಶಂಕಿತ್ವಾದ್, ನಿನಗಾದರೆ ಎಲ್ಲರ ಮೇಲೂ ಶಂಕೆ, ಎಲ್ಲರ ಮೇಲೂ ಕೂಡ ಪ್ರಶ್ನೆಗಳು, ಸಂಶಯ ನಿನಗೆ. ಕೇವಲ ನಿಷ್ಠುರನಾಗಿ ಪಾಪಕರ್ಮವನ್ನು ಮಾಡುವುದರಲ್ಲಿ ನೀನು ಆಶೆಯನ್ನು ಇಟ್ಟಿದ್ದೀಯಪ್ಪ. ನಿನಗೇನು ಗೊತ್ತಾಗ್ತದೆ?
ಗಚ್ಚತ್ವಮಪಿ ಕೌಂತೇಯಂ ಆತ್ಮಾರ್ಥೇ ಜಹಿಮಾಚಿರಂ. ನಿನಗೆ ಶಕ್ತಿ ಇದ್ರೆ ಹೋಗಿ ಹೊಡಿಯೋ ಅರ್ಜುನನ್ನ. ಪ್ರತಿ ಬಾರಿ ಬಂದು ನನಗೆ ಯಾಕೆ ಬೈತೀಯ ನೀನು? ಹೇಳ್ತಾ ನಮ್ಮ ದ್ರೋಣಾಚಾರ್ಯರು, ತವಪ್ಯಾಶಂಸಸೆ ಯೋದ್ಧುಂ ಕುಲಜಃ ಕ್ಷತ್ರಿಯೋಖ್ಯಸಿ. ನೀನು ಕ್ಷತ್ರಿಯನೇ ಅಲ್ವೇನು? ಈ ನಿನ್ನ ಕ್ಷತ್ರಿಯತ್ವ ಎಲ್ಲೋಯ್ತು ಇವಾಗ? ಅನೇಕ ಬಾರಿ ದುರ್ಯೋಧನನಿಗೆ ಬೈಯೋ ಕಾಲಕ್ಕೆ ಹೇಳ್ತಿರ್ತಾನೆ, ಏನ್ರಿ ನಾವೇನು ಕಮ್ಮಿ ಏನು, ನಮಗೂ ಎಲ್ಲ ಬರ್ತದೆ, ಏನು ಅರ್ಜುನ ಒಬ್ಬನೇ ದೊಡ್ಡವನ ಅಂತ ಇರ್ತೀಯಲ್ಲ, ಹೋಗಿ ಇವತ್ತು ಹೋಗಿ ಹೊಡಿಯಲ್ಲ. ನಾವು ಆ ಕೆಲಸ ಮಾಡಲಿಲ್ಲ ಈ ಕೆಲಸ ಮಾಡಲಿಲ್ಲ ಅಂತ ನಮ್ಗೆ ಎಷ್ಟು ಶಕ್ತಿ ಅದನೋ ಅಷ್ಟೇ ನಾವು ಮಾಡೋದು ಅಂತ ನಿನಗಾಗಲೇ ಹೇಳಿದ್ದೇವೆ. ಆದರೂ ನಿನಗೆ ಸಂತೋಷ ಆಗಲಿ ಅಂತ ಹೊಸ ಹೊಸ ಪ್ರತಿಜ್ಞೆಗಳನ್ನು ಮಾಡಿ ಹೊಸ ಹೊಸ ಆಯಾಮಗಳಿಂದ ಯುದ್ಧವನ್ನು ಆಡ್ತಾ ಇದ್ದೀವಿ. ಆದರೆ ಏನು ಮಾಡೋದು? ಎದುರಿಗೆ ಕೃಷ್ಣ ಇದ್ದಾನೆ, ಹನುಮಂತ ಇದ್ದಾನೆ, ನರನ ಆವೇಶವನ್ನು ಪಡೆದಿರುವಂತಹ ಅರ್ಜುನ ಇದ್ದಾನೆ. ಇವರನ್ನು ಗೆಲ್ಲೋದು ಅಷ್ಟು ಸುಲಭ ಸಾಧ್ಯವಾದ ಕಾರ್ಯವಾ? ನಿನಗೆ ಶಕ್ತಿ ಇದ್ದರೆ ಹೋಗು, ನೀನು ಕ್ಷತ್ರಿಯ ಇದ್ದೀಯ, ನೀ ಯುದ್ಧ ಆಡೋ. ತ್ವಮಸ್ಯ ಮೂಲಂ ವೈರಸ್ಯ ತಸ್ಮಾದ್ ಆಸಾದಯ ಅರ್ಜುನಂ. ನೀನೇ ಇಲ್ಲದಕ್ಕೂ ಮೂಲ ಅಲ್ವೇ? ನಿನ್ನ ಒಂದು ಅಪಾರವಾಗಿರುವಂತಹ ಆಶೆ, ಕಾಮದ ಒಂದು ಬಯಕೆಯಿಂದ ನಿನಗೆ ಇವೆಲ್ಲ ಬೇಕು ಅಂತ ಅನ್ನಿಸ್ತಾ ಇದೆ. ನಿನ್ನ ಸಲುವಾಗಿ ನೀ ಯುದ್ಧ ಆಡ್ತಾ ಇರೋದು. ಆದರೆ ಅಲ್ಲಿ ಹೋಗಿ ಪಾಂಡವರ ಸೇನೆಯಲ್ಲಿ ಕೇಳ್ಕೊಂಡು ಬಾ. ಯಾರಾದರೂ ತಮ್ಮ ಸಲುವಾಗಿ ಯುದ್ಧ ಆಡ್ತಾ ಇದ್ದಾರಾ? ಇಲ್ಲ. ಅದಕ್ಕೆ ಅವರಷ್ಟು ಒಗ್ಗಟ್ಟಿನಿಂದ ಇರೋದು. ಒಂದು ಸ್ವಲ್ಪವೂ ಜಗಳ ಆಗಿಲ್ಲ. ದೃಷ್ಟದ್ಯುಮ್ನ ಒಬ್ಬನು ಸೇನಾಪತಿ ಆಗ್ತಾನೆ ಅಂತ ಹೇಳಿದರೆ ಎಲ್ಲರೂ ಸುಮ್ಮನಾಗ್ಬಿಟ್ರು. ದೃಷ್ಟದ್ಯುಮ್ನಕ್ಕಿಂತಲೂ ಕೂಡ ಹಿರಿಯನಾಗಿರುವಂತಹ ಅನೇಕ ಜನರು ಪಾಂಡವರಲ್ಲಿದ್ದಾರೆ. ಸ್ವತಃ ದ್ರುಪದನನ್ನೇ ಮಾಡ್ಬೋದಾಗಿತ್ತು, ಅವರಪ್ಪ ಅಲ್ವಾ? ವಿರಾಟನನ್ನು ಮಾಡ್ಬೋದಾಗಿತ್ತು. ಎಂತಹ ಉತ್ತಮವಾಗಿರುವ ಆಶ್ರಯವನ್ನು ಕೊಟ್ಟಿರುವಂತಹ ವ್ಯಕ್ತಿ. 100 ಜನ ಇದ್ದಾರೆ. ಒಂದು ಕೃಷ್ಣನ ಮಾತು, ದೃಷ್ಟದ್ಯುಮ್ನ ಸೇನಾಪತಿ ಆಗಬೇಕು. ಅರ್ಜುನ, ಭೀಮ ಎಲ್ಲರೂ ಸಮ್ಮತಿಸಿದ್ದಾರೆ. ಈ ತರಹ ಒಗ್ಗಟ್ಟಿರಬೇಕಪ್ಪ. ನೀನು ಇಮಾನ್ ಕಿಂ ಕ್ಷತ್ರಿಯಾನ್ ಸರ್ವಾನ್ ಘಾತಯಿಷ್ಯಸಿ ಅನಾಗಸಃ. ನಿನ್ನನ್ನು ನಂಬಿಕೊಂಡು ಬಂದಿರುವ ಎಲ್ಲ ರಾಜರನ್ನು, ಏನೂ ಅಪರಾಧ ಮಾಡದೇ ಇರುವವರನ್ನು ನಾವಾಗೆ ಕೂತ್ಕೊಂಡು ಕೊಲ್ತಾ ಇದ್ದೀವಿ. ಮತ್ತು ಕೇಳ್ತೀಯ ಅರ್ಜುನನ ಹಿಡಿದಿಲ್ಲ ನೀವು, ಧರ್ಮರಾಜನ ಹಿಡಿದಿಲ್ಲ ಅಂತ ನಮ್ಮ ಮೇಲೆ ಪ್ರಶ್ನೆ ಮಾಡ್ತೀಯಲ್ಲಪ್ಪ, ಹೋಗಿ ನೀ ಹಿಡ್ಕೊಂಬ ಅಷ್ಟಿದ್ರೆ ಅಂತ ಬೈತಾ ಇದ್ದಾರೆ ದ್ರೋಣಾಚಾರ್ಯರು. ಇದನ್ನು ಹೇಳಿರ್ತಾರೆ ಆಚಾರ್ಯರೇ, ನಿಮಗೆ ಶಿಷ್ಯ ವಾತ್ಸಲ್ಯ ಜಾಸ್ತಿ ಆಗ್ತಾ ಇದೆ ಅಂತಲೂ ನಿಂದೆ ಮಾಡ್ತಿರ್ತಾನೆ. ಭೀಷ್ಮರನ್ನು ಬಿಟ್ಟಿಲ್ಲ. ಯಾಕೆ ತಾತ, ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಯ್ತಾ ಅಂತ. ಆಗಲೂ ಅವರು ಹೇಳಿದ ಮಾತನ್ನು ಇವನು ಕೇಳಲಿಲ್ಲ. ಈಗಲೂ ಗುರುವಿನಿಂದ ಏನು ಮಾಡಿ ಮತ್ತೆ ತನ್ನ ಅಧೋಗತಿಗೆ ತಾನೇ ಕಾರಣನಾಗ್ತಾ ಇದ್ದಾನೆ. ನೋಡಿ, ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಗುರು ಹಿರಿಯರೂ ಕೂಡ ನಮ್ಮನ್ನು ಉದ್ಧರಿಸಲಿಕ್ಕೆ ವಿಫಲರಾಗ್ತಾರೆ ಅಂದರೆ ನಾವು ಎಂದೂ ಮೇಲೆ ಬರಲ್ಲ ಅಂತಲೇ ಅರ್ಥ. ಈ ಗುರುಗಳಂತಾದವರು ದ್ರೋಣಾಚಾರ್ಯರು, ಹಿರಿಯರಾದವರು ಭೀಷ್ಮ. ಇವರು ಸರ್ವ ಪ್ರಯತ್ನ ಮಾಡಿದರೂ ಕೂಡ ದುರ್ಯೋಧನನಿಗೆ ರಾಜ್ಯ ಕೊಡಿಸ್ಲಿಕ್ಕೆ ಆಯ್ತಾ? ಇರ್ಬೋದು, ಎಲ್ಲರೂ ದೇವತಾ ಅವತಾರಿಗಳೇ ಇರ್ಬೋದು. ಆದರೆ ಅವರ ಪ್ರಯತ್ನ ವಿಫಲ ಆಯಿತೋ ಇಲ್ವೋ? ಯಾಕಾಯ್ತು ಹೇಳಿ? ಅಯೋಗ್ಯವಾಗಿರುವುದನ್ನು ಕಾಮಿಸಿದ್ದಾರೆ. ಅಯೋಗ್ಯವಾದನ್ನು ಪಡಿಲಿಕ್ಕೆ ಎಂದು ಎಂಥವರ ಸಹಾಯ ಪಡೆದರೂ ಕೂಡ ಅದು ಕೈಗೆ ಸಿಗಲ್ಲ. ಇದು ಸಿದ್ಧವಾಗಿರುವಂತಹ ಅಂಶ ಇದೆ. ಅದೇ ಪಾಂಡವರಿಗೆ ಮೇಲ್ನೋಟಕ್ಕೆ ಭೀಷ್ಮ ದ್ರೋಣಾದಿಗಳ ಒಂದು ಅನುಗ್ರಹ ಇಲ್ಲ, ಅವರ ಪಕ್ಷದಲ್ಲಿಲ್ಲ ಅನ್ನೋದನ್ನು ನಾವು ಮೇಲ್ನೋಟಕ್ಕೆ ಅಂದ್ಕೊಳ್ಬೋದು. ಆದರೆ ಒಳಗೆ ಅವರ ಮೇಲೆ ಭಕ್ತಿ ಇದೆ, ಬಾಣ ಬಿಡುವ ಕಾಲಕ್ಕೆ ಅವರ ಮೇಲೆ ಗೌರವ ಇದೆ. ಅಂತಾದ್ದರಿಂದ ಯುದ್ಧ ಆಡ್ತಾ ಇರುವಂಥದ್ದು ಕೌರವರ ಪಕ್ಷದಲ್ಲಿ, ಅನುಗ್ರಹವೆಲ್ಲವೂ ಪಾಂಡವರ ಸೇನೆ ಮೇಲೆ. ನೋಡೋ, ನೀನು ಈ ತರಹ ಬೈತಾ ಹೋಗ್ತಾ ಇದ್ದೀಯಲ್ಲ, ಈವರೆಗೆ ಈ ಘಳಿಗೆವರೆಗೆ ನೀನು ಬರಲಿಕ್ಕೂ ಕಾರಣ ಏನು ಗೊತ್ತಾ? ಪಾಂಡವರಂತೆ ನೀನು ಧರ್ಮದಲ್ಲಿ ಇದ್ದೀ ಅಂತ ಅನ್ನೋದಕ್ಕಲ್ಲ, ನಿನ್ನ ಆ ಸೋದರ ಮಾವ ಇದ್ದಾನಲ್ಲ ಅವನ ಕುನೀತಿಯಿಂದ. ಏಷೋ ಅಕ್ಷಕುಶಲೋ ಜಿಹ್ಮಃ ದ್ಯೂತಕೃತ ಕಿತವ ಶಠಃ ದೇವಿತಾ ನಿಕೃತಿ ಪ್ರಜ್ಞೋ ಯುಧಿ ಜೇಷ್ಯತಿ ಪಾಂಡವಾನ್. ನೀನು ನಿಮ್ಮ ಮಾಮ ಹೋಗ್ರಿ, ಇಬ್ಬರು ಯುದ್ಧ ಆಡ್ಕೊಂಡು ಬರೀ ನೋಡೋಣ. ಕೇವಲ ನಮಗೆ ಹೇಳ್ತೀರಲ್ಲ, ಅವತ್ತು ಕೇವಲ ಏನೋ ದಾಳ ಆಡಿಸ್ಬಿಟ್ಟು ಇಡೀ ಜಗತ್ತನ್ನು ಆಡಿಸ್ಬಿಡ್ತೀನಿ ಅಂತನಲ್ಲ. ಬಾ, ಈಗ ದಾಳ ಆಡಿಸ್ ನೋಡೋಣ. ಭೀಮನ ಮುಂದೆ ದಾಳ ಹಾಕು.
ಕುತ್ತಿಗೆಯನ್ನೇ ಕತ್ತರಿಸಾಕ್ತಾನೆ ನಿಂದು. ಈಗ ನೋಡೋಣ, ಅದಕ್ಕೆ ಹೇಳಿರೋದು, ಕೆಲವೊಮ್ಮೆ ಏನೋ ತಪ್ಪು ಕೆಲಸ ಮಾಡಿದಾಗಲೂ ಕೂಡ ಮೇಲ್ನೋಟಕ್ಕೆ ಉನ್ನತಿ, ರಾಜ್ಯ, ಐಶ್ವರ್ಯ ಸಿಕ್ಕಿದೆ ಅಂತ ಅನ್ನಿಸ್ತದೆ. ಆದರೆ ಅದರ ಕೊನೆ ಬಹಳ ಸಮೀಪದಲ್ಲೇ ಇರುತ್ತದೆ ಅಂತ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಹೀಗೆ ದ್ರೋಣಾಚಾರ್ಯರು ಪಾಪ ಎಂದೂ ಏನೂ ಒಂದು ಮಾತಂದಿಲ್ಲ ರೀ ಪಾಪ. ಅವರು ಇವತ್ತು ಅವರಿಗೆ ತಡ್ಕೊಳಿಕ್ಕಾಗಲಿಲ್ಲ. ಯಾಕೆ? ಇನ್ನು ಒಂದು ದಿವಸ ಅಷ್ಟೇ ಅವ್ರು ಯುದ್ಧ ಆಡೋದು. ಇವೆಲ್ಲ ಆಗಿರೋದು ಈ ಮಲ್ಕೊಳ್ರಿ ಅಂತ ಹೇಳಿರ್ತಾರಲ್ಲ ಆ ಒಂದು ಕಾಲದಲ್ಲಿ. ಆದರೂ ಏನು ಮಾಡೋದು, ಕಾರ್ಯವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿದ ಮೇಲೆ ಅದನ್ನು ಪೂರ್ಣ ಆದರೂ ಮಾಡಬೇಕು. ಮಧ್ಯದಲ್ಲೇ ದೇಹ ಹೋಗ್ತದೆ ಅಂದರೆ ಅದನ್ನು ಮಾಡ್ತಾನೆ ದೇಹ ಬಿಡಬೇಕು. ಅಷ್ಟು ದೀಕ್ಷಾ ದ್ರೋಣಾಚಾರ್ಯರಿಗೆ. ಭೀಷ್ಮರಿಗೂ ಅದೇ ಇತ್ತು. ಈಗ ಪಾಂಡವರ ಸೇನೆಯನ್ನು ಪ್ರವೇಶ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಇಲ್ಲೇ ಯುದ್ಧ ಆಡಿಕೊಂಡು ದೇಹ ಬಿಟ್ಟರೆ ಆಯಿತು ಅನ್ನುವಂಥ ಮನಸ್ಸೇ ದ್ರೋಣಾಚಾರ್ಯರಿಗಿದೆ. ಬೈದರು, ಮುಂದೆ ಹೋಗ್ತಾ ಇದ್ದಾರೆ. ಹೀಗೆ ಗುರುನಿಂದೆಯನ್ನು ಮಾಡಿ ಮತ್ತಷ್ಟು ಪರಾಜಯವನ್ನೇ ಸಂಪಾದನೆ ಮಾಡಿದ ದುರ್ಯೋಧನ. ಕೊನೆಗೆ ಚಂದ್ರೋದಯ ಆಯಿತು. ಎಲ್ಲರೂ ನಿದ್ರೆ ಮಾಡಿದರು. ಮತ್ತು ಸಾಮರ್ಥ್ಯ ಬಂತು. ಈಗ ಕೆಲವೊಮ್ಮೆ ಶಕ್ತಿ ಬರಬೇಕು ಅಂದರೆ ನೀವು ದೀರ್ಘಕಾಲೀನವಾಗಿರುವ ನಿದ್ರೆಯನ್ನೇ ಮಾಡಿರಬೇಕು ಅಂತೇನು ನಿಯಮ ಇಲ್ಲ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೂ ಕೂಡ ಮತ್ತೆ ದೇಹದಲ್ಲಿ ಚೈತನ್ಯ ಎದ್ದು ಬರ್ತದೆ, ಶಕ್ತಿ ಬರ್ತದೆ, ಯುದ್ಧ ಆಡ್ಬೋದು, ಕೆಲಸ ಮಾಡ್ಬೋದು. ಆ ತರಹ ಈಗ ಕೌರವರ ಸೈನ್ಯದವರೆಲ್ಲರೂ ಕೂಡ ಮಲಗಿಕೊಂಡು ಚಂದ್ರೋದಯ ಆದ ಮೇಲೆ ಅರ್ಜುನ ಹೇಳಿದ ಹಾಗೆ ಅವನ ಮೇಲೆ ಪ್ರೀತರಾಗಿ ಬರ್ತಾ ಇದ್ದಾರೆ. ಪುನಶ್ಚ ಚಂದ್ರೇಭ್ಯುದಿತೆ ಯುಧೇತೆ ಸಮಾಯಯುಶಸ್ತ್ರ ಮಹಾಸ್ತ್ರ ವರ್ಷಾಃ ತತ್ರ ಯಾತ ಸಾತ್ಯಕಿಂ ಸೋಮದತ್ತೋ ಭೂರಿಶ್ಚ ತಾಭ್ಯಾಂ ಯುಯುಧೇ ಸ ಏಕಃ. ಚಂದ್ರೋದಯ ಆಗಿದೆ, ರಾತ್ರಿ ಯುದ್ಧ ನಡೀತಾ ಇದೆ. 14ನೇ ದಿವಸದ ಯುದ್ಧ ಇನ್ನೂ ದೀರ್ಘಕಾಲೀನವಾಗಿ ನಡೆಯುತ್ತೆ. ಆವಾಗ ಸಾತ್ಯಕಿಯ ಮುಂದೆ ಸೋಮದತ್ತ ಹಾಗೂ ಭೂರಿ ಇವರು ಬರ್ತಾ ಇದ್ದಾರೆ. ಸೋಮದತ್ತ ಅಪ್ಪ, ಭೂರಿ ಅವರ ಮಗ, ಬಾಲಿಕ ರಾಜನ ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲರೂ. ಅಲ್ಲಿ ಇವಿಬ್ಬರನ್ನು ಕೂಡ ಸಾತ್ಯಕಿ ಒಬ್ಬನೇ ಎದುರಿಸಿದ್ದಾನೆ. ಅಲ್ಲಿ ಇವರಿಬ್ಬರನ್ನ ಒಬ್ಬನೇ ಎದುರಿಸುತ್ತಿರುವುದನ್ನು ಬಾಲ್ಹಿಕ ರಾಜ ನೋಡಿ ತುಂಬ ಮುದುಕ, ದ್ರೋಣಾಚಾರ್ಯರೇ ಮುದುಕರು ಅಂದರೆ ಅವ್ರಿಗಿಂತ ಹಿಂದಿನವರು ಇವರು. ಭೀಷ್ಮಾಚಾರ್ಯರಿಗೆ ದೊಡ್ಡಪ್ಪ ಆಗಬೇಕು. ಅವರು ದೇವಾಪಿ, ಬಾಲ್ಹಿಕ, ಶಂತನು ಅಂತ 3 ಜನ ಮಕ್ಕಳು ಪ್ರತೀಪರಾಜನಿಗೆ. ದೇವಾಪಿ ಮಹಾಜ್ಞಾನಿ, ಅವನು ಕೃತಯುಗದಲ್ಲಿ ರಾಜ ಆಗ್ತಾನೆ. ಬಾಲ್ಹಿಕ ರಾಜ ಅವನು ಪುತ್ರಿಕಾ ಪುತ್ರ ಧರ್ಮದಿಂದ ಬಾಲ್ಹಿಕಕ್ಕೆ ಅಧಿಪತಿ ಆಗಿಬಿಟ್ಟ. ಅವನು ಈ ಕುರು ವಂಶಕ್ಕೆ ಅಂತ ಬರಲಿಲ್ಲ. ಉಳ್ಕೊಂಡವನು ಶಂತನು, ಕೊನೆ ಮಗ, ಗುಣದಿಂದ ಹಿರಿಯ, ವರುಣನ ಅವತಾರ ಆದ್ದರಿಂದ ಅವನನ್ನು ಹಿರಿಯ ಅಂತ ಲೋಕದಲ್ಲಿ ಕರೆದಿದ್ದು. ಬಾಲ್ಹಿಕ ಅವನಿಗಿಂತ ದೊಡ್ಡವನು. ಇಂತಹ ಬಾಲ್ಹಿಕ ರಾಜ ಸಾತ್ಯಕಿಯನ್ನು ಸೋಲಿಸಿದ. ಬಾಲ್ಹಿಕನಲ್ಲಿ ವಿಶೇಷವಾಗಿರುವ ವಾಯುದೇವರ ಸನ್ನಿಧಾನ ಇದೆ. ಪ್ರಹ್ಲಾದನ ಅವತಾರ ಬಾಲ್ಹಿಕ. ಏನೈವ ಜಾಯಮಾನೇನ ತರಸಾ ಭೂರ್ವಿದಾರಿತ. ಇವನು ಹುಟ್ಟೋ ಕಾಲಕ್ಕೆ ಭೂಮಿ ಸೀಳೋಯ್ತಂತೆ. ಅಷ್ಟು ತೇಜಸ್ಸು ಇವನ ದೇಹದಲ್ಲಿ ವಾಯುದೇವರಿಟ್ಟಿದ್ದಾರೆ. ಬಾಲ್ಹಿಕ ಬಂದು ಸಾತ್ಯಕಿಂ ವಿರಥೀಕೃತ್ಯ ಬಾಣಂ ವಧಾಯ ತಸ್ಯಾಶು ಮುಮೋಚ ವೀರಃ. ಸಾತ್ಯಕಿಯ ಮೇಲೆ ಅನೇಕ ಬಾಣಗಳನ್ನು ಬಿಟ್ಟು ಅವನ ರಥವನ್ನು ಹೊಡೆದು ಹಾಕಿದ ಬಾಲ್ಹಿಕ ಮಹಾರಾಜ. ಸಾತ್ಯಕಿ ಸೋತು ಹೋದ. ಆಗ ಸಾತ್ಯಕಿಯನ್ನು ಮತ್ತೆ ಕೊಲ್ಲಬೇಕು ಅಂತ ಮುಂದಾಗ್ತಾನೆ ಬಾಲ್ಹಿಕ ರಾಜ. ಆಗ ಭೀಮಸೇನ ಬಂದು ಸಾತ್ಯಕಿಯನ್ನು ಬದುಕಿಸುತ್ತಾನೆ, ಉಳಿಸ್ತಾನೆ. ಚಿಚ್ಛೇದತಂ ಭೀಮಸೇನ ಸ್ತ್ರಿಧೈವ ತಸ್ಮೈ ಶತಘ್ನೀಂ ಪ್ರಜಹಾರ ಬಾಲ್ಹಿಕಃ ತಯಾ ಹತೋ ವಿಹ್ವಲಿತೋ ವೃಕೋದರೋ ಜಘಾನತಂ ಗದಯಾ ಸೋಪತಚ್ಚ. ಆಗ ಬಾಲ್ಹಿಕ ರಾಜ ಭೀಮನ ಎದುರಿಗೆ ನಿಂತು ಯುದ್ಧ ಆಡ್ತಾನೆ. ಯಾಕೆ? ಸಾತ್ಯಕಿಯನ್ನು ಉಳಿಸ್ಲಿಕ್ಕೆ ಅಂತ ಬಂದಿದ್ದಾನಲ್ಲ. ಅನೇಕ ಬಾಣಗಳನ್ನು ಬಾಲ್ಹಿಕನ ಮೇಲೆ ಬಿಟ್ಟ.
ಬಾಲಿಕ ರಾಜ ತನ್ನ ಎಲ್ಲ ಲಕ್ಷ್ಯವನ್ನು ಕೂಡ ಭೀಮಸೇನನ ಮುಂದೆ ಇಟ್ಟಿದ್ದಾನೆ. ಭೀಮಸೇನನ ಮೇಲೆ ಶತಘ್ನಿ ಅನ್ನುವಂತಹ ಒಂದು ಆಯುಧ, ಹೆಸರೇ ಹೇಳುವಂತೆ ನೂರಾರು ಜನರನ್ನು ಒಂದೇ ಬಾರಿ ಬಿಟ್ಟಾಗ ಕೊಲ್ಲುವಂತಹ ಒಂದು ವಿಶಿಷ್ಟ ಆಯುಧ ಶತಘ್ನಿ. ಆ ಶತಘ್ನಿ ಆಯುಧವನ್ನು ಭೀಮಸೇನ ದೇವರ ಮೇಲೆ ಜೋರಾಗಿ ಬಾಲ್ಮೀಕ ಹೊಡೆದ. ವಿಹ್ವಲಿತೋ ಮೃಕೋದರ, ಸ್ವಲ್ಪ ನಡಗಿದಂತೆ ಭೀಮ. ತೋರಿಸ್ಬೇಕಾಗ್ತದೆ, ಯಾಕೆ ತಾನೇ ಬಾಲಿಕನಲ್ಲಿ ಇದ್ದಿದ್ದು. ಈ ತರಹ ಅನೇಕ ಬಾರಿ ಭೀಮಸೇನ ದೇವರು ತೋರಿಸಿದ್ದಾರೆ. ಮೈ ನಡುಗಿಸಿದ್ದು, ಸ್ವಲ್ಪ ಬೀಳುವಂತೆ ಮಾಡಿ ಮತ್ತೆ ಮಂಡಿಯನ್ನು ಊರಿ ಮೇಲಕ್ಕೆ ಎದ್ದಿದ್ದು, ಈ ತರಹ ಎಲ್ಲ ತೋರಿಸಿದ್ದಾರೆ. ಅದಕ್ಕೊಂದು ಕಾರಣ ಇದೆ, ಅದನ್ನು ಆಚಾರ್ಯರು ನಿರ್ಣಯಿಸಿಕೊಡ್ತಾರೆ. ಬಾಲಿಕ ಮಹಾರಾಜ ತನ್ನ ಎಲ್ಲ ಶಕ್ತಿಯನ್ನು ಹಾಕಿ ಆ ಶತಘ್ನಿಯಿಂದ ಭೀಮನಿಗೆ ಹೊಡೆದಾಗ ಭೀಮನ ದೇಹ ಕಂಪಿಸಿತು. ಆಗ ಮತ್ತೆ ಭೀಮ ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ಬಾಲಿಕ ರಾಜನಿಗೆ ಹೊಡೆದ. ಬಾಲಿಕ ಕೆಳಗೆ ಬಿದ್ದುಬಿಟ್ಟ. ಬಾಲಿಕ ರಾಜನ ಒಂದು ಕಥೆಯನ್ನು ಆಚಾರ್ಯರು ಇಲ್ಲಿ ಹೇಳ್ತಾರೆ. ಇಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸ್ತವೆ. ಭೀಮಸೇನ ದೇವರ ಭಾಗವತ ಧರ್ಮಗಳನ್ನು ನಾವು ನಿರೂಪಿಸುವ ಕಾಲಕ್ಕೆ ಒಂದು ಅಂಶವನ್ನು ಹೇಳಿದ್ದೇವೆ. ಎಂದೂ ಕೂಡ ಭೀಮಸೇನ ದೇವರು ವಿಷ್ಣು ಭಕ್ತರನ್ನು ಕೊಲ್ಲುವುದಿಲ್ಲ. ಅದಕ್ಕೇನೆ ಕರ್ಣನನ್ನೂ ಕೊಂದಿಲ್ಲ. ಕರ್ಣನೂ ವಿಷ್ಣು ಭಕ್ತನೇ, ಅದೇಗ್ರಿ ಸೂರ್ಯ ಅಲ್ವಾ, ಅದಕ್ಕೋಸ್ಕರ. ಆದರೆ ಈ ಬಾಲ್ಮೀಕ ಮಹಾರಾಜನ ವಧೆಯನ್ನು ಭೀಮಸೇನನೇ ಮಾಡೋದು. ಮತ್ತು ನೀವೇ ನಿಯಮ ಹೇಳಿ ವ್ಯಭಿಚಾರ ತೋರಿಸ್ತಾ ಇದ್ದೀರಲ್ರಿ ಅಂದರೆ, ಇಲ್ಲ, ಇಲ್ಲೂ ಕೂಡ ಒಂದು ಘಟನೆ ನಡೆದಿದೆ ಅಂತ ಆಚಾರ್ಯ ಹೇಳ್ತಾರೆ. ಬಾಲ್ಮೀಕ ಪ್ರಾರ್ಥಯಾಮಾಸ ಪೂರ್ವಂ ಸ್ನೇಹ ಪುರಸ್ಸರಂ ಭೀಮ ತ್ವಯೈವ ಹಂತವ್ಯೋ ರಣೇಹಂ ಪ್ರೀತಿಮಿಚ್ಛತ. ಒಂದು ದಿವಸ ಬಾಲಿಕ ರಾಜ ಭೀಮನಿಗೆ ಭೇಟಿಯಾಗಿದ್ದ. ಬಾಲಿಕ ಮಹಾರಾಜ ಹೇಳ್ದ, ನೋಡೋ ಭೀಮ, ಯುದ್ಧ ಅಂತೂ ನಿಶ್ಚಿತವಾಗಿದೆ. ನಾನು ಕೌರವರ ಪಕ್ಷದಲ್ಲಿ ನಿಂತು ಯುದ್ಧ ಆಡುವಂತಹ ಪ್ರಸಂಗ ಇದೆ. ಆದರೆ ನಾನು ಒಂದು ಕೇಳಿಕೊಳ್ಳೋದೇನು ಗೊತ್ತಾ, ನೀನೇ ನನ್ನನ್ನು ಸಂಹಾರ ಮಾಡಬೇಕು. ಯಾಕೆ? ಈಗ ಹಾಗೆ ಅಂತೂ ಅಜರಾಮರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಯೋದು ಅಂತ ಅನ್ನೋದು ಇದ್ದೇ ಇದೆ. ಅದನ್ನು ನೀನೇ ಮಾಡಿಬಿಡಪ್ಪ. ನಾವು ಈ ಪುರಾಣಗಳಲ್ಲಿ ಕೆಲವು ಕಥೆಗಳನ್ನು ಕೇಳ್ತೀವಿ ನೋಡಿ. ಈ ವೃಷಭಾಸುರನ ಕಥೆ ವೆಂಕಟಾಚಲದ ಮಹಾತ್ಮೆ ಹೇಳೋ ಕಾಲಕ್ಕೆ ಒಂದು ಮಾತು ಹೇಳ್ತಾರೆ. ಆ ವೃಷಭ ಅಂತ ಒಬ್ಬ ಅಸುರ ಇದ್ದ, ಇದೇ ವೆಂಕಟಾಚಲದಲ್ಲಿದ್ದ, ತುಂಬ ಪೀಡೆ ಕೊಡ್ತಾ ಇದ್ದ. ಆದರೂ ಪರಮಾತ್ಮನ ಭಕ್ತ ಆಗಿದ್ದ. ಏನು ಮಾಡೋದು ಅಂತ ದೇವತೆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಂಡ್ರು. ಪರಮಾತ್ಮ ಬಂದ, ಚಕ್ರದಿಂದ ಅವನನ್ನು ಸಂಹರಿಸಿದ ಅಂತ ಕಥೆ. ಈ ಚಕ್ರದಿಂದ ಸಂಹರಿಸೋ ಕಾಲಕ್ಕೆ ಅವ ಹೇಳ್ತಾನೆ ವೃಷಭಾಸುರ, ಕೈ ಮುಗಿತೀನಪ್ಪ, ಒಂದು ನಿಮಿಷ ತಡಿ, ನೀನು ಕೊಲ್ಲು ಬೇಡ ಅನ್ನಲ್ಲ, ಆದರೆ ಈ ಚಕ್ರದಿಂದನೇ ಹೊಡಿ ನನ್ನನ್ನು. ಯಾಕೆಂದರೆ ಸುದರ್ಶನ ಚಕ್ರದಿಂದ ಮೃತರಾಗಲಿಕ್ಕೂ ತುಂಬ ಪುಣ್ಯ ಮಾಡಿರಬೇಕು. ಕೃಷ್ಣ ಪರಮಾತ್ಮ ಹಾಗೆ ಸಿಕ್ಕವ್ರನ್ನೆಲ್ಲ ಸುದರ್ಶನ ಚಕ್ರದಿಂದ ಕೊಂದಿದ್ದಾನ ಹೇಳಿ ನೋಡೋಣ? ಇಲ್ಲ. ತನ್ನ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತ ಶಿಶುಪಾಲನನ್ನು ಕುತ್ತಿಗೆ ಹಾರಿಸ್ಬಿಟ್ಟ ಪರಮಾತ್ಮ. ಯಾಕೆ? ಭಕ್ತ ಅಂತ. ಆದ್ದರಿಂದ ಪರಮಾತ್ಮನ ಸುದರ್ಶನ ಚಕ್ರದಿಂದ ಮೃತರಾಗಲಿಕ್ಕೂ ತುಂಬ ಪುಣ್ಯ ಮಾಡಿರಬೇಕಾಗತ್ತೆ. ಹಾಗೇನೆ ಭೀಮಸೇನ ದೇವರ ಕೈಯಿಂದ ಹೊಡೆಸ್ಕೊಳ್ಬೇಕಂದ್ರೂ ಕೂಡ ನೀವೆಲ್ಲ ದೊಡ್ಡ ರಾಕ್ಷಸರಾದೇ ಆಗಿರಬೇಕು, ಇಲ್ಲ ಈ ತರಹ ಪ್ರಾರ್ಥನೆ ಆದರೂ ಮಾಡ್ಕೊಂಡಿರಬೇಕು. ಬಾಲಿಕ ರಾಜ ಕೇಳ್ಕೊಳ್ತಾನೆ, ತದಾ ಯಶಶ್ಚ ಧರ್ಮಂಚ ಲೋಕಂಚ ಪ್ರಾಪ್ನುಯಾಮಹಂ. ನನಗೆ ಕೀರ್ತಿ ಬರ್ತದಪ್ಪ, ಭೀಮಸೇನ ದೇವರಿಂದ ಬಾಲಿಕ ರಾಜರು ಹತರಾದರು ಅಂತ. ಇದನ್ನು ಕೀರ್ತಿ, ಇದು ಕ್ಷತ್ರಿಯರು ಅವ್ರಿಗೊಂದು ಕೀರ್ತಿ ಇರ್ತದಪ್ಪ. ಯಾರೋ ಹಾದಿಯಲ್ಲಿ ಹೋಗೋರು ಹೊಡೆದ್ಬಿಟ್ರೆ ಇದೇನು ಕೀರ್ತಿನ ಕ್ಷತ್ರಿಯರದು? ನೋಡ್ರಿ, ನಮ್ಮ ಮುಂದೆ ತುಂಬ ಹಾರಾಡ್ತಾ ಇದ್ದ ಇವನು ಯಾವುದೋ ಹಾದಿಯಲ್ಲಿ ಹೋಗೋ 4 ಜನರು ಹೊಡೆದ್ಬಿಟ್ರು ಅಂತಂದರೆ ಇದೇನು ಕ್ಷತ್ರಿಯನಿಗೆ ಕೀರ್ತಿಯ? ಇದು ಅಪಕೀರ್ತಿ ಇದು. ಅದಕ್ಕೆ ಸಿಂಹ ಬೇಕಿದ್ರೆ ಹಾಗೇ ಸಾಯಬಹುದು. ಈ ಬೇಟೆಯನ್ನು ಆಡಲಿಕ್ಕಾಗಲಾರ್ದೆ ಯಾವುದೋ ಪ್ರಾಣಿ ಗುದ್ದಿ ಸಿಂಹ ಸತ್ತೋಯ್ತು ಅನ್ನೋ ಕಥೆ ಕೇಳಿದರೆ ಸಿಂಹ ರಾಜ ಅಂತ ಯಾರಾದರೂ ಅಂತಾರ ಹೇಳಿ? ಹಾಗೆ ಪ್ರಸಂಗಗಳು ಆಗಿರ್ತವೆ ಪಾಪ ಸಿಂಹಕ್ಕೆ.
ಆದ್ದರಿಂದ ನೋಡಪ್ಪ ಭೀಮ, ನನಗೆ ಯಶಸ್ಸು ಬರಬೇಕು, ನನಗೆ ಪುಣ್ಯ ಬರಬೇಕು, ಆದ್ದರಿಂದ ನೀನೇ ನನ್ನನ್ನು ಸಂಹರಿಸಬೇಕು ಅಂತ ಬಾಲ್ಯಕರಾಜರು ಕೇಳ್ಕೊಂಡಿರ್ತಾರೆ. ಭೀಮ ಹಾಗೆ ಹೂವನ್ನಲ್ಲ, ಅವನೊಂದು ಮಾತು ಹೇಳ್ತಾನೆ, ನೋಡಪ್ಪ ನೀನೂ ಕೂಡ ನನ್ನ ಎದುರಿಗೆ ಯುದ್ಧಕ್ಕೆ ಅಂತ ಬಂದಾಗ ನನಗೆ ಜೋರಾಗಿ ಹೊಡಿಬೇಕು. ನಿತರಾಂ ವ್ಯಥಿತಸ್ತದಾ ಹನ್ಯಾಂ ನೈವ ಅನ್ಯಥಾ ಯುದ್ಧೆ ತತ್ತೇ ಶುಶ್ರೂಷಣಂ ಭವೇತ್. ನನಗೆ ಎಷ್ಟು ಜೋರ ಹೊಡಿಬೇಕಂದ್ರು ನೀನೇ ಅಂದರೆ ನನಗೆ ವ್ಯಥೆ ಆಗಬೇಕು. ಭೀಮನಿಗೆ ವ್ಯಥೆ ಆಗಲ್ಲ, ಅದಕ್ಕೆ ವಿಹ್ವಲಿತ ಅಂತ ಆಚಾರ್ಯ ಮುದ್ದಾಮಾಗಿ ವರ್ಣಿಸಿದ್ದು. ಭೀಮಸೇನದ ದೇಹ ನಡಗಿ ಹೋಯಿತು ಅಂತ ಯಾಕೆ ಮಾಡಿದ್ದು ಅಂದರೆ, ನಡಗುವಷ್ಟು ಇವನ ಶಕ್ತಿಯನ್ನು ಹಾಗೆ ಬಾಲ್ಯಕರಾಜರು ಹೊಡೆದಿದ್ದಾರೆ. ಇದರಿಂದ ಬಾಲ್ಯಕರಾಜನ ವಧೆ ಆಗಲಿಕ್ಕೆ ಈಗ ಸೂಕ್ತವಾದ ಕಾಲ ಬಂದಿದೆ ಅಂತ ನಾವು ತಿಳ್ಕೊಳ್ಬೋದು. ನಮ್ಮ ಸಲುವಾಗಿ ಇದಲ್ಲ. ಯಾಕೆಂದರೆ ಇವನು ಏನು ಹೊಡೆದ್ರು ಭೀಮಸೇನಿಗೆ ಏನೂ ಆಗಲ್ಲ ಅಂತ ತಿನ್ನೋದಿದ್ದರೆ ಭೀಮಸೇನ ದೇವರಿಗೆ ವ್ಯಥೆ ಆಯಿತು ಅಂತ ನಾವ್ಯಾಕೆ ತಿಳ್ಕೊಳ್ಳೋದು? ಅದಕ್ಕೆ ಅವರ ದೇಹವನ್ನು ನಡಗಿಸಿದ್ದು, ಅಷ್ಟಕ್ಕೆ ನೋವಾಯಿತು ಅಂತ ನಾವು ಅಂದ್ಕೊಳ್ಬೇಕು. ನೋವಾಗೋ ತರಹ ಯಾವಾಗ ನನಗೆ ಹೊಡಿತೀಯಪ್ಪ ಆಗ ನಾನು ನಿನ್ನನ್ನು ಹೊಡಿತೀನಿ ಅಂತ ಭೀಮ ಬಾಲ್ಯಕರಾಜನಿಗೆ ಹೇಳಿರ್ತಾನೆ. ಅಲ್ಲರಿ ಭೀಮಸೇನ ದೇವರನ್ನು ಹೊಡೆದ್ರೆ ಬಾಲ್ಯಕರಾಜರಿಗೆ ಒಳ್ಳೆಯದಾಗತ್ತಾ? ಹಿರಿಯರನ್ನು ಹೊಡಿಬೇಕಾ? ಭೀಮಸೇನ ದೇವರ ಒಂದು ಭಾಗವತ ಧರ್ಮದ ನಿಷ್ಠೆಯ ಬಗ್ಗೆ ಆಚಾರ ತೋರಿಸ್ಕೊಡ್ತಾರೆ. ಪರಮಾತ್ಮ ಈ ಪಾಂಡುರಾಜನ ಮರಣ ಆದ ಮೇಲೆ 16ನೇ ವಯಸ್ಸಿಗೆ ಧರ್ಮರಾಜ ಮನೆಗೆ ಬರ್ತಾನೆ. ಭೀಮನಿಗೆ 15, ಅರ್ಜುನನಿಗೆ 14 ವರ್ಷ. ಆವಾಗ ಬಂದಾಗ ಇವರು ಬಂದ ದಿವಸದಿಂದಲೇ ದ್ರೋಣಾಚಾರ್ಯರು ಎಲ್ಲರ ಮಾತನ್ನು ಧಿಕ್ಕರಿಸಿ ದುರ್ಯೋಧನಾದಿಗಳು ವಿಷ ಹಾಕೋದು, ಬೆಂಕಿ ಕೊಡೋದು, ಅಲ್ಲಿ ಒಗೆಯೋದು, ಇಲ್ಲಿ ಒಗೆಯೋದು, ಸರ್ಪ ಬಿಡೋದು, ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕೃಷ್ಣನಿಗೆ ಗೊತ್ತಾಯಿತು. ಸಾಮಾನ್ಯವಾಗಿ ಕಥೆ ಹೇಳೋ ಕಾಲಕ್ಕೆ ಕೃಷ್ಣ ಅವನು ಇಡೀ ಜೀವನ ಬರೀ ಬೆಣ್ಣೆ ಕದ್ದಿದ್ದಾನೆ, ಸ್ತ್ರೀಯರ ಜೊತೆ ಸಂಚಾರ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ. ಆವಾಗ ನೋಡಿ ಕೃಷ್ಣನ ಒಂದು ರಾಜ್ಯವನ್ನು ಆಳುವ ರೀತಿ ಅಕ್ರೂರನನ್ನು ಕೊಟ್ಟು ಕಳಿಸ್ತಾನೆ. ಅಲ್ಲರಿ ಭೀಮಸೇನಿಗೆ 15 ಅಂದರೆ ಅವನಿಗಿಂತ ಒಂದು 6-7 ತಿಂಗಳ ಚಿಕ್ಕವನು ಕೃಷ್ಣ, ಅವನಿಗಿಂತ 6-7 ತಿಂಗಳು ಚಿಕ್ಕವನು ಅರ್ಜುನಪ್ಪ. ಎಷ್ಟು ವಯಸ್ಸು ರೀ? 14.5 ವರ್ಷ ಆಸುಪಾಸು. ಅಷ್ಟಿದ್ದರೆ ಕೃಷ್ಣ ಅಕ್ರೂರನನ್ನು ಕೊಟ್ಟು ಕಳಿಸಿ, ಯಾಕೋ ಕೌರವರು ಪಾಂಡವರನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ನೋಡ್ಕೊಂಬ ನೀನು ಅಂತ ಈ ತರಹದ ಕಾರ್ಯಗಳನ್ನು ಅವತ್ತಿಂದಲೇ ಮಾಡ್ತಾ ಇದ್ದಾನವನು. ನಾವು ಕೇಳಿದ್ರೆ ನಾವು ಬೆಣ್ಣೆ ಕಳ್ಳ 14ನೇ ವರ್ಷಕ್ಕೆ ಬೆಣ್ಣೆ ತಿಂತಾ ಇದ್ದ ಅಂತ ನಾವು ಕಥೆಯನ್ನು ಹೇಳ್ತೀವಿ. ಅದೆಲ್ಲ ಚಿಕ್ಕವನಿದ್ದಾಗ ಮಾಡಿದ್ದಷ್ಟೇ. ಆಗ ಅವನು ತುಂಬ ದಿವಸಗಳ ಕಾಲ ಇದೇ ಹಸ್ತಿನಾವತಿಯಲ್ಲಿ ಇದ್ದು ಕೌರವರ ಪ್ರವೃತ್ತಿಯನ್ನು ನೋಡಿಕೊಂಡು ಕೊನೆಗೆ ಇದು ಕೃಷ್ಣನಿಗೆ ಸಮಂಜಸ ಅನಿಸಲ್ಲ ಅಂತ ಧೃತರಾಷ್ಟ್ರನಿಗೆ ದೂರನ್ನೂ ಕೂಡ ಕೊಟ್ಟು ಅರ್ಜುನ, ಭೀಮ ಹಾಗೂ ಸಹದೇವರನ್ನು ಕರ್ಕೊಂಡು ಹೋಗಿರ್ತಾನೆ. ಇದು ಮೊದಲನೇ ಭೇಟಿ ಕೃಷ್ಣನಿಗೂ ಹಾಗೂ ಪಾಂಡವರಿಗಾಗಿದ್ದು. ಅಂದರೆ ಏನೋ ಕಥೆ ಹೇಳ್ತಾ ಇದ್ದೀರ ಅಂದರೆ ಇದು ಪೀಠಿಕಾ ರೂಪದಲ್ಲಿ ಹೇಳಿದ್ದು. ಅಲ್ಲಿ ಕೃಷ್ಣ ಪರಮಾತ್ಮ ಅನೇಕ ಅಸ್ತ್ರಗಳನ್ನು ಅರ್ಜುನನಿಗೆ ಪಾಠ ಹೇಳಿಕೊಡ್ತಾನೆ. ಭೀಮಸೇನ ದೇವರಿಗೆ ಬಾರೋ ನಿನಗೆ ಗದೆ ಯುದ್ಧ ಹೇಳ್ಕೊಡ್ತೀನಿ ಅಂದರೆ ಬೇಡ ಅಂದ. ಸರ್ವಥಾ ಬೇಡ ಸ್ವಾಮಿ. ಅಲ್ಲ, ಭೀಮಸೇನ ದೇವರಿಗೆ ಓದು ಬರೀ ಇದರ ಅವಶ್ಯಕತೆ ಇಲ್ಲ. ಆದರೆ ಪರಮಾತ್ಮನ ಮುಂದೆ ಅವರು ನಮ್ರಾಗಿ ಏನು ಹೇಳಿದರೂ ಕೂಡ ಅದನ್ನು ಉಪದೇಶ ಪಡೀತಾರೆ. ಆದರೆ ಗದಾ ಯುದ್ಧದ ಪಾಠ ಬೇಡ ಅಂತ ಹೇಳ್ತಾನೆ. ಯಾಕೋ ಅಂತ ಕೃಷ್ಣ ಕೇಳಿದ. ಇಲ್ಲ, ಈಗ ಗದಾ ಯುದ್ಧ ಅಂದರೆ ಅದನ್ನು ಪುಸ್ತಕ ಪೆನ್ನು ಹಿಡ್ಕೊಂಡು ಓದುವಂತಹ ವಿದ್ಯೆನಾ? ಗದೆ ಎತ್ತಬೇಕು. ನಿನ್ನ ಮುಂದೆ ಸರ್ವಥಾ ನಾ ಗದೆ ಎತ್ತಲಿಕ್ಕಾಗಲ್ಲ. ಅಲ್ಲೋ ನಾನೇ ಹೇಳ್ತಾ ಇದ್ದೀನ, ಬೇಡಮ್ಮ, ನೀ ಹೇಳಿದ್ರು ಬೇಡ. ಅದಕ್ಕೆ ಮತ್ತೆ ಏನಪ್ಪ ಏನು ಮಾಡೋದು ಅಂದರೆ, ನೀ ಬೇಕಿದ್ರೆ ಬಲರಾಮನ ಕಡೆಯಿಂದ ಹೇಳಿಸು, ಅವನ ಕಡೆ ಪಾಠ ಓದ್ತೀನಿ. ನಿನ್ನ ಕಡೆ ಮಾತ್ರ ಸರ್ವಥಾ ನಾ ಗದಾ ಯುದ್ಧವನ್ನು ಹೇಳಿಸ್ಕೊಳ್ಳಿಕ್ಕೆ ಹೋಗಲ್ಲ. ಯಾಕೆ ಆಟ ಅಂತಂದ್ರೂ ಕೂಡ ನಿನ್ನ ಮೇಲೆ ಕೈ ಎತ್ತಲಿಕ್ಕೆ ನನ್ನ ಕಡೆ ಆಗಲ್ಲ. ಇಷ್ಟು ಭಗವನ್ನಿಷ್ಠೆ ಅವರಿಗೆ. ನೋಡಿ, ಸ್ವತಃ ಸ್ವರೂಪತಃ ಬಲರಾಮ ತುಂಬ ಚಿಕ್ಕವ. ಆದರೆ ಕೃಷ್ಣನೇ ಗದಾ ಯುದ್ಧವನ್ನು ಬಲರಾಮನಿಗೆ ಹೇಳಿಕೊಟ್ಟಿದ್ದಾನೆ. ಕೃಷ್ಣನ ಮೇಲೆ ಕೈಯನ್ನು ಮಾಡುವಕ್ಕಿಂತಲೂ ಕೂಡ ಬಲರಾಮನನ್ನು ಗುರುವನ್ನು ಸ್ವೀಕಾರ ಮಾಡೋದು ಒಳ್ಳೆಯದು ಅಂದ ಭೀಮ. ಅದಕ್ಕೆ ಬಲರಾಮನ ಕಡೆಯಿಂದ ಸ್ವಲ್ಪ ಗದೆ ಯುದ್ಧವನ್ನು ಹೇಳಿಸ್ಕೊಂಡು ಬಂದಿರ್ತಾನೆ. ಈ ಕಥೆಯನ್ನು ಹೇಳಿದ್ದು ಪರಮಾತ್ಮನ ಮೇಲೆ ಕೈ ಎತ್ತಬಾರದು ಅಂತ ಎಷ್ಟು ವಾಯುದೇವರಿಗೆ
ನಾವು ಆಟ ಆಡೋ ಕಾಲಕ್ಕೆ ಗುರುಗಳನ್ನು ಬೈದಿರ್ತೀವಿ, ಎಲ್ಲರನ್ನು ಬೈದ್ಬಿಟ್ಟಿರ್ತೀವಿ. ಬೇಕು ಅಂತಲೇ ಬೈತೀವಿ, ಇನ್ನು ಆಟ ಆಡೋ ಕಾಲಕ್ಕಂತೂ ಬಿಡ್ತೀವ? ಆದರೆ ವಾಯುದೇವರು ಹಾಗಿರೋದಿಲ್ಲ. ಅವರ ಭಕ್ತರಲ್ಲಿ ಹಿರಿಯರಾಗಿರುವಂತಹ ಬಾಲ್ಹಿಕರಾಜನಿಗೂ ಈ ಪ್ರಶ್ನೆ ಇತ್ತು, ನಿಮ್ಮ ಮೇಲೆ ಕೈಯನ್ನು ಹೇಗೆ ಎತ್ತೋದು? ನೀವು ನನ್ನನ್ನು ಹೊಡೀರಿ, ನಾನು ಕೇಳ್ಕೊಂಡಿದ್ದು ಒಳ್ಳೆಯದು. ಆದರೆ ನೀವು ನನ್ನ ಹೊಡಿಬೇಕಪ್ಪ, ಬಾಲ್ಹಿಕರಾಜನು ನನ್ನ ಮೇಲೆ ಹೊಡಿಬೇಕು, ಅವಾಗ ಅನುಗ್ರಹ ಮಾಡ್ತೀನಿ ಅಂದರೆ ಭೀಮ ಹೇಳ್ದ, ತತ್ತತೆ ಶುಶ್ರೂಷಣಂ ಭವೇತ್, ನನ್ನ ಸೇವಾ ಅಂತ ತಿಳಿದು ಹೊಡಿ. ಆಗ ಬಾಲ್ಹಿಕರಾಜನಿಗೆ ಬೇರೆ ಉಪಾಯ ಇಲ್ಲ. ಅದಕ್ಕೆ ಈ ಶತಘ್ನಿ ಎನ್ನುವ ಆಯುಧದಿಂದ ಜೋರಾಗಿ ಭೀಮಸೇನ ದೇವರ ಮೇಲೆ ಪ್ರಹಾರವನ್ನು ಮಾಡಿದ್ದು. ಭೀಮ ತತ್ಕಾಲದಲ್ಲಿ ಸ್ವಲ್ಪ ಸಿಟ್ಟಿಗೆದ್ದವನಂತೆ ಮಾಡಿ ಬಾಲ್ಹಿಕರಾಜನನ್ನು ಹೊಡೆದು ಕೊಂದು ಬಿಡ್ತಾನೆ. ಇತಿ ತೇನ ಹತಸ್ತತ್ರ ಭೀಮಸೇನೇನ ಬಾಲ್ಹಿಕಃ. ಹೀಗೆ ಬಾಲ್ಹಿಕರಾಜನ ಸಂಹಾರವನ್ನು ಭೀಮಸೇನ ದೇವರೇ ಮಾಡಿದ್ದು. ಅವನು ಪರಮ ವೈಷ್ಣವ ಅಂತಾದರೂ ಕೂಡ ಅವನೇ ಬೇಡ್ಕೊಂಡಿದ್ದಾನೆ ಅಂತಾದ್ದರಿಂದ ತಮ್ಮ ಭಾಗವತ ಧರ್ಮದ ಅನುಷ್ಠಾನಕ್ಕೂ ಏನು ಚ್ಯುತಿ ಬರಲಿಲ್ಲ. ಬಾಲ್ಹಿಕರಾಜನಿಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಗತಿಯೇ ಆಗಿದೆ. ಹೀಗೆ ಯುದ್ಧ ಅನ್ನೋದು ಮುಂದೆ ನಡೀತಾ ಇದೆ. ರಾತ್ರಿ ಕಾಲದಲ್ಲಿ ಅವತ್ತಿನ ದಿವಸ ಒಟ್ಟು ಎಷ್ಟು ಆಯಿತು ಅಂದರೆ 1 ಅಕ್ಷೌಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ್ದಾರೆ, ಕೌರವರ ಸೈನ್ಯಕ್ಕೆ ಸಂಬಂಧಪಟ್ಟದ್ದು. ಈಗ ಉಳಿದದ್ದು ಕೌರವರ ಹತ್ರ 5. ಅಷ್ಟಕ್ಷೌಹಿಣಿ ಸೈನ್ಯವನ್ನು ಸ್ವೀಕಾರ ಮಾಡಿ ಅವತ್ತಿನ ಯುದ್ಧವನ್ನು ಸಮಾಪ್ತಗೊಳಿಸ್ತಾರೆ ಅಂತ 14ನೇ ದಿವಸದ ಯುದ್ಧದ ಪ್ರಸಂಗಗಳನ್ನು ಇಷ್ಟು ದೀರ್ಘಕಾಲವಾಗಿ ನಿರೂಪಣೆಯನ್ನು ಮಾಡಲಾಗಿದೆ. ಇನ್ನು ಮುಂದೆ 15ನೇ ದಿವಸದ ಯುದ್ಧವನ್ನು ವರ್ಣಿಸ್ತಾರೆ. 15ನೇ ದಿವಸ ಅಂದರೆ ಅದು ದ್ರೋಣಾಚಾರ್ಯರ ಪರಾಕ್ರಮವನ್ನು ವರ್ಣಿಸಲಿಕ್ಕಿರುವಂತಹ, ಅವರು ಶುದ್ಧವಾಗಿರುವಂತಹ ಧರ್ಮನಿಷ್ಠೆಯನ್ನು ತೋರಿಸುವಂತಹ ದಿವಸದ ಕಥೆಗಳವು. ತತಃ ಸೂರ್ಯಶ್ಚಾಭ್ಯುದಿತಸ್ತದಾತಿ ಘೋರಂ ದ್ರೋಣಃ ಕರ್ಮಯುದ್ಧೇ ಚಕಾರ. ಬೆಳಗಾಯಿತು, ಮತ್ತೆ ಎಲ್ಲರೂ ಕೂಡ ತಯಾರಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಈ ಬಾರಿ ಮಾತ್ರ ಅವರು ಹೇಳಿದರು, ಈ ಪಾಂಚಾಲರನ್ನು ಬಿಡಬಾರದು. ನನ್ನ ಮೇಲೆ ಸಿಟ್ಟಿಗೆದ್ದು ನನ್ನನ್ನು ಭಿಕ್ಷುಕ ಅಂತ ಹೇಳಿದರು. ದರಿದ್ರರಿಗೂ ರಾಜರಿಗೂ ಸಖ್ಯ ಆಗಲ್ಲ ಅಂತ ಹೇಳ್ದ ದೃಪದ. ಇವನನ್ನು ಉಳಿಸಬಾರ್ದು, ಇವರ ಮಕ್ಕಳು ಉಳಿಬಾರ್ದು, ಇವರ ಮೊಮ್ಮಕ್ಕಳು ಉಳಿಬಾರ್ದು, ಅದರಲ್ಲಿ ದೌಹಿತ್ರರು ಉಳಿಬಾರ್ದು, ಪೌತ್ರರು ಉಳಿಬಾರ್ದು. ದೌಹಿತ್ರರು ಅಂದ್ರೆ ಉಪಪಾಂಡವರು. ಅವರೆಲ್ಲರನ್ನ ಸಂಹಾರ ಮಾಡುವಂತೆ ಅಶ್ವತ್ಥಾಮನಿಗೂ ಆದೇಶ ಮಾಡಿದ್ದಾರೆ. ತಾವು ಕೂಡ ತಮ್ಮ ಕೈಲಾದಷ್ಟು ಸಂಹಾರವನ್ನು ಮಾಡ್ತಾ ಇದ್ದಾರೆ. ರಥಾರ್ಬುದಂ ತೇನ ಹತಂಚ ತತ್ರ ತತಃ ಸಹಸ್ರಂ ಗುಣಿತಂ ನರಾಣಾಂ ತತೋ ದಶಾಂಶೋ ನಿಹತೋ ಹಯಾನಾಂ ಗಜಾರ್ಬುದಂ ಚೈವ ರಣೋತ್ಕಟೇನ. ಆಗ ಅರ್ಬುದ ಸಂಖ್ಯಾಕವಾಗಿರುವ ಅನೇಕ ರಥಿಕರನ್ನು ಹೊಡೆದು ಹಾಕ್ತಾರೆ ದ್ರೋಣಾಚಾರ್ಯರು. ಸಾಮಾನ್ಯವಾಗಿ ಅರ್ಬುದ ಅನ್ನೋ ಶಬ್ದಕ್ಕೆ ಬಹಳ ಕೋಟಿಗಿಂತಲೂ ಜಾಸ್ತಿ ಆಗಿರುವ ಸಂಖ್ಯೆ ಅಂತಿದೆ. ಇಲ್ಲಿ 20,000 ಅಂತ ಅರ್ಥ ಮಾಡ್ಕೊಳ್ಬೇಕು. ಅಷ್ಟೆಲ್ಲ 20,000 ಆನೆಗಳನ್ನು, ರಥಿಕರನ್ನು ಎಲ್ಲರನ್ನೂ ಕೂಡ ನಮ್ಮ ದ್ರೋಣಾಚಾರ್ಯರು ಸಂಹರಿಸಿದ್ದಾರೆ. ಆಗ ತಮ್ಮ ತಮ್ಮ ಸೈನ್ಯವನ್ನು ರಕ್ಷಿಸಬೇಕು ಎಂಬುವ ಇಚ್ಛೆಯಿಂದ ಬಂದ ವಿರಾಟ ಹಾಗೂ ದೃಪದ ಇಬ್ಬರನ್ನೂ ಕೂಡ ದ್ರೋಣಾಚಾರ್ಯರು ಕೊಂದು ಹಾಕಿಬಿಡ್ತಾರೆ. ವಿರಾಟ, ದೃಪದ ಇವರೆಲ್ಲರೂ ಕೂಡ ದ್ರೋಣರಿಗೆ ವಯಸ್ಸ ಸಮಾನರು. ತತಃ ವಿರಾಟ ದೃಪದೌ ಶರಾಭ್ಯಾಂ ನಿನಾಯ ಲೋಕಂ ಪರಮಾಜಿ ಮಧ್ಯೆ. ಹೀಗೆ ಅವರ ಸಂಹಾರವನ್ನು ಮಾಡಿದರು. ಕೊನೆಗೆ ಭೀಮಸೇನ ತುಂಬ ಬೈತಾನೆ ದೃಷ್ಟದ್ಯುಮ್ನನಿಗೆ. ಏನೋ ದೃಷ್ಟದ್ಯುಮ್ನ, ನಿಮ್ಮಪ್ಪನನ್ನು ಸಂಹಾರ ಮಾಡಿದರು ದ್ರೋಣಾಚಾರ್ಯರು, ಹಾಗೆ ನೋಡ್ತಾ ನಿಂತ್ಕೊಂಡಿದ್ದೀಯಲ್ಲೋ, ಹೋಗು ಯುದ್ಧ ಆಡು ಅಂತ ಸ್ವಲ್ಪ ಬೈತಾನೆ. ಅಷ್ಟೇ, ಬೈಲಿಕ್ಕೆ ಯಾಕೆ ಅಂತಂದರೆ ಅಗ್ನಿ ಪ್ರಜ್ವಲಿತ ಆಗಬೇಕು ಅಂದರೆ ಗಾಳಿ ಬೀಸಬೇಕಲ್ಲ, ಅದಕ್ಕೆ. ದೃಷ್ಟದ್ಯುಮ್ನ ಅಗ್ನಿ ಅವತಾರ, ಅವನು ಕೆಲಸ ಮಾಡಬೇಕು ಅಂದರೆ ಗಾಳಿ ಇರಬೇಕು. ವಾಯುದೇವರ ಅವತಾರರಾಗ ಭೀಮನ ಸಂದೇಶ ಬರಬೇಕು ಅಂತ. ಮರುತ್ಸಖೋ ಹುತಾಶನಃ. ಹೀಗೆ ಭೀಮನ ಮಾತನ್ನು ಕೇಳಿ ದ್ರೋಣರ ಎದುರಿಸಲಿಕ್ಕೆ ಅಂತ ದೃಷ್ಟದ್ಯುಮ್ನ ಬಂದಿದ್ದಾನೆ. ತುಂಬ ಅವನು ಪರಾಕ್ರಮದಿಂದ ಅನೇಕ ಬಾಣಗಳನ್ನು ಬಿಡ್ತಾ ಇದ್ದಾನೆ. ದ್ರೋಣಾಚಾರ್ಯರು ಪುರುಜಿತ್ತು ಹಾಗೂ ಕುಂತಿಭೋಜ ಅಂತೆಲ್ಲ ಬಂದಿರ್ತಾರಲ್ಲ. ಕುಂತಿಭೋಜ ಅಂದರೆ ನಮ್ಮ ಕುಂತಿಯ ಸಾಕು ತಂದೆ. ಅವನನ್ನು ಕೂಡ ದ್ರೋಣರು ವಧೆ ಮಾಡ್ತಾರೆ.
ಪುರುಜಿತ್ ಕುಂತಿಭೋಜಶ್ಚ ಅಂತ ಬರ್ತು ನೋಡಿ. ಆ ಪುರುಜಿತ್ ಅನ್ನುವಂತಹ ರಾಜನನ್ನು ಕೂಡ ಸಂಹಾರ ಮಾಡ್ತಾರೆ. ಆಗ ಒಂದು ಕಾರ್ಯವನ್ನು ಕೃಷ್ಣ ಮಾಡಬೇಕು ಅಂತ ಅಂದ್ಕೊಂಡ. ನೋಡಿ, ತುಂಬ ಪರಾಕ್ರಮದಿಂದ ದ್ರೋಣಾಚಾರ್ಯರು ಯುದ್ಧ ಆಡ್ತಾ ಇದ್ದಾರೆ. ಇದಕ್ಕೊಂದು ಮತ್ತು ಸಮಾಪ್ತಿಯನ್ನು ಹೇಳಬೇಕಲ್ಲ. ಎಲ್ಲರೂ ಯುದ್ಧ ಆಡಿದ್ದಾರೆ, ಎಲ್ಲರಿಗೂ ಕೂಡ ಒಂದು ಪಾತ್ರವನ್ನು ವಹಿಸುವಂತಹ ಕಾರ್ಯವನ್ನು ಕೊಟ್ಟಿದ್ದಾನೆ. ಹಾಗೆ ದ್ರೋಣಾಚಾರ್ಯರ ಈ ಯುದ್ಧವನ್ನು ಕೂಡ ಸಮಾಪ್ತಗೊಳಿಸಬೇಕು ಅಂತ ಪರಮಾತ್ಮ ಸಂಕಲ್ಪಿಸಿದ. ಕರ್ಣದುರ್ಯೋಧನಾದೀಂಶ್ಚ ಶಲ್ಯಂಭೋಜಂ ಕೃಪಂ ತಥಾ ಭೀಮಾರ್ಜುನೌ ಶರೋಘೇಣ ವಾರಯಾಮಾಸ ತೂರಣೆ. ಪರಮಾತ್ಮ ಹೀಗೆ ಸಂಕಲ್ಪಿಸುವ ಕಾಲಕ್ಕೆ ಭೀಮಾರ್ಜುನರಿಬ್ಬರೂ ಕೂಡ ಅನೇಕ ಜನರನ್ನು ಸಂಹಾರ ಮಾಡ್ತಾ ಇದ್ದಾರೆ. ತತ್ರಾಪಿ ಕರ್ಣ, ದುರ್ಯೋಧನ, ಶಲ್ಯ ಇವರೆಲ್ಲರನ್ನೂ ಕೂಡ ಓಡಿಸ್ತಾ ಇದ್ದಾರೆ, ಬಾಣಗಳಿಂದ ಹೊಡಿತಾ ಇದ್ದಾರೆ. ಆಗ ಒಂದು ಪ್ರಸಂಗ ಬಂತು. ಅಥ ಮಾಲವರಾಜಸ್ಯ ತು ಅಶ್ವತ್ಥಾಮಾಭಿಧಂ ಗಜಂ ಭೀಮಸೇನ ಹತಂ ದೃಷ್ಟ್ವಾ ವಾಸುದೇವ ಪ್ರಚೋದಿತಃ ಅಶ್ವತ್ಥಾಮ ಹತ ಇತಿ ಪ್ರಾಹ ರಾಜ ಯುಧಿಷ್ಠಿರಃ. ಭೀಮ ಯುದ್ಧ ಆಡೋ ಕಾಲಕ್ಕೆ ಮಾಲವ ದೇಶದ ಒಬ್ಬ ರಾಜ, ಮಾಲವ ರಾಜ ಅಂತ, ಅವನ ಹತ್ರ ಒಂದು ಆನೆ ಇತ್ತು. ಅದರ ಹೆಸರು ಅಶ್ವತ್ಥಾಮ ಅಂತ. ಭೀಮ ಆ ಆನೆಯನ್ನು ಚಲೋತ್ನಾಗಿ ಹೊಡೆದು ಅದನ್ನು ಕೊಂದುಬಿಟ್ಟಿರ್ತಾನೆ. ಈಗಿನ ಕಾಲದಲ್ಲಿ ಮತ್ತೆ ನಾಯಿಗಳಿಗೆ ಏನೇನೋ ಹೆಸರಿಡೋ ಕಾಲಕ್ಕೆ ಪಾಪ ಅವರು ತಮ್ಮನ್ನು ರಕ್ಷಣೆ ಮಾಡುವಂತಹ ಆನೆಗೆ ಹೆಸರಿಡಬಾರ್ದ? ಅಶ್ವತ್ಥಾಮ ಅಂತ ಅದಕ್ಕೆ ನಾಮಕರಣ ಮಾಡಿರೋದು. ಈಗ ಅಶ್ವತ್ಥಾಮನಿಗೆ ಅಶ್ವತ್ಥಾಮ ಅಂತ ಯಾಕೆ ಹೆಸರು ಬಂದದ್ದು ಅದನ್ನು ಹೇಳಿದ್ದಾರೆ. ಇಲ್ಲ, ಇವನು ಹುಟ್ಟೋ ಕಾಲಕ್ಕೆ ಕುದುರೆ ತರಹ ಕೂಗಿದ, ಆಮೇಲೆ ಕುದುರೆಯಷ್ಟು ಬಲ ಅವನಿಗಿದೆ, ಆದ್ದರಿಂದ ಇವನಿಗೆ ಅಶ್ವತ್ಥಾಮನ್ ಅಂತ ಕರೀತಾರೆ. ಈ ಆನೆಯು ಕುದುರೆ ಥರ ಕೂಗಿತ್ತೋ ಅದು ಯಾರಿಗೆ ಗೊತ್ತು. ಆದರೆ ಅಶ್ವತ್ಥಾಮನ್ ನಾಮಕರಣವಂತೂ ಮಾಡಿದ್ದಾರಪ್ಪ. ಅಥ ಮಾಲವರಾಜಸ್ಯ ತು ಅಶ್ವತ್ಥಾಮಾಭಿಧಂ ಗಜಂ ಹತಂ. ಭೀಮ ಈ ಆನೆಯನ್ನು ಕೊಂದ. ಕೃಷ್ಣನಿಗೆ ಈ ಸುದ್ದಿ ಗೊತ್ತಾಯಿತು. ಓ, ಅಶ್ವತ್ಥಾಮ ಹತಃ, ಅಶ್ವತ್ಥಾಮನು ಹತನಾದ. ಈ ಅಶ್ವತ್ಥಾಮನು ಅಂದರೆ ದ್ರೋಣಪುತ್ರ ಅಶ್ವತ್ಥಾಮ ಅಂತ ಏನಾದರೂ ಹೇಳಿದಾನ ಕೃಷ್ಣ? ನೀವ್ಯಾಕೆ ತಿಳ್ಕೊಂಡ್ರಪ್ಪ ಅಶ್ವತ್ಥಾಮ ಶಬ್ದಕ್ಕೆ ಅಶ್ವತ್ಥಾಮನೇ ದ್ರೋಣಪುತ್ರನೇ ಅಂತ? ನಿಮ್ಮ ತಪ್ಪಲ್ವಾ? ಪರಮಾತ್ಮ ಧರ್ಮರಾಜನನ್ನು ಕರೆದ, ಬಾರೋ ಇಲ್ಲಿ ಅಂತ. ಯುಧಿಷ್ಠಿರ ಬಂದ. ನೋಡು, ನಿನಗೆ ದ್ರೋಣಾಚಾರ್ಯರು ಒಂದು ಮಾತು ಹೇಳಿದ್ದಾರಲ್ವೇ, ಅಶ್ವತ್ಥಾಮ ವಧಂ ಶ್ರುತ್ವ ನಾಹಂ ಯೋತ್ಸ ಇತಿ ಸ್ವಯಂ. ಎಲ್ಲಿಯವರೆಗೆ ನನ್ನ ಮಗ ಅಶ್ವತ್ಥಾಮನು ಯುದ್ಧ ಆಡ್ತಿರ್ತಾನೋ ಅಲ್ಲಿಯವರೆಗೆ ನಾನು ಯುದ್ಧ ಆಡೋದು. ಯಾವಾಗ ಅಶ್ವತ್ಥಾಮ ಮೃತನಾದ ಅನ್ನುವಂತಹ ಈ ಒಂದು ಕೆಟ್ಟ ಸುದ್ದಿಯನ್ನು, ಅಪ್ರಿಯವಾದ ಸುದ್ದಿಯನ್ನು ನಾನು ಕೇಳ್ತೀನೋ ಆಗಲೇ ಈ ನನ್ನ ಶಸ್ತ್ರದ ಸನ್ಯಾಸವನ್ನು ಮಾಡ್ತೀನಿ ಅಂತ ದ್ರೋಣಾಚಾರ್ಯರು ಪ್ರತಿಜ್ಞೆ ಮಾಡಿರ್ತಾರೆ. ಪುರೋಕ್ತಂ ಧರ್ಮಜಾಯೈವ ತೇನ ದ್ರೋಣೋ ಯುಧಿಷ್ಠಿರಂ. ಅದಕ್ಕೆ ನೋಡೋ ಧರ್ಮರಾಜ, ನೀ ಏನು ಮಾಡಬೇಕು, ಹೋಗಿ ದ್ರೋಣಾಚಾರ್ಯರ ಮುಂದೆ ಅಶ್ವತ್ಥಾಮ ಹತಃ ಅಂದಿಷ್ಟು ಹೇಳಬೇಕು ಅಂದ. ಇವನಿಗೆ ಅಶ್ವತ್ಥಾಮ ಬದುಕೇನಲ್ರಿ ಅಂತ. ಬ್ರೂಹಿ ಸತ್ಯಮಿತಿ ಪ್ರಾಹ ಸತ್ಯಮಿತ್ಯೇವ ಸೋಬ್ರವೀತ್. ಆಗ ಕೃಷ್ಣ ನೋಡು ಇಷ್ಟು ಹೇಳ್ಕೊಂಬ ಅಂತಂದ. ಇವನಿಗೆ ಕೃಷ್ಣನ ಮಾತಿನ ಮೇಲೆ ಅಷ್ಟು ವಿಶ್ವಾಸ ಬರಲಿಲ್ಲ. ಅವನಿಗೆ ಯಾಕ್ರಿ, ನಮಗೆ ಬರಲ್ಲ, ಕೃಷ್ಣ ಸುಳ್ಳು ಹೇಳದ ಅಂತ. ಅದಕ್ಕೆ ಹೇಳಿರೋದು. ಆ ಕಥೆಯನ್ನು ಕೇಳ್ತಾ ಬಂದಾಗ ಅಲ್ಲಿ ಏನು ನಡೆದಿದೆ ಅಂತ ಅನ್ನೋದು ಬಹಳ ಸುಂದರವಾಗಿ ಗೊತ್ತಾಗುತ್ತೆ. ಕೃಷ್ಣ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಇವನ ಮನಸ್ಸಿನಲ್ಲಿ ಇಟ್ಕೊಂಡು ತಾನು ಸತ್ಯಭಾಷಿ ಅಂತ ಅನ್ನೋದನ್ನು ತೋರಿಸ್ಕೊಳ್ಬೇಕು. ಯಾಕೆ ಎಂದು ಅಸತ್ಯ ಮಾತಾಡಿಲ್ಲ ರೀ. ಅದಕ್ಕೇನು ಮಾಡ್ದ, ದ್ರೋಣಾಚಾರ್ಯರ ಮುಂದೆ ಹೋಗಿ ಅಶ್ವತ್ಥಾಮ ಹತಃ ಅಂತ ಜೋರಾಗಿ ಹೇಳಿ ಕುಂಜರಹ ಅಂತ ಹೇಳ್ದ. ಕುಂಜರ ಅಂದರೆ ಆನೆ. ಅಂದರೆ ಅಶ್ವತ್ಥಾಮ ಅನ್ನೋದು ಆನೆ ಹೆಸರು. ಅಶ್ವತ್ಥಾಮ ಕುಂಜರಹ ಹತಃ ಅಂತ ನೀವು ಅನ್ವಯ ಮಾಡ್ಕೊಳ್ಳಿ ಅಂತ. ಅದೇನು ಉಪಾಂಶು ಬಹಳ ಕಡಿಮೆ ಧ್ವನಿಯಿಂದ, ಅಲ್ಪ ಧ್ವನಿಯಿಂದ ತಾನು ಸುಳ್ಳು ಹೇಳಿರಬಾರ್ದು. ಕೃಷ್ಣ ಬೇಕಾದ್ರೆ ಸುಳ್ಳು ಹೇಳಿ,
ನಾ ಸುಳ್ಳು ಹೇಳಲ್ಲ ಅಂತ ಇವನಿಗೆ. ಅದಕ್ಕೆ ಅಶ್ವತ್ಥಾಮ ಹತಃ ಅಂತ ಕೃಷ್ಣ ಹೇಳಿ ಕಳಿಸಿದ್ದಾನೆ. ದ್ರೋಣಾಚಾರ್ಯರೇ ಅಶ್ವತ್ಥಾಮ ಹತಃ ಅಂತ ಹೇಳಿ ಕುಂಜರಹ ಅಂತ ಅಲ್ಪಧ್ವನಿಯಿಂದ ಹೇಳಿದ. ಸತ್ಯೇನಪ್ಪ ಅಂತ ಕೇಳಿದರು ಪಾಪ ಅವರು. ಪಾಪ ಮಗನ ಸುದ್ದಿ ಕೇಳ್ತಾ ಇದ್ದಾರೆ ಅವರು. ಸತ್ಯ ಅಂತಂದ. ಬ್ರೂಹಿ ಸತ್ಯವಿಧಿ ಪ್ರಾಹ ಸತ್ಯವಿತ್ಯೇವ ಸೋಬ್ರವೀತ್. ಏನಪ್ಪ ನಿಜವಾಗಿಯೂ ಅಶ್ವತ್ಥಾಮ ಮೃತನಾದ್ನ? ಹೌದು, ಸತ್ಯ ಇದು ಅಂತ ಹೇಳಿದ. ಆಗ ದ್ರೋಣೋಥ ವ್ಯಥಿತೋಭವತ. ದ್ರೋಣಾಚಾರ್ಯರಿಗೆ ಬಹಳ ಮನಸ್ಸಿಗೆ ನೋವಾಯಿತು. ಛೇ, ನನ್ನ ಮಗ ಮೃತನಾಗ್ಬಿಟ್ನಲ್ಲ, ಏನು ಮಾಡೋದು, ಬೇಡವೇ ಬೇಡ ಅಂತ ಶಸ್ತ್ರತ್ಯಾಗವನ್ನು ಮಾಡಬೇಕು. ಅಷ್ಟೊತ್ತಲ್ಲಿ ಒಂದು ಘಟನೆ ಆಗ್ತದೆ. ಮಹಾಭಾರತದ ನಾವು ಶ್ಲೋಕಗಳನ್ನು ನೋಡ್ತಾ ಹೋಗೋ ಕಾಲಕ್ಕೆ ಈ ಸುದ್ದಿಯನ್ನು ಕೇಳಿದ ಮೇಲೂ ದ್ರೋಣಾಚಾರ್ಯರು ಯುದ್ಧವನ್ನು ಮುನ್ನಡೆಸ್ತಿರ್ತಾರೆ. ಆಗ ಭೀಮ ಬಂದು ದ್ರೋಣಾಚಾರ್ಯರಿಗೆ ಉಪದೇಶ ಕೊಡ್ತಾನೆ. ತಸ್ಯ ಭೀಮೋ ರಥೇಶಾಂಚ ಗೃಹೀತ್ವಾ ನತವೇದೃಶಂ ಯೋಗ್ಯಂ ಗುಣವತೋ ನಿತ್ಯಂ ಪರಧರ್ಮೋಪಜೀವನಂ. ದ್ರೋಣಾಚಾರ್ಯರ ರಥದ ಮುಂದೆ ಬಂದು ಆ ರಥಕ್ಕೆ ಕಟ್ಟಿರುವಂತಹ ಒಂದು ಮುಂಭಾಗದ ಕಂಬ, ಆ ಕಂಬವನ್ನು ಹಿಡ್ಕೊಂಡು ಭೀಮ ಮಾತಾಡ್ತಾನೆ. ಏನಪ್ಪ ದ್ರೋಣಾಚಾರ್ಯರೇ, ಬ್ರಾಹ್ಮಣರಾಗಿ ಒಬ್ಬರ ಪಕ್ಷ ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ದೀರಲ್ಲ, ಈ ತರಹ ಪರಧರ್ಮವನ್ನು ಆಶ್ರಯಿಸೋದು ನಿಮ್ಗೆ ಒಳ್ಳೆಯದಾ? ನೋಡಿ, ಬ್ರಾಹ್ಮಣರು ಅಂತಾದವರು ಅಧ್ಯಯನ, ಅಧ್ಯಾಪನ, ಜಪ, ತಪಸ್ಸು ಇವುಗಳಲ್ಲಿ ಆಸಕ್ತರಾಗಿರಬೇಕು. ಹೋಗಲಪ್ಪ, ಏನೋ ಧರ್ಮಕ್ಕೆ ಯುದ್ಧ ಆಡ್ತಾ ಇದ್ದೀರಾ, ಅಧರ್ಮ ಪಕ್ಷವನ್ನು ವಹಿಸ್ಕೊಂಡು ಬರ್ತಾ ಇದ್ದೀರೋದು. ಆದ್ದರಿಂದ ಕೆಲವೊಂದನ್ನು ಆಪದ್ಧರ್ಮ ಅಂತ ಹೇಳಿದ್ದಾರೆ. ಇದನ್ನು ಮಾಡಲಿಕ್ಕಾಗಲ್ಲ ಅಂದರೆ ಅದನ್ನು ಮಾಡಬೇಕಪ್ಪ. ಯಾರೂ ದೇಶವನ್ನು ಸಂರಕ್ಷಣೆ ಮಾಡಲಿಕ್ಕಿಲ್ಲ ಅಂತಂದಾಗ ಆಗ ಹೋಗಬೇಕು ಬ್ರಾಹ್ಮಣರು, ಸ್ನಾನ ಸಂಧ್ಯಾವಂದನೆ ಬಿಟ್ಟು ಯುದ್ಧಕ್ಕೆ ಹೋಗಬೇಕು. ಆದರೆ ಅಂತಹ ಪ್ರಸಂಗ ಏನಿಲ್ಲಲ್ಲ ಇಲ್ಲಿ. ಈ ಪರಧರ್ಮದಿಂದ ಉಪಜೀವಿಸುವುದು ನಿಮಗೆ ಶ್ರೇಯಸ್ಕರ ಅಲ್ಲ. ಯಾಕೆ? ಪರಧರ್ಮ ಇದು, ಕ್ಷತ್ರಿಯರ ಧರ್ಮ ಯುದ್ಧ ಆಡೋದು. ನಿಮಗೆ ಯಾಕೆ ಬೇಕಿದು? ಕೃಷ್ಣ ಹೇಳಿದ್ದ ನೋಡಿ, ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನೀವು ಮಾಡ್ತಾ ಇರುವ ಕಾರ್ಯ ನಿಮಗೆ ವಿಹಿತ ಅಂತಾದಾಗ ಅದರಲ್ಲಿ ದೋಷ ಇದ್ದರೂ ಕೂಡ ಅದನ್ನೇ ಮಾಡಬೇಕು. ಅದಕ್ಕಿಂತಲೂ ಉತ್ತಮವಾದ ರೀತಿಯಲ್ಲಿ ಪರಧರ್ಮ ಆಚರಣೆಯು ಬರುತ್ತಿದ್ದರೂ ಅದನ್ನು ಮಾಡಬಾರದು. ಅದನ್ನು ಮಾಡೋದರಿಂದ ಪಾಪ ಇದೆ, ಇದನ್ನು ಬಿಡೋದ್ರಿಂದ ಪಾಪ ಇದೆ. ಹಾಗಂಥೇಳಿ ದ್ರೋಣಾಚಾರ್ಯರು ತಾವೇನು ಸ್ನಾನ ಸಂಧ್ಯಾವಂದನೆ ಜಪ ಇತ್ಯಾದಿಗಳನ್ನು ಬಿಡ್ತಾ ಇದ್ರು ಅಂತ ಅರ್ಥ ಅಲ್ಲ. ಆದರೆ ಪರಧರ್ಮವನ್ನು ಆಶ್ರಯಿಸಿದ್ದಾರಲ್ಲ, ಇದು ತಪ್ಪು ಅಲ್ಲ. ಅಷ್ಟಿದ್ರೆ ಮೊದಲೇ ಹೇಳಬೇಕಾಗಿತ್ತು ರೀ. ಇವತ್ತು ಯಾಕೆ ಬಂದು ಹೇಳ್ತಿರೋದು? ಮೊದಲೇ ದಿವಸ ಹೇಳಬೇಕಪ್ಪ ಭೀಮ ಅಂತಂದರೆ. ಭೀಮಸೇನ ದೇವರಿಗೆ ಅದು ಗೊತ್ತಿದೆ. ಪರಮಾತ್ಮ ಈ ರೂಪದ ಬೃಹಸ್ಪತಿ ಆಚಾರ್ಯರನ್ನು ಭೂಭಾರ ಹರಣಕ್ಕಾಗಿ ಅಂತಲೇ ಇಟ್ಟಿರೋದು. ಅದರ ಸಂಕಲ್ಪ ಇರೋದು 15 ದಿವಸದ ಪರ್ಯಂತ ಅಂತ ಗೊತ್ತಿದೆ. ಅದಕ್ಕೆ ಬೈಲಿಕ್ಕೆ ಬಂದಿರೋದು, ಅದಕ್ಕೆ ಉಪದೇಶ ಮಾಡಲಿಕ್ಕೆ ಬಂದಿರೋದು. ಇಲ್ಲಾಂದ್ರೆ ಮೊದಲನೇ ದಿವಸನೇ ಹೇಳ್ಬೋದಲ್ವ. ಭೀಮಸೇನ ದೇವರಿಗೆ ಎಲ್ಲ ಗೊತ್ತಿದೆ. ಯಾಕೆ? ಭೂಭಾರ ಕ್ಷಪಣೆಯ ಸಾಕ್ಷಾತ್ ಅಂಗಂ. ಇವರೇನೇ ಭೂಭಾರ ಹರಣ ಮಾಡುವುದರಲ್ಲಿ ಪ್ರಧಾನ ಅಂಗ. ಪರಮಾತ್ಮ ಸಂಕಲ್ಪ ಮಾಡಿದರೆ ಭೀಮಸ್ತತ್ಕಾರ್ಯ ಸಾಧಕ, ಭೀಮನೇ ಬಂದು ಆ ಕಾರ್ಯವನ್ನು ಮಾಡೋದು. ಅದಕ್ಕೋಸ್ಕರ ಪರಮಾತ್ಮನ ಸಂಕಲ್ಪದಲ್ಲಿ 15 ದಿವಸಗಳ ಪರ್ಯಂತ ದ್ರೋಣಾಚಾರ್ಯರ ಯುದ್ಧ ಆಗಬೇಕು ಅಂತಿದೆ. ಅಷ್ಟರಲ್ಲಿ ಅವರು ಎಷ್ಟು ಜನರನ್ನು ಸಂಹಾರ ಮಾಡ್ತಾರೋ ಮಾಡಿಕೊಳ್ಳಿ, ಆದರೆ ಅವರ ನಿವೃತ್ತಿ ಎನ್ನುವುದು ಪರಮಾತ್ಮನಿಗೆ ಸಂಕಲ್ಪಿತವಾಗಿರುವಂಥದ್ದು. ನಾವು ಹೇಳೋದೇನು? ಅಶ್ವತ್ಥಾಮಾಹತ ಅಂತ ಹೇಳೋದಕ್ಕೇನೆ ಬಿಟ್ಟ ಅಂತ. ಅಶ್ವತ್ಥಾಮಾಹತ ಅಂತ ಹೇಳೋದ್ರ ಜೊತೆಗೆ ಭೀಮನ ಈ ವಿಶಿಷ್ಟವಾಗಿರುವ ಉಪದೇಶದಿಂದ ಯುದ್ಧದಿಂದ ನಿವೃತ್ತರಾದರು. ಯಾಕಪ್ಪ ಈ ಪರಧರ್ಮದಿಂದ ಇರೋದು? ಅದರಲ್ಲೂ ಯೋಗ್ಯಂ ಗುಣವತೋ ನಿತ್ಯಂ. ನೀವೆಂತಹ ಗುಣಿಗಳು! ಯಾರೋ 4 ಜನ ತಮ್ಮ ವಿಹಿತ ಕಾರ್ಯಗಳನ್ನು ಬಿಟ್ಟು ಪರಧರ್ಮವನ್ನು ಆಶ್ರಯಿಸ್ತಾರೆ ಅಂದರೆ ಮಾಡ್ಕೊಳ್ಳಿ ಬಿಡ್ರಿ ಅನ್ಬೋದು. ಗುಣವತಃ, ಗುಣಗಳಿಂದ ಹಿರಿಯರಾಗಿರುವಂತಹ ದ್ರೋಣಾಚಾರ್ಯರು ಈ ತರಹ ಪರಧರ್ಮವನ್ನು, ಕ್ಷತ್ರಿಯರ ಧರ್ಮವನ್ನು ಆಶ್ರಯಿಸಿ ಅವರ ಸಲುವಾಗಿ ಅವ್ರಿಗೆ ಒಳ್ಳೆಯದು ಮಾಡಬೇಕು ಅಂತ ಇರೋದು ಎಷ್ಟು ಒಳ್ಳೆಯದು ನೋಡ್ರಿ.
ಅಜ್ಞಾನಾತ್ ಮೂಢವದ್ ಬ್ರಹ್ಮನ್ ಪುತ್ರದಾರ ಧನೇಪ್ಸಯ ಏಕಸ್ಯಾರ್ಥೆ ಬಹೂನ್ ಹತ್ವಾ ಪುತ್ರಸ್ಯಾಧರ್ಮ ವಿದ್ಯೆಯ ಸ್ವಕರ್ಮಸ್ಥಾನ್ ವಿಕರ್ಮಸ್ಥೋ ನ ವ್ಯಪತ್ರಪಸೇ ಕಥಂ. ನೀನು ಯುದ್ಧ ಆಡ್ಲಿಕ್ಕೆ ಬಂದಿದ್ದವರು ಬ್ರಾಹ್ಮಣರು ಅಂತಾಗಿದ್ರೆ ಅದು ಬೇರೆ ವಿಚಾರಪ್ಪ. ನಾವು ನಮ್ಮ ಧರ್ಮ ಮಾಡ್ತಾ ಇರೋದು, ನೀವೇ ಯಾಕೆ ಪರಧರ್ಮವನ್ನು ಆಶ್ರಯಿಸಿ ಇಲ್ಲಿ ಬರ್ತಾ ಇರೋದು? ಆದ್ದರಿಂದ ನಮಗೆ ಈ ಯುದ್ಧದಿಂದ ಒಳ್ಳೆಯ ಕೆಲಸ ಇದೆ, ನಮಗೆ ಪುಣ್ಯ ಇದೆ, ನಿಮಗಿಲ್ಲ. ಈ ಪರಧರ್ಮೋಪದಿಮಯವನ್ನು ಬಿಟ್ಬಿಡಿ, ಸಾಕು, ಯುದ್ಧ ಆಡಿದ್ದು. ಇತ್ಯಾಹ ಕಸ್ಥಾ ಮುನಯಶ್ಚಾಲಮೇಹೀತಿ ತಂ ತದ ಊಚುಸ್ತದಖಿಲಂ ಜ್ಞಾತ್ವಾ ದ್ರೋಣ ಶಸ್ತ್ರಮವಾಸೃಜತ. ಆಕಾಶದಲ್ಲಿ ನಿಂತುಕೊಂಡು ಎಲ್ಲ ಮುನಿಗಳು ಹೇಳಿದರು, ಸಾಕು ದ್ರೋಣ ಬಾ ಅಂತ ಕರೆದರು. ಅಲಂ, ನೀ ಯುದ್ಧ ಆಡಿದ್ದು ಸಾಕಪ್ಪ, ನಿನ್ನ ಕೆಲಸ ಆಗಿದೆ, ನೀನು ಯಾವುದಕ್ಕೆ ಹುಟ್ಟಿರೋದೋ ಅದನ್ನು ನೀನು ಮಾಡಿದ್ದೀಯಾ, ಪರಮಾತ್ಮ ನಿನ್ನ ಕಡೆ ಆ ಕೆಲಸವನ್ನು ಮಾಡಿಸಿದ್ದಾನೆ. ಅಲಂ, ಸಾಕು ಯುದ್ಧ ಆಡಿದ್ದು, ಬಾ ಅಂತ ಎಲ್ಲ ಋಷಿಗಳು ಕರೀತಾರೆ. ಆಗ ಸ್ವತಃ ಜ್ಞಾನಿಗಳು ದ್ರೋಣಾಚಾರ್ಯರು, ಅವರಿಗೆಲ್ಲ ಗೊತ್ತಿದೆ ಈ ಸಂದರ್ಭದಲ್ಲಿ ಭೀಮಸೇನನ ಉಪದೇಶ ಅನ್ನೋದು ಅವಶ್ಯಕ ಆಗಿತ್ತು. ಆ ಭೀಮಸೇನ ದೇವರ ಉಪದೇಶ ಪಡೆಯುವವರೆಗೆ ಪುತ್ರ ಶೋಕವನ್ನು ಕೂಡ ತಡ್ಕೊಂಡ್ರು. ಇನ್ನು ಮೇಲೆ ಏನು ಮಾಡೋದು? ನಮ್ಮ ಕೆಲಸ ಆಗಿ ಹೋಗಿದೆ, ನಾವೆಲ್ಲರೂ ಪರಮಾತ್ಮನ ಅಧೀನರಾಗಿ ಸಂಚರಿಸುವವರು, ನಾವು ಈ ದೇಹವನ್ನು ತೊರೆಯಬೇಕು ಅಂತ ಯೋಗದಿಂದ ದೇಹವನ್ನು ಬಿಡಲಿಕ್ಕೆ ಅಂತ ಮಧ್ಯದಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸನ್ಯಸ್ಯ ಕರ್ಮಾಣಿ ತದಾಖಿಲಾನಿ ಯೋಗಾರೂಢ ಪರಮಂ ವಾಸುದೇವಂ ಸರ್ವೇಶ್ವರಂ ನಿತ್ಯ ನಿರಸ್ತ ದೋಷಂ ಧ್ಯಾಯನ್ ಮುಕ್ತ್ವಾ ದೇಹಮಗಾತ್ ಸ್ವಧಾಮ. ಏನು ಆ ದ್ರೋಣಾಚಾರ್ಯರಲ್ಲಿರುವಂತಹ ಯೋಗ ಸಾಮರ್ಥ್ಯ? ಸನ್ಯಸ್ಯ ಕರ್ಮಾಣಿ ತದಾ ಅಖಿಲಾನಿ, ಎಲ್ಲ ತಾವು ಮಾಡಿರುವಂತಹ ಕರ್ಮಗಳು ಇಷ್ಟು ವರ್ಷಗಳ ಪರ್ಯಂತ, ಸುಮಾರು 800 ವರ್ಷ, ಅಷ್ಟು ವರ್ಷಗಳ ಪರ್ಯಂತ ತಾವು ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ, ಉತ್ತಮವಾಗಿರುವಂತಹ ಶಿಲೋಂಚ ವೃತ್ತಿಯಿಂದ ಬದುಕಿದ್ದಾರೆ, ಅಪ್ರತಿಗ್ರಹ ವೃತ್ತಿಗಳಿಂದ ಬದುಕಿದ್ದಾರೆ, ಎಂತಹ ಕಷ್ಟ ಆದರೂ ಕೂಡ ಇನ್ನೊಬ್ಬರಿಗೆ ಬೇಡಲಿಲ್ಲ. ಅಂತಹ ಮಹಾನುಭಾವರು, ವ್ರತದಲ್ಲಿ ನಿಷ್ಠರು, ಪರಮಾತ್ಮನಲ್ಲಿ ಸರ್ವ ವಿಧವಾಗಿರುವಂತಹ ತಮ್ಮ ಈ ಯುದ್ಧ ಕಾರ್ಯ ಆಗಲಿ ಸ್ವವಿಹಿತವಾಗಿರುವಂತಹ ಕರ್ಮಗಳನ್ನಾಗಲಿ ಎಲ್ಲವನ್ನೂ ಕೂಡ ಸನ್ಯಸ್ಯ ಇಡೋದು ಅಂದರೆ ಇದು ಪರಮಾತ್ಮನಿಂದಲೇ ಮಾಡಿಸಲ್ಪಟ್ಟದ್ದು, ಅವನೇ ಉಪದೇಶ ಮಾಡಿದ್ದು, ಇದು ಅವನಧೀನ ಅಂತ ತಿಳಿದು ಸಮರ್ಪಣೆ ಮಾಡಿ ಯೋಗಾರೂಢ, ಯೋಗದಿಂದ ದೇಹವನ್ನು ಮೇಲಕ್ಕೆ ಒಯ್ತಾ ಇದ್ದಾರೆ. ಒಂದು ಸೂರ್ಯ ಬೆಳಗಿದರೆ ಎರಡನೇ ಸೂರ್ಯ ಬಂತು ಅನ್ನುವಷ್ಟು ಪ್ರಕಾಶವನ್ನು ಬೀರಿ ಮೇಲಕ್ಕೆ ಹೋಗ್ತಾ ಇದ್ದಾರೆ. ದೇಹ ಅಲ್ಲೇ ಇದೆ, ಮತ್ತೆ ಒಳಗೆ ಕೂತ್ಕೊಂಡಿರುವ ಬೃಹಸ್ಪತಿಯ ಅಂಶ ಮೇಲಕ್ಕೆ ಹೋಗ್ತಾ ಇದೆ. ದ್ವೌ ಸೂರ್ಯವು ಇತಿನೋ ಬುದ್ಧಿ ಆಸೀತ್ ತಸ್ಮಿಂ ತಥಾಗತೆ. 2 ಸೂರ್ಯ ಬಂದಿದೆ ಅಂತ ದ್ರೋಣಾಚಾರ್ಯರ ದೇಹದಿಂದ ಅಷ್ಟು ಉತ್ತಮವಾಗಿರುವ ತೇಜಸ್ಸು ಮೇಲಕ್ಕೆ ಬರ್ತಾ ಇದೆ. ಆದರೆ ಇವು ಎಲ್ಲರಿಗೂ ಕೂಡ ಕಾಣಿಸ್ತು ಅಂತ ಅಂದ್ಕೊಳ್ಬೇಡಿ. ಕೆಲವೇ ಮಹಾನುಭಾವರು, ದಿವ್ಯ ದೃಷ್ಟಿಯನ್ನು ಉಳ್ಳವರು ಈ ದ್ರೋಣಾಚಾರ್ಯರ ಮೇಲೆ ಹೋಗುವ ಅವರ ಸ್ವರೂಪವನ್ನು, ಅಂದರೆ ಬೃಹಸ್ಪತ್ಯಾಚಾರ್ಯರ ಅಂಶವನ್ನು ನೋಡಿದ್ದಾರೆ. ಆಗ ಪರಮಾತ್ಮ ದ್ರೋಣರ ಮೇಲೆ ಪ್ರಸನ್ನನಾದ. ಒಂದು ತಪ್ಪು, ಮಹಾ ತಪ್ಪು ಎಲ್ಲರೂ ಮಾಡಿರೋದು, ದ್ರೌಪದಿಯ ವಿಷಯದಲ್ಲಿ ಸುಮ್ಮನೆ ಕೂತ್ಕೊಂಡದ್ದು. ಬೇರೆ ತಪ್ಪುಗಳು ಅವು ತಪ್ಪಲ್ಲ ಅಂತಂದ್ರು ಏನು ಚಿಂತೆ ಇಲ್ಲ. ಪರಮಾತ್ಮನ ಎದುರಿಗೆ ಯುದ್ಧ ಆಡಿದರು, ಪರಮಾತ್ಮನ ಸಂಕಲ್ಪವೇ ಎಲ್ಲವೂ ಕೂಡ. ಆದರೆ ದೋಷ ಅಂತ ಪರಿಗಣಿತವಾಗಿ ಕೃಷ್ಣನ ಮೇಲ್ನೋಟದ ಒಂದು ತಿರಸ್ಕಾರಕ್ಕೆ ಅರ್ಹರಾಗುವಂತಹ ಒಂದು ನಿಮಿತ್ತ ಬಂದದ್ದೇ ದ್ರೌಪದಿಯ ವಿಷಯದಲ್ಲಿ ಮೌನ ವಹಿಸಿದ್ದು. ಆದರೆ ಪರಮಾತ್ಮನಿಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಕೂಡ ಪ್ರೀತಿ ಅನ್ನೋದಿರಲ್ಲ. ಅವರವರ ಯೋಗ್ಯತೆ ನೋಡಿಕೊಂಡು ಪರಮಾತ್ಮ ದ್ವೇಷ ಮಾಡ್ತಾನೆ, ಹಾಗೆ ಪ್ರೀತಿ ಮಾಡ್ತಾನೆ. ಪರಮಾತ್ಮ ಸಮ. ಅದಕ್ಕೆ ಬೃಹಸ್ಪತ್ಯಾಚಾರ್ಯರು ತುಂಬ ಬುದ್ಧಿವಂತರವರು. ಅಲ್ರಿ, ನೀನು ನೋಡು ವಾಚಸ್ಪತಿ ಏನು ಅಂತಂತಾರಲ್ಲ, ವಾಚಸ್ಪತಿ, ಬೃಹಸ್ಪತಿ ಇವೆಲ್ಲ ಅದೇ ದೇವತೆಯ ಹೆಸರುಗಳು. ನೋಡಿ ಅವ್ರು ಎಷ್ಟು ಬುದ್ಧಿವಂತರು ಅಂದರೆ, ಮೊದಲೇ ವಿಚಾರ ಮಾಡಿದ್ರು ಅವರು. ದ್ರೋಣಾತ್ಮಕಂ ನಾತಿತರಾಂ ಸ್ವಸೇವಕಂ. ಪರಮಾತ್ಮ ನಾನು ದ್ರೋಣ ಅಂತ ಅವತಾರ ಮಾಡಿದಾಗ ನನ್ನ ಕೈಯಿಂದ ಅಷ್ಟು ಸೇವೆ ತಗೊಳ್ಳಲ್ಲ,
ನನ್ನನ್ನು ಭೂಭಾರ ಹರಣ ಕಾರ್ಯದಲ್ಲಿ ಇಟ್ಟು ಕೌರವ ಪಕ್ಷದಲ್ಲಿ ಹಾಕ್ತಾನೆ ಅಂತಲೂ ನನಗೆ ಗೊತ್ತಿದೆ. ಅದಕ್ಕೆ ನಾನು ಇನ್ನೊಂದು ರೂಪದಿಂದ ಹುಡ್ತೀನಿ ಅಂತ ಈಗಾಗಲೇ ಉದ್ಧವನಾಗಿ ಹುಟ್ಟಿ ಕೃಷ್ಣನ ಪಾದ ಸೇವೆ ಮಾಡಿಕೊಂಡಿದ್ದಾನೆ ಆ ದ್ರೋಣಾಚಾರ್ಯರು, ಅಂದರೆ ಬೃಹಸ್ಪತಿ ಆಚಾರ್ಯರು. ಇದು ದೇವತೆಗಳಲ್ಲಿ ಪರಮಾತ್ಮನ ಸೇವೆ ಮಾಡಬೇಕು ಅಂತನ್ನೋಲಿರುವಂತಹ ದೊಡ್ಡದಾಗಿರುವ ಒಂದು ಧ್ಯೇಯ, ಗುರಿ, ಅದೇ ಉದ್ದೇಶ. ಬೇರೆ ಕೆಲಸನೇ ಇಲ್ಲ ಅವರಿಗೆ. ಕೃಷ್ಣನ ಪರಮೋಚ್ಚ ಭಕ್ತ ಯಃ ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ ನೈಚ್ಛತ್ತದ್ರಚಯನ್ಯಸ್ಯ ಸಪರ್ಯಾಂ ಬಾಲಲೀಲಯ. 5 ವರ್ಷದ ಹುಡುಗ ಉದ್ಧವ, ಬಾರೋ ಊಟ ಮಾಡ್ಬಾ ತಿನ್ಬಾ ಅಂತ ಅವ್ರ ತಾಯಿ ಕರೆದ್ರೆ, ಅಮ್ಮ ಆಟ ಆಡ್ತಾ ಇದ್ದೀನಿ ಅಂತ. ಏನು ಆಟ ಆಡೋದು ಅಂದರೆ ಒಂದು ಕೃಷ್ಣನ ಮೂರ್ತಿ ತೊಗೊಂಡೋದಕ್ಕೆ ಅಭಿಷೇಕ ಮಾಡೋದು, ಇದೇ ಆಟ ಅವನಿಗೆ. ಕೃಷ್ಣನಿಗಿಂತ ಸುಮಾರು 4 ವರ್ಷ ದೊಡ್ಡವನ್ರಿ ಉದ್ಧವ. ಅಷ್ಟಿದ್ರೂ ಕೂಡ ಕೃಷ್ಣನ ಮೇಲೆ ಪರಮ ಭಕ್ತಿ ಅವನಿಗೆ. ಕೊನೆಗೆ ಕೃಷ್ಣ ಎಷ್ಟು ಉದ್ಧವನ ಮೇಲೆ ಅನುಗ್ರಹಿಸಿದ ಅಂದರೆ, ತಾನೂ ಬ್ರಾಹ್ಮಣರ ಶಾಪಕ್ಕೆ ಸಿಲುಕಿ ಆ ಜರ ಎನ್ನುವ ವ್ಯಾಧ ಬಿಟ್ಟಿರುವಂತಹ ಬಾಣಕ್ಕೆ ಸಿಲುಕಿ ಮೃತನಾದ ಅಂತ ನಾಟಕ ಮಾಡಿದ. ಉದ್ಧವನ ಸಂಹಾರ ಮಾಡಲಿಲ್ಲ ಕೃಷ್ಣ. ಉದ್ಧವ ಬದುಕೋಬೇಕು. ಅಷ್ಟು ಬೃಹಸ್ಪತಿ ಆಚಾರ್ಯರ ಮೇಲೆ ಪರಮಾತ್ಮನಿಗೆ ಅನುಗ್ರಹ ಮಾಡಬೇಕು ಅನ್ನುವಂತಹ ಇಚ್ಛಾ. ಒಂದು ರೂಪದಿಂದ ದೂರಿಟ್ಟಂತೆ ಮಾಡಿದ, ಮತ್ತೊಂದು ರೂಪದಿಂದ ಅತ್ಯಂತ ನಿಕಟವರ್ತಿಯನ್ನಾಗಿ ಮಾಡಿಟ್ಟ. ಅವನ ಮುಖಾಂತರವಾಗಿಯೇ ಇವತ್ತು ಕಲಿಯುಗದಲ್ಲಿ ಭಾಗವತ ಅನ್ನೋದು ಬಂದದ್ದು, ಜ್ಞಾನೋಪದೇಶ ಅಂತನ್ನೋದು ಆಗಿರೋದು. ಈ ತರಹ ಬೃಹಸ್ಪತಿ ಆಚಾರ್ಯರ ಮಹತ್ವವನ್ನು ತಿಳ್ಕೊಳ್ಬೇಕು ನಾವು. ದ್ರೋಣರಾಗಿ ಬ್ರಾಹ್ಮಣರಾಗಿ ಕ್ಷತ್ರಿಯರನ್ನೂ ಮೀರಿಸಬಲ್ಲಂತಹ ಸಾಮರ್ಥ್ಯ, ಪರಾಕ್ರಮದಲ್ಲಿ ಬಲ, ಜ್ಞಾನ ಇಲ್ಲಿ ತೋರಿಸಿದರೆ, ಉದ್ಧವನಾಗಿ ಶುದ್ಧ ಭಕ್ತಿಯನ್ನು ತೋರಿಸಿದ ಪರಮಾತ್ಮ ಇಂತಹ ಈ ರೂಪಕ್ಕೆ ವಿಶಿಷ್ಟವಾದ ಗತಿ. ಮೂಲ ರೂಪದಲ್ಲಿ ಐಕ್ಯ ಹೊಂದೋದೇ ಮೊದಲು ದೊಡ್ಡದಾಗಿರುವ ಸಾಧನೆ ಅದು. ದೇವತೆಗಳು ಏನಾದರೂ ಅಲ್ಪ ಸ್ವಲ್ಪ ತಪ್ಪು ಮಾಡಿದರು ಅಂದರೆ ಕೆಲವೊಮ್ಮೆ ಮೂಲ ರೂಪದಲ್ಲೂ ಕೂಡ ಐಕ್ಯ ಹೊಂದಲಿಕ್ಕಾಗಲ್ಲ. ವಾಲಿಯ ಪತ್ನಿ ತಾರಾ ಶಚಿದೇವಿಯ ಅಂಶ ಅವಳು ಸುಗ್ರೀವನ ಸಂಪರ್ಕ ಮಾಡ್ತಾಳೆ ವಾಲಿಯ ಮರಣ ಆದಮೇಲೆ. ಅದಕ್ಕೆ ಅವಳಿಗೆ ಮತ್ತೆ ಶಚಿ ರೂಪದಲ್ಲಿ ಐಕ್ಯ ಹೊಂದಲಿಕ್ಕಾಗಲಿಲ್ಲ. ಅವಳೇ ಅಲ್ಲಿ ಅಂತರಿಕ್ಷ ಲೋಕದಲ್ಲಿ ಸಂಚಾರ ಮಾಡ್ತಾ ಕೊನೆಗೆ ಚಿತ್ರಾಂಗದೆಯಾಗಿ ಅವತಾರ ಮಾಡಿದ್ಲು. ಆ ಚಿತ್ರಾಂಗದೆಗೂ ಅರ್ಜುನನಿಗೂ ಬಹುಕಾಲ ಪರ್ಯಂತ ಸಂಪರ್ಕನೇ ಇರಲಿಲ್ಲ. ಯಾಕೆ? ಪೂರ್ವಜನ್ಮದಲ್ಲಿ ಪರಪುರುಷ ಸಂಪರ್ಕ ಆಗಿರೋದ್ರಿಂದ ಎಷ್ಟು ಚಿತ್ರಾಂಗದೆಯಿಂದ ಬಬ್ರುವಾಹನ ಹುಟ್ಟು ಬರಬೇಕೋ ಅಷ್ಟು ಪರ್ಯಂತ ಸಂಪರ್ಕ ಆಗಿದೆ. ಆಮೇಲೆ ಭೇಟಿನೇ ಇಲ್ಲ. ಮತ್ತು ಕೊನೆಗೆ ಅವರು ವಾಪಸ್ಸು ರಾಜ್ಯವನ್ನೆಲ್ಲ ಗೆದ್ದ ಮೇಲೆ ಮತ್ತೆ ವಾಸ ಮಾಡಲಿಕ್ಕೆ ಅಂತ ಬರ್ತಾಳೆ. ಅಷ್ಟು ಕಾಲ ಪರ್ಯಂತ ತಮ್ಮ ಪತಿ ಲೋಕವನ್ನು ಸ್ತ್ರೀಯರು ಪಡೆಯಲ್ಲ, ದೇವತಾ ಸ್ತ್ರೀಯರು. ಮೂಲ ರೂಪದಲ್ಲಿ ಐಕ್ಯ ಹೊಂದಬೇಕಾದರೂ ಕೂಡ ಶುದ್ಧವಾದ ರೀತಿಯಲ್ಲಿ ಧರ್ಮಾಚರಣೆ ಮಾಡಿರಬೇಕು. ಅವರು ಮಾಡಿರ್ತಾರೆ, ಶುದ್ಧರು ಅಂತಾದ್ದರಿಂದ ಏನು ಸಮಸ್ಯೆ ಆಗಲ್ಲ. ಆದರೆ ಕೆಲವೊಮ್ಮೆ ಇಂತಹ ಪ್ರಸಂಗಗಳು ಬರ್ತಾವೆ ಅನ್ನೋದು ದೃಷ್ಟಾಂತ ಕೊಟ್ಟದ್ದು. ದ್ರೋಣರು ಪರಮಾತ್ಮನ ಅನುಗ್ರಹದಿಂದ ದೇಹ ಪರಿತ್ಯಾಗವನ್ನು ಮಾಡಿದ್ದಾರೆ. ದೇಹ ಕೆಳಗೆ ಇದೆ, ಅಂದರೆ ಭೂಮಿಯ ಮೇಲೆ ಇದೆ. ಅದರಲ್ಲಿರುವಂತಹ ಬೃಹಸ್ಪತಿಯ ಅಂಶ ಅದು ಉತ್ತಮವಾಗಿರುವಂತಹ ಯೋಗಾರೂಢವಾಗಿ ತನ್ನ ಸ್ಥಾನವನ್ನು ಪಡೆದಿದೆ. ಇದನ್ನು ದೃಷ್ಟದ್ಯುಮ್ನ ನೋಡ್ದ. ಅಲ್ರಿ, ದೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣಾಚಾರ್ಯರನ್ನು ಸಂಹಾರ ಮಾಡಲಿಕ್ಕೆ ಅಂತ. ದ್ರುಪದ ಮಹಾರಾಜ ಅದಕ್ಕೋಸ್ಕರವಾಗಿಯೇ ಯಾಜೋಪಯಾಜರನ್ನು ಬೇಡ್ಕೊಂಡಿದ್ದು. ಪಾರ್ಥನ ಕೈಯನ್ನು ಹಿಡಿಯತಕ್ಕಂತಹ ಒಬ್ಬ ಸುಂದರಿ ಬೇಕು, ಮಗಳು ಬೇಕು. ದ್ರೋಣ ಹಂತಾರಂ, ದ್ರೋಣರನ್ನು ಸಂಹಾರ ಮಾಡುವಂತಹ ಒಬ್ಬ ಮಗ ಬೇಕು ಅಂತ. ದ್ರೋಣಾಚಾರ್ಯರಿಗೆ ಗೊತ್ತಿತ್ತು ದೃಷ್ಟದ್ಯುಮ್ನ ನನ್ನನ್ನು ಕೊಲ್ಲಿಕ್ಕೆ ಹುಟ್ಟಿರೋದು ಅಂತ. ಅದಕ್ಕೆ ಬೇಕು ಅಂತಲೇ ಕರೆದು ಪಾಠ ಹೇಳಿದರು, ಯಾಕೆ ಯಶಸ್ಸು ಬರಲಿ ಅಂತ. ಯಾಕೆ ತಮ್ಮನ್ನು ಕೊಲ್ಲುವಂಥವರಿಗೂ ಪಾಠ ಹೇಳ್ತಾರೆ ದ್ರೋಣಾಚಾರ್ಯರನ್ನು ಕೀರ್ತಿ ಇವತ್ತಿಗೂ ಇದೆ. ಆಗ ದೃಷ್ಟದ್ಯುಮ್ನ ನೋಡಿದ, ಯಾರೂ ದ್ರೋಣರ ಆ ಶರೀರದ ಬಳಿ ಇಲ್ಲ ಅನ್ನೋದನ್ನು ನೋಡಿಕೊಂಡು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಗುರಾಣಿ ಹಿಡ್ಕೊಂಡು ಓಡಿ ಹೋಗಿ ದ್ರೋಣಾಚಾರ್ಯರ ಆ ಮೃತ ಶರೀರದ ಶಿರಶ್ಛೇದವನ್ನು ಮಾಡಿಬಿಟ್ಟ. ಚಿತ್ವಾಸಿನಾ ತಸ್ಯ ಶಿರಃ ಪುನಶ್ಚ ರಥಂ ಸ್ವಕೀಯಂ ತ್ವರಯಾ ಸಮಾಸ್ಥಿತಃ. ಚೈತನ್ಯ ಇಲ್ಲ, ದೇಹ ಒಂದಿದೆ. ಅಂತಹ ಆ ದೇಹದಿಂದ ಕುತ್ತಿಗೆಯನ್ನು ಇಳಿಸಿಬಿಟ್ಟು ಓಡಿ ಬಂದು ತನ್ನ ರಥದಲ್ಲಿ ಕೂತ್ಕೊಂಡ್ಬಿಟ್ಟ ದೃಷ್ಟದ್ಯುಮ್ನ. ಆಗ ಕೃಪಾಚಾರ್ಯರಿಗೆ ಭಯ ಆಗೋಯಿತು. ದ್ರೋಣಾಚಾರ್ಯರ ಕುತ್ತಿಗೆಯನ್ನು ಹಾರಿಸ್ತಾ ಇದ್ದಾನೆ ಇವನು.
ತಾವು ಹೆದರಿ ತಮ್ಮ ರಥದಲ್ಲಿ ಕೂತ್ಕೊಂಡು ಓಡೋಗ್ಬಿಟ್ರು. ನೋಡಲಿಕ್ಕಾಗಲಿಲ್ಲ. ದೃಷ್ಟ ಕೃಪಸ್ಥಂ ಸುಭೃಶಂ ಭಯಾರ್ಧಿತ ಸಂಪ್ರಾದ್ರವದ್ ವಾಜಿನಮೇಕಮಾಸ್ಥಿತ, ಕುದುರೆ ಏರ್ಕೊಂಡು ಓಡೋಗ್ಬಿಟ್ರು. ಆಗ ಎಲ್ಲರೂ ಬೈತಾರೆ ಧೃಷ್ಟದ್ಯುಮ್ನನಿಗೆ, ಅಲ್ಲೋ ಅವ್ರ ದೇಹ ಬಿಟ್ಟಾಗೋಗಿದೆ, ಗುರುಗಳನ್ನು ಹೇಗೆ ಹೊಡಿತಾ ಇದೆಯಪ್ಪ ಅಂತ ವಿಶೇಷವಾಗಿ ಸಾತ್ಯಕಿ ಬೈತಾನೆ. ಸಂಚಿನ್ನೇ ದ್ರೋಣ ಶಿರಸಿ ಗರ್ಹಯಾಮಾಸ ವಾಸವಿಹಿ. ಅರ್ಜುನನು ಬೈತಾನೆ, ಏನೋ ಎಂತಹ ತಪ್ಪು ಕೆಲಸ ಮಾಡ್ತಾ ಇದೆಯಪ್ಪ, ಅವು ಯುದ್ಧನೇ ಆಡ್ತಾ ಇಲ್ಲ, ಅವರು ಬಿಟ್ಟುಬಿಟ್ಟಿದ್ದಾರೆ ದೇಹವನ್ನು. ಎಲ್ಲರೂ ಬೈದರು. ಸಾತ್ಯಕಿ ಅಂತೂ ತುಂಬ ಸಿಟ್ಟಿಗೆದ್ದ, ಗುರುಗಳನ್ನು ಹೊಡೆದ್ಬಿಟ್ಟಿಯಲ್ಲ ನೀನು, ಎಂತಹ ತಪ್ಪು ಕೆಲಸ ಮಾಡಿದಿ ಅಂತ ಬೈತಾ ಇರೋ ಕಾಲಕ್ಕೆ ದೃಷ್ಟದ್ಯುಮ್ನ ಅಂದ, ಸಾತ್ಯಕಿ ನೀ ಭೂರಿಶ್ರವಸ್ಸನ್ನು ಹೆಂಗೆ ಹೊಡೆದ್ಯಪ್ಪ? ಆ ಕಥೆ ಹೇಳಿದ್ದೇವೆ. ಭೂರಿಶ್ರವಸ್ಸಿನ ಕೈ ಮೇಲೆ ಒಂದು ಭಲ್ಲವನ್ನು ಅರ್ಜುನ ಎಸೆದಾಗ ಅವನು ಕೈ ಕತ್ತರಿಸ್ಕೊಂಡು ಅವನು ಇದೇ ತರಹ ಶಸ್ತ್ರವನ್ನು ಪರಿತ್ಯಜಿಸಿ ಪ್ರಾಯೋಪವೇಶನಕ್ಕೆ ಅಂತ ಕೂತ್ಕೊಂಡಿರ್ತಾನೆ. ಆಗ ಸಾತ್ಯಕಿ ಓಡಿ ಬಂದು ಸುಮ್ಮನೆ ನಿಂತ್ಕೊಂಡಿರುವಂತಹ ಆ ಭೂರಿಶ್ರವಸ್ಸಿನ ಕುತ್ತಿಗೆ ಹಾರಿಸಿದ. ನೀನು ಭೂರಿಶ್ರವಸ್ಸನ್ನು ಹೆಂಗೆ ಕೊಂದಿದ್ದು, ನನಗೆ ಹೇಳಿಕ್ಕೆ ಬರ್ತೀಯಲ್ಲ ಅಂತ ದೃಷ್ಟದ್ಯುಮ್ನ ಸಾತ್ಯಕಿ ನಡುವೆ ಜಗಳ ಶುರು ಆಗ್ಬಿಡ್ತು. ಸಾತ್ಯಕಿ ಕ್ರುದ್ಧ ಗದಾಪಾಣಿ ಸಮಭ್ಯಾತ್, ಏನೋ ಜಾಸ್ತಿ ಮಾತಾಡ್ತೀಯ ನೀನು ಅಂತ ಅವನು ಸಾತ್ಯಕಿ ಕೈಯಲ್ಲಿ ಗದೆ ಹಿಡ್ಕೊಂಡು ದೃಷ್ಟದ್ಯುಮ್ನ ಹೊಡಿಲಿಕ್ಕೆ ಬಂದಿದ್ದಾನೆ. ಇದೇ ಮೊದಲನೇ ಬಾರಿ, ಇದೇ ಕೊನೆ ಬಾರಿ ಪಾಂಡವರಲ್ಲಿ ಅಂತಃಕಲಹ ಆಗಿದ್ದು. ಆಹ್ವಯಾಮಾಸ ಪಾಂಚಾಲ್ಯ ತಮ್ಮ ಧೃತಾಸಿ ಅವಿಸ್ಮಯ, ಬಾರೋ ದೃಷ್ಟದ್ಯುಮ್ನ ನೀನು ನೋಡ್ಕೊಳ್ತೀನಿ ಅಂತ ಸಾತ್ಯಕಿ ಹೋಗ್ಬೇಕು, ನೀನೋ ಜಾಸ್ತಿ ಮಾತಾಡ್ತೀಯ ಅಂತ ಅವನು ದೃಷ್ಟದ್ಯುಮ್ನ ಸಾತ್ಯಕಿನ ಹೊಡಿಲಿಕ್ಕೆ ಹೋಗಬೇಕು. ಮತ್ತೆ ಕೃಷ್ಣ ಬಂದ, ತಡೀರಪ್ಪ, ಕೃಷ್ಣ ಭೀಮನನ್ನು ಕೊಟ್ಟು ಕಳಿಸ್ತಾನೆ. ಭೀಮ ಕೃಷ್ಣ ಪ್ರಚೋದಿತ, ಭೀಮ ಹೋಗಪ್ಪ ಇವ್ರು ಜಗಳ ಬಿಡಿಸು ಅಂತಂದ. ಭೀಮಸೇನ ದೇವರು ಬಂದರು. ಪಾರ್ಥಂಚ ಪಾಂಚಾಲ್ಯ ಸ್ನೇಹ ಯಂತ್ರಿತ, ದೃಷ್ಟದ್ಯುಮ್ನ ಮೇಲೆ ಬಹಳ ಪ್ರೀತಿ ಭೀಮಸೇನಿಗೆ. ಯಾಕೆ? ಅದೇ ಅಂಶ ಇಟ್ಕೊಂಬಿಡಿ, ಮರುತ್ಸಖೋ ಹುತಾಶನಃ, ವಾಯುದೇವರಿಗೆ ಅಗ್ನಿನ ಕಂಡ್ರೆ ತುಂಬ ಪ್ರೀತಿ. ಆದ್ದರಿಂದ ವಿಶೇಷತೋ ಭೀಮಸೇನ ಅನುಯಾಯಿಯಾಗಿದ್ದ ದೃಷ್ಟದ್ಯುಮ್ನ. ಮತ್ತು ಹಂಗೆ ಹೆಂಡತಿ ಅಣ್ಣ ಅಂತ ಹಂಗೇನು ಇಟ್ಕೊಳ್ಬೇಡಿ, ಮತ್ತೆ ಆ ಥರ ಸಂಬಂಧ ಅವರಿಗೆಲ್ಲ ಇರೋದಿಲ್ಲ. ಹಂಗೆ ಹೇಳೋಂಗಿದ್ರೆ ಮತ್ತೆ ಅರ್ಜುನನಿಗೂ ಹೇಳಬೇಕಾಗ್ತದೆ. ಆದ್ದರಿಂದ ಅವನ ಮೇಲೆ, ದೃಷ್ಟದ್ಯುಮ್ನ ಮೇಲೆ ಸ್ವತಃ ಪ್ರೀತಿ ಇರೋದರಿಂದ ಆ ಜಗಳವನ್ನು ತಡೆದಿದ್ದಾರೆ. ಬಿಡ್ರಪ್ಪ, ಯಾಕೆ ಜಗಳ ಆಡ್ತೀರಿ, ಆಗಿದೆಲ್ಲ ಒಳ್ಳೆಯದು ಅಂತ ಭೀಮನ ಸಾಂತ್ವನಗೊಳಿಸಿದ. ಕೃಷ್ಣನೂ ಕೂಡ ಎಲ್ಲರಿಗೂ ಶಿಕ್ಷೆಯನ್ನು ಮಾಡಿದ, ಏನನ್ನು ತಿಳಿಸ್ಕೊಡಬೇಕು ಅಂತ ಹೇಳಿಕೊಟ್ಟ. ಮತ್ತು ದ್ರೋಣಾಚಾರ್ಯರ ಈ ಒಂದು ದೇಹದ ಪಾತ ಪ್ರಸಂಗವನ್ನು ನಿರೂಪಿಸಿದ್ದಾರೆ. ಪಾಂಡವರಿಗೆ ಒಂದು ರೀತಿಯಿಂದ ಮನಸ್ಸಿನಲ್ಲಿ ಆ ವ್ಯಥೆ ಇದೆ, ದೊಡ್ಡವರಾಗಿರುವಂತಹ ದ್ರೋಣಾಚಾರ್ಯರು ನಮ್ಮನ್ನು ಅಗಲಿದ್ದಾರೆ ಅಂತ. ಆದರೂ ಕೃಷ್ಣನ ಒಂದು ಉಪದೇಶದಿಂದ ಅವರು ಮತ್ತೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲ ಸುದ್ದಿ ಅಶ್ವತ್ಥಾಮನಿಗೆ ಗೊತ್ತಾಯಿತು. ಯಾವ ಅಶ್ವತ್ಥಾಮ ಹತನಾಗಿದ್ದಾನೆ ಅಂತ ತಿಳಿದು ಇವರು ಭೀಮನ ಉಪದೇಶದಿಂದ ಹಾಗೂ ಆಕಾಶದಲ್ಲಿರುವಂತಹ ಎಲ್ಲ ಋಷಿಮುನಿಗಳ ಸೂಚನೆಯ ಪ್ರಕಾರ ದೇಹವನ್ನು ಪರಿತ್ಯಜಿಸಿದರೋ ಆ ಅಶ್ವತ್ಥಾಮ ಯುದ್ಧ ಆಡೋ ಕಾಲಕ್ಕೆ ತಮ್ಮಪ್ಪನನ್ನು ಕೊಂದರು ಪಾಂಡವರು ಅನ್ನೋ ಸುದ್ದಿಯನ್ನು ಕೇಳಿಸ್ಕೊಂಡ. ಅವನು ಉದ್ಯೋಗ ಪರ್ವದಲ್ಲಿ ಒಂದು ಪ್ರತಿಜ್ಞೆ ಮಾಡಿರ್ತಾನೆ. ಕೃಷ್ಣ ಅಶ್ವತ್ಥಾಮನ ಭೇಟಿಯಾಗಲಿಕ್ಕೆ ಹೋಗಿರ್ತಾನೆ. ಎಲ್ಲರನ್ನೂ ಭೇಟಿಯಾಗಿ ಬಂದ. ಈ ಹಸ್ತಿನಾವತಿಗೆ ಬಂದಾಗ ದುರ್ಯೋಧನಾದಿಗಳಂತೂ ಕೃಷ್ಣನ ಕಟ್ಟಾಕಬೇಕು ಅಂತ ವಿಚಾರ ಮಾಡಿದರು. ಕುಂತಿಗೆ ಭೇಟಿಯಾದ, ವಿದುರನಿಗೆ ಭೇಟಿಯಾದ, ಕರ್ಣನಿಗೂ ಭೇಟಿಯಾದ, ಅಶ್ವತ್ಥಾಮನಿಗೂ ಭೇಟಿಯಾದ. ಅಶ್ವತ್ಥಾಮನಿಗೆ ಭೇಟಿಯಾದಾಗ, ನೋಡಪ್ಪ ಮತ್ತೆ ಯುದ್ಧ ಆಡೋದು ನಿಶ್ಚಿತ ಆಗಿದೆ, ಸ್ವಲ್ಪ ನೋಡ್ಕೊಂಡು ಯುದ್ಧ ಆಡ್ರಿ ಅಂದ. ಅದಕ್ಕೆ ಅಶ್ವತ್ಥಾಮ ಹೇಳ್ದ, ಹೌದು ಕೃಷ್ಣ, ನಾವು ನೋಡ್ಕೊಂಡೆ ಯುದ್ಧ ಆಡೋದು, ನಮ್ಮಪ್ಪನನ್ನು ಕೊಲ್ಲೋ ತನಕ ನಾನು ಬಹಳ ಮೆಲ್ಲನೆ ಯುದ್ಧ ಆಡ್ತೀನಿ. ಅದಕ್ಕೆ ನೋಡಿ, ಬಹಳ ಅಲ್ಪ ಪ್ರಸಂಗಗಳಲ್ಲಷ್ಟೇ ಅಶ್ವತ್ಥಾಮನಿಗೆ ಜಯ ಬಂದದ್ದು ಅಥವಾ ಅವನ ಯುದ್ಧದ ವರ್ಣನೆಯನ್ನು ಮಾಡಿರೋದು. ಯುದ್ಧ ಆಡಿದ್ದಾನೆ ಇಲ್ಲ ಅಂತಲ್ಲ, ಆದರೆ ಇನ್ನು ಮೇಲೇನು ಯುದ್ಧ ಆಡ್ತಾನೆ ಅದನ್ನು ನೀವು ತುಲನೆ ಮಾಡಿ ನೋಡಿದಾಗ ಏನು ಯುದ್ಧ ಮಾಡೇ ಇಲ್ಲ ಅನ್ನೋ ತರಹ ಮೃದುವಾಗಿ ಯುದ್ಧ ಆಡ್ತೀನಿ ಕೃಷ್ಣ ಅಂತ ಹೇಳಿದ್ದ. ಆದರೆ ಎಂದು ನಮ್ಮಪ್ಪನನ್ನು ಕೊಂದಿದ್ದಾರೆ ಅನ್ನೋ ಸುದ್ದಿ ನನ್ನ ಕಿವಿಗೆ ಬೀಳ್ತದೋ ಅವತ್ತಿನಿಂದ ನಾನು ಯಾರನ್ನು ಕೂಡ ಉಳಿಸಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾನೆ. ಸಿಟ್ಟು ಬಂದೋಯ್ತು. ಮೊದಲೇ ಕ್ರೋಧಾತ್ಮಕೋ ಪಾಲನೆ ನೈವ ಯೋಗ್ಯ, ಕ್ರೋಧಾಭಿಮಾನಿ ದೇವತೆಗಳವರಪ್ಪ, ಅವರು ಬಿಡ್ತಾರಾ? ಸಿಟ್ಟಿನ ಮೂರ್ತಿಗಳವರು. ಅಶ್ವತ್ಥಾಮನಿಗೆ
ಸಿಟ್ಟು ಬಂದು ಹೋಯಿತು. ಆಶ್ರಿತ್ಯ ತಾತಂ ನಿಹತಂ ಪ್ರತಿಜ್ಞಾಂ ಚಕಾರ ನಿಶೇಷ ರಿಪುಪ್ರಮಾಥನೆ. ಯಾರೂ ಉಳಿಬಾರ್ದು ಈ ಪಾಂಡವರ ಸೈನಿಕರು, ಆ ತರಹ ವಿಚಾರವನ್ನು ಮಾಡಿ ಇವತ್ತೇ ಸಾಯಬೇಕು ಅವರು, 18ನೇ ದಿವಸ ಬರೋದು ಬೇಕಾಗೇ ಇಲ್ಲ ಅಂತ ನಾರಾಯಣಾಸ್ತ್ರಂ ವಿಸಸರ್ಜ, ನಾರಾಯಣಾಸ್ತ್ರದ ಪ್ರಯೋಗವನ್ನು ಮಾಡಿಬಿಟ್ರು. ಕೋಪಾತ್ ತದಾ ಭೀತಾ ಭೀಮಮೃತೆ ಸಮಸ್ತಾಹ. ಅರ್ಜುನ, ಧರ್ಮರಾಜ, ನಕುಲ ಸಹದೇವರು, ದೃಷ್ಟದ್ಯುಮ್ನರಿಂದ ಆರಂಭ ಮಾಡಿಕೊಂಡು ಎಲ್ಲರೂ ಕೂಡ ಹೆದರಿ ಓಡ್ ಹೋಗ್ಲಿಕ್ಕೆ ಶುರು ಮಾಡಿದರು. ಭೀಮಮೃತೆ, ಭೀಮ ಒಬ್ಬನೇ ನಿಂತ್ಕೊಂಡ, ಬೀಳ್ಳಿ ಅಂದ. ಏನು ಮಾಡ್ತದೆ ನೋಡೋಣ. ಯುಧಿಷ್ಠಿರನಿಗೆ ಭಯ ಆಗೋಯ್ತು. ಯುಧಿಷ್ಠಿರ ಪ್ರಾಹ ವಿಷಣ್ಣ ಚೇತನಃ, ಇನ್ನೇನು ನಮಗೆ ಉಳಗಾಲಿಲ್ಲ, ಇವತ್ತೇ ನಾವೆಲ್ಲರೂ ಕೂಡ ಮೃತರಾಗೋದು, ಈ ನಾರಾಯಣಾಸ್ತ್ರದ ತೇಜಸ್ಸನ್ನು ತಡ್ಕೊಳ್ಳಿಕ್ಕಾಗಲ್ಲ ಇದು. ಅದಕ್ಕೆ ನೋಡೋ ದೃಷ್ಟದ್ಯುಮ್ನ, ನಾವು ತಾನೇ ಬಾಧ್ಯಸ್ಥರು, ನಮ್ಮ ಸಲುವಾಗಿ ತಾನೇ ನೀವು ಯುದ್ಧ ಆಡ್ತಿರೋದು, ನೀವೆಲ್ಲರೂ ಓಡೋಗ್ಬಿಡ್ರಿ, ನಾವಿಲ್ಲೇ ಇರ್ತೀವಿ, ಸಾಯ್ತೀವಿ ಅಂದ. ಶೈನೇಯ ಪೂರ್ವಾಹ ಪ್ರತಿಯಾಂತು ಸರ್ವೇ ಸಭ್ರಾತೃಕೋಹಂ ದ್ರೌಣಿ ವರಾಸ್ತ್ರ ಮಗ್ನಃ ಭವೇಯಮಿತ್ಯತ್ರ. ನಾವಿಲ್ಲೇ ಇದ್ದು ಅರ್ಜುನ ನಾವು ಎಲ್ಲರೂ ಇಲ್ಲೇ ಇದ್ಬಿಡ್ತೀವಪ್ಪ, ನೀವೆಲ್ಲರೂ ಸೇರಿಕೊಂಡು ಸೈನ್ಯವನ್ನು ತೊಗೊಂಡು ಹೋಗಿ, ಯಾಕೆ ನೀವು ವ್ಯರ್ಥವಾಗಿ ಸಾಯ್ತೀರಾ ಅಂತ ಧರ್ಮರಾಜ ಹೇಳೋ ಅಷ್ಟರಲ್ಲಿ ಜಗಾದ ಕೃಷ್ಣ, ಕೃಷ್ಣ ಒಂದು ನುಡಿ ಮಾತನ್ನು ಹೇಳ್ತಾನೆ. ನೋಡ್ರೋ, ನಿಮ್ಗೆ ಬದುಕಬೇಕು ಅಂತ ಆಸೆ ಇದೆಯಲ್ಲ, ನಮಧ್ವಂ ಅಸ್ತ್ರಸ್ಯ ತಥೋ ವಿಮೋಕ್ಷಥ. ಎಲ್ಲರೂ ಈ ಅಸ್ತ್ರಕ್ಕೆ ನಮಸ್ಕಾರ ಮಾಡಿರಿ. ಅಥ ಪ್ರಣೇಮುಶ್ಚ ಧನಂಜಯಾದಿಕಾ. ಅವನು ಹೇಳೋದೇ ತಡ, ಎಲ್ಲರೂ ಕೈ ಮುಗಿದ್ಬಿಟ್ರು. ಭೀಮ ಕೈ ಮುಗಿಲಿಲ್ಲ. ಸರ್ವೇ ನ ಭೀಮಸ್ತದಮುಷ್ಯ ಮೂರ್ಧಿ ಪಪಾತ ಸೋಜ್ಞಾವಿವ ಸಂಸ್ಥಿತೋಗ್ನಿ. ಆ ನಾರಾಯಣಾಸ್ತ್ರ ನೇರವಾಗಿ ಭೀಮಸೇನ ದೇವರ ತಲೆ ಮೇಲೆ ಬಿದ್ದರೂ ಕೂಡ ಅಗ್ನಿಯ ಮೇಲೆ ಅಗ್ನಿ ಬಿದ್ದ ಹಾಗೆ ಏನೂ ಕೂಡ ಭೀಮಸೇನ ದೇವರಿಗೆ ಆಗಲಿಲ್ಲ. ಆಚಾರ್ಯ ಹೇಳಿದ್ದಾರೆ ಹಿಂದಕ್ಕೇನೆ, ಭೀಮಸೇನ ದೇವರ ತಲೆ ಮೇಲಿರುವಂತಹ ಒಂದು ಕೂದಲು ಕೂಡ ಕೆಳಗೆ ಬೀಳಲಿಲ್ಲ, ಇಡೀ ನಾರಾಯಣಾಸ್ತ್ರ ಅವ್ರ ತಲೆ ಮೇಲೆ ಬಿದ್ದರೆ. ಏನು ಆ ಭೀಮಸೇನ ದೇವರ ಶಕ್ತಿ. ನ ಕಥಂಚನ ಶಸ್ತ್ರಾಣಿ ಮೋಕ್ತವ್ಯಾನಿಹ ಕೇನಚಿತ. ಹೇಳಿದರು ನೋಡಿ, ನೀವು ಈ ಅಸ್ತ್ರವನ್ನು ಏನೂ ಕೂಡ ಪ್ರತಿಕ್ರಿಯಿಸ್ಲಿಕ್ಕೆ ಹೋಗಬಾರ್ದು. ಮತ್ತು ವಾಪಸ್ಸು ಏನೋ ಅಸ್ತ್ರ ಬಿಟ್ಟೆ, ನಮಸ್ಕಾರ ಒಂದೇ ಇರೋಕ್ಕೆ ಮದ್ದು, ಇಲ್ಲ ಅಂದರೆ ಸಾಯೋದೆ. ಅಲ್ರಿ ನಮಸ್ಕಾರ ಮಾಡ್ಬೋದಲ್ಲ, ಕೃಷ್ಣನೇ ಹೇಳ್ತಾ ಇದ್ದಾನೆ ಅಂದರೆ. ಅಲ್ರಿ ಶತ್ರುಗಳು ಬಿಟ್ಟಿರುವಂತಹ ಅಸ್ತ್ರಕ್ಕೆ ನಮಸ್ಕಾರ ಮಾಡಬೇಕಾ? ಮಾಡಬಾರ್ದು. ಇದು ಭೀಮಸೇನ ದೇವರ ಚಿಂತನೆ, ನಮಗೆ ಸರ್ವಥಾ ಬರಲ್ಲ ಇದು. ಅರ್ಜುನನಿಗೆ ಬಂದಿಲ್ಲ ಅಂದಮೇಲೆ ನಾವೆಲ್ಲಿರಿ? ಹೇಳ್ತಾರೆ ಆಚಾರ್ಯರು, ಎರಡನ್ನೂ ನಿರ್ಣಯಿಸ್ತಾರೆ. ಆಚಾರ್ಯರ ಸೂಕ್ಷ್ಮ ದೃಷ್ಟಿ ಏನು ಅಂದರೆ, ಭೀಮಸೇನ ದೇವರ ಉತ್ಕೃಷ್ಟವಾಗಿರುವ ಭಾಗವತ ಧರ್ಮ ಬಿಟ್ಟು ಹೋಯಿತು ಅಂತಲೂ ಆಗಿರಬಾರ್ದು, ನಾರಾಯಣಾಸ್ತ್ರ ಅಷ್ಟು ಬಲಿಷ್ಠ ಅಲ್ಲ ಅನ್ನೋ ಭಾವನೆಯೂ ನಮಗೆ ಬಂದಿರಬಾರ್ದು. ಎರಡನ್ನೂ ಸಮರ್ಥವಾಗಿ ನಿಭಾಯಿಸಬೇಕು ಅಂದರೆ ಆ ನಾರಾಯಣಾಸ್ತ್ರದ ಒಂದು ಘಾತವನ್ನು ಬಡಿಸ್ಕೊಂಡವರೇ ಹೇಳಬೇಕು ಇದನ್ನು, ಅಂದರೆ ಭೀಮನೇ ಹೇಳಬೇಕು ಅಂತ. ಅದಹ್ಯಮಾನೆ ಭೀಮೇಪಿ ವನ್ಹೌ ವನ್ನಿರಿವ ಸ್ಥಿತೆ ಅವೇಷ್ಟಯತ್ ವಾರುಣೇನ ಪಾರ್ಥೋ ಆತ್ಮ ಪ್ರಪತ್ತಯೇ. ನೋಡಿದರು ಭೀಮಸೇನ ದೇವರಿಗೆ ಏನಾಗ್ತಾನಿಲ್ಲ, ಸುಮ್ಮನೆ ಕೈಯಲ್ಲಿ ಹಾಗೆ ಖಡ್ಗ ಹಿಡ್ಕೊಂಡು ರಥದಲ್ಲೇ ನಿಂತ್ಕೊಂಡಿದ್ದಾರೆ. ಎಲ್ಲರೂ ರಥದಿಂದ ಕೆಳಗಿಳಿದ್ರು, ಶಸ್ತ್ರವನ್ನು ಎಸೆದ್ರು, ಕೈ ಮುಗಿದುಬಿಟ್ರು. ಯಪ್ಪ ಏನು ಮಾಡಬೇಡಪ್ಪ ನಾರಾಯಣಾಸ್ತ್ರ ಅಂತ. ಅಲ್ಲ, ನಾರಾಯಣಾಸ್ತ್ರ ಅಂದರೆ ಇದೇನು ಬೇರೆ ಏನಲ್ರಿ. ನಾರಾಯಣ ಅಂದರೆ ಯಾರು? ದೇವರೇ, ಅವನೇ ಇದಕ್ಕೆ ದೇವತೆ. ಆಮೇಲೆ ವಾಯುದೇವರೇ ಅಲ್ಲಿರೋದು ಆ ಅಸ್ತ್ರದಲ್ಲಿ. ಆಚಾರ್ಯರು ಆ ಅಸ್ತ್ರದ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಅಸ್ತ್ರಾಭಿಮಾನಿ ವಾಯುರ್ಹಿ ದೇವತಾಸ್ಯ ಹರಿಸ್ವಯಂ. ಅಸ್ತ್ರಕ್ಕೆ ಅಭಿಮಾನಿ ದೇವತಾ ವಾಯುದೇವರೇ. ಇನ್ನು ಆ ಮಂತ್ರಗಳನ್ನು ಹೇಳ್ತಾರಲ್ಲ, ಯಾರ ಪ್ರೀತಿಯಾದ ಮೇಲೆ ಇದನ್ನು ಬಿಡ್ತೀನಿ ಅಂತ, ಅದು ಪರಮಾತ್ಮನನ್ನು ಸ್ತೋತ್ರ ಮಾಡುವ ಮಂತ್ರಗಳು. ಅಲ್ಲಿ ಸ್ವತಃ ಪಾಶುಪತಾಸ್ತ್ರವೇ ವಿಷ್ಣು ದೇವತಾಕ ಮಂತ್ರವನ್ನು ಉಳ್ಳದ್ದು ಅಂತ. ಇನ್ನು ನಾರಾಯಣಾಸ್ತ್ರ ಹೆಸರೇ ಹೇಳುವಂತೆ ವಿಷ್ಣುವಿನ ಮಂತ್ರವನ್ನು ಪಡೆದದ್ದು. ಅದಕ್ಕೆ ಯಾಕೆ ನಮಸ್ಕಾರ ಮಾಡಲಿಲ್ಲ? ದೇವರೇ ಅಲ್ವಾ. ಯಾವುದೋ ಪಾಶುಪತಾಸ್ತ್ರನೋ, ಮುಂದೆ ವಾರುಣಾಸ್ತ್ರನೋ, ಅಗ್ನ್ಯಾಸ್ತ್ರನೋ, ಸ್ಥೂಣಾಕರಣಾಸ್ತ್ರನೋ ಇವುಗಳನ್ನು ಬಿಟ್ಟಿದ್ದಾರೆ ಅಂತಂದರೆ ಬೇಡಪ್ಪ, ಬೇರೆ ದೇವತೆಗಳು ನಮಸ್ಕಾರ ಹಾಕಲ್ಲ ಅಂತ ಅನ್ಬೋದು. ಸಾಕ್ಷಾತ್ ಪರಮಾತ್ಮನೇ, ವಿಷ್ಣುನೇ ಇದಕ್ಕೆ ದೇವತೆ ಅಂತಿರುವ ಕಾಲಕ್ಕೆ ಪರಮಾತ್ಮನಿಗೆ ಯಾಕೆ ನಮಸ್ಕಾರ ಹಾಕಲಿಲ್ಲ ಅಂದರೆ
ನನ್ನ ದೇಹ ಉಳಿಸು ಅಂತ ನಾನು ಪರಮಾತ್ಮನ ಹತ್ರನೂ ಕೇಳಿಕೊಳ್ಳಲ್ಲ. ಇದು ಭೀಮಸೇನ ದೇವರ ಸರ್ವೋಚ್ಚವಾಗಿರುವ ಧರ್ಮ ಪರಿಪಾಲನೆಯ ರೀತಿ. ಪರಮಾತ್ಮ ಹತ್ರ ಕೇಳಬೇಕಾಗಿದ್ದು ಮೂರೇ: ಜ್ಞಾನ, ಭಕ್ತಿ, ಪರಮಾತ್ಮ ಪ್ರಸನ್ನ ಆಗಬೇಕು ಅನ್ನುವಂತಹ ಅವನ ಪ್ರೀತಿ. ಜ್ಞಾನ ಭಕ್ತಿ ಹರೇಸ್ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಕ್ಷಂ ಕಿಮುತಾನ್ಯೇಭ್ಯ ಶಸ್ತ್ರಂ ಕಾಮ್ಯ ಫಲಪ್ರದಂ. ಭೀಮಸೇನ ಯಾಕೆ ಅಸ್ತ್ರ ಯುದ್ಧವನ್ನು ಮಾಡ್ತಾ ಇರಲಿಲ್ಲ ಅಥವಾ ಕಲಿತಿರಲಿಲ್ಲ ಅಂತಂದರೆ ಅವನಿಗೆ ಬೇಕಾಗೇ ಇಲ್ಲ ರೀ. ಜಗತ್ತಿನಲ್ಲಿ ಯಾವ ಅಸ್ತ್ರವೂ ಕೂಡ ಇಲ್ಲಿಯ ತನಕ ನಿರ್ಮಿತವಾಗಿಲ್ಲ. ಯಾವುದು ಭೀಮಸೇನ ದೇವರನ್ನು ಹೊಡೆದು ಕೊಂದಾಕಿತು ಅಂತಹ ಅಸ್ತ್ರ ಇಲ್ಲ. ಇನ್ನು ನನಗೆ ಅಸ್ತ್ರ ಬಿಡಬೇಕು ಅಂತ ಏನಾದರೂ ಅಪೇಕ್ಷೆ ಇರಬೇಕು. ನನಗೆ ಅಪೇಕ್ಷೆ ಇಲ್ಲ. ಯಾಕೆ? ನಾನೇ ಸರ್ವ ದೇವೋತ್ತಮ. ಇಂದ್ರ, ವರುಣ, ಅಗ್ನಿ ಎಲ್ಲರೂ ಕೂಡ ನನ್ನ ಪಾದಕ್ಕೆ ಬೀಳ್ತಾರೆ ಅಲ್ವಾ? ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸಘಟಾತ್ಕಾರ ಸಂಘೃಶ್ಯಮಾಣ ಪ್ರಾಂತ ಪ್ರಾಗ್ರಾಂಗ್ರಿ ಪೀಠೋತ್ಥಿತ ಕನಕ ರಜಃ ಪಿಂಜರ ರಂಜಿತಾಶಾಹ. ಎಲ್ಲ ಇಂದ್ರಾದಿ ದೇವತೆಗಳು ತಮ್ಮ ತಲೆ ಮೇಲೆ ಉತ್ತಮವಾಗಿರುವ ಬಂಗಾರದ ಕಿರೀಟ ಹಾಕ್ಕೊಂಡು ಬಂದು ಈ ವಾಯುದೇವರ ಪಾದಪೀಠಕ್ಕೆ ಜೋರಾಗಿ ಘಟ್ಟಿಸಿದರೆ ಆ ಎಲ್ಲ ಬಂಗಾರದ ಕಣಗಳು ಕೆಳಗೆ ಬೀಳ್ತಾ ಇವೆ. ಮುಖ್ಯ ಪ್ರಾಣದೇವರ ಪಾದಕ್ಕೆ ಹತ್ತಿರುವಂತಹ ಕೆಂಪಾಗಿರುವಂತಹ ಧೂಳಿ ಕಣಗಳು ಆ ಹಳದಿಯಾಗಿರುವಂತಹ ಬಂಗಾರದ ಕಣಗಳ ಜೊತೆ ಮಿಶ್ರ ಆಗಿ ಎಲ್ಲ ಕಡೆ ಕೆಂಪು ಹಾಗೂ ಹಳದಿ ಆಗುವ ರೀತಿಯಲ್ಲಿ ಮುಖ್ಯ ಪ್ರಾಣದೇವರ ವೈಭವ ಇದೆ. ಇಂಥವರು ವರುಣನಿಗೆ, ಶಿವನಿಗೆ ನಮಸ್ಕಾರ ಹಾಕ್ತಾರಾ? ಸರ್ವಥಾ ಇಲ್ಲ. ದೇವರಿಗೆ ಹಾಕ್ರಿ, ಆಗೋದಿಲ್ಲ. ನಮಗೆ ಅಷ್ಟು ಜ್ಞಾನವೂ ಇಲ್ಲ. ಭೀಮಸೇನ ದೇವರನ್ನು ನಾಸ್ತಿಕರು ಅಂತ ತಿಳಿದು ಬಿಡ್ತೇವೆ. ಆದರೆ ನಾರಾಯಣ ದೇವರ ಹತ್ರನೂ ಕೂಡ ಏನು ಕೇಳಬಾರ್ದು, ದೇವರ ಹತ್ರನೂ ಕೇಳಬಾರ್ದು. ನಮಗೆಲ್ಲ ಜ್ಞಾನಿಗಳು ತೋರಿಸ್ಕೊಟ್ಟಿದ್ದೇನು? ಬೇರೆ ದೇವತೆಗಳ ಹತ್ರ ಕೇಳಬೇಡಪ್ಪ, ಕೇಳೋದಿದ್ರೆ ವಿಷ್ಣುನ ಹತ್ರನೇ ಕೇಳು ಅಂತ ನಮ್ಮ ಯೋಗ್ಯತಾನುಸಾರವಾಗಿ ಹೇಳಿದ್ದು. ಅಂದರೆ ಕೇಳೋದಿದ್ದರೆ ಅದು ಹೇಗೆ ದೃಷ್ಟಾಂತ ಕೊಡ್ತಾರೆ. ನಿಮಗೇನೇ ಬೇಕಿದ್ದರೂ, ತಪ್ಪಾಗಿರುವಂಥ ವಸ್ತು ಬೇಕಾಗಿದ್ದರೂ ನಿಮ್ಮಪ್ಪನ್ನೇ ಕೇಳಬೇಕು, ಪಕ್ಕದ ಮನೆಯವರನ್ನ ಯಾಕೆ ಕೇಳಬೇಕು ಅಲ್ವೇ? ದೇವತೆಗಳು ನಮಗಿಂತ ಉತ್ಕೃಷ್ಟರೇ, ಆದರೆ ಯಾರೂ ಕೊಡಲು ಸಮರ್ಥರಲ್ಲ, ಸ್ವತಂತ್ರರಲ್ಲ. ಈಶಾವಾಸ್ಯಂ, ಪರಮಾತ್ಮನೇ ಇರುವಂಥದ್ದು. ತೇನ ತ್ಯಕ್ತೇನ ಭುಂಜಿತಾಹ, ಅವನೇನು ಕೊಡ್ತಾನೋ ಅದನ್ನೇ ತಗೊಳ್ಬೇಕು. ಇದು ನಮಗಿರೋದು. ನಾವು ಹಣ ಅದು ಆಗಬೇಕು, ಮದುವೆ ಆಗಬೇಕು, ಇದು ಮುಂಜುವೆ ಆಗಬೇಕು ಅಂತ ಕೇಳ್ಕೊಳ್ಳೋದನ್ನು ಬೇರೆ ದೇವತೆಗೆ ಕೇಳಬಾರ್ದು. ಅದೇ ದೊಡ್ಡ ಧರ್ಮ ನಮ್ಮದು. ವಿಷ್ಣುವನ್ನು ಕೇಳಿದರೆ ಸಾಕಾಗಿ ಹೋಗಿದೆ, ನಮ್ಗೆ ಅದನ್ನೂ ಮಾಡಲಿಕ್ಕಾಗಲ್ಲ. ಆದರೆ ಪರಮಾತ್ಮನ ಹತ್ರನೂ ಕೂಡ ಇವನು ಕೇಳಬಾರ್ದು. ಮತ್ತೇನು ಕೇಳಬೇಕ್ರಿ? ಕೇಳಲೇಬಾರ್ದು. ಏನು ಕೇಳಲಿಕ್ಕೆ ಹೋಗಬೇಕಾ ಗುಡಿಗೆ? ಮತ್ತು ಏನು ಆಡಲೇಬಾರ್ದ? ಅಂದರೆ ಆಡೋದಿದ್ದರೆ ಜ್ಞಾನ ಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣುವರಪಿ ಕ್ವಚಿತ. ಪರಮಾತ್ಮ ಜ್ಞಾನ ಕೊಡು, ನನಗೆ ಭಕ್ತಿ ಕೊಡು, ಹಾಗೆ ನನ್ನ ಮೇಲೆ ಪ್ರಸನ್ನ ಆಗು. ನಾ ಏನು ಕಾರ್ಯ ಮಾಡಿದ್ದೀನೋ ನಿನಗೆ ಅರ್ಪಣೆ ಮಾಡ್ತೀನಿ, ನನ್ನ ಮೇಲೆ ಸಂತುಷ್ಟ ಆಗಿಬಿಡು ಸಾಕು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ. ಶ್ರೀರಾಮಚಂದ್ರ ಬಾರೋ ನಿನಗೆ ಎಲ್ಲ ಕೊಡ್ತೀನಿ ಅಂದರೆ ಏನೂ ಬೇಡ ಸ್ವಾಮಿ ಅಂದ. ರಾಮರಾಜ್ಯದಲ್ಲಿ ಏನಿತ್ತು? ಎಲ್ಲವೂ ಕೂಡ ಅಸುಲಭಂ. ಕೇಳಿದರೆ ಕೇಳೋದೇ ಬೇಡ, ತಾನಾಗಿ ಶ್ರೀರಾಮಚಂದ್ರ ಕೊಡ್ತಾನೆ. ಆದರೂ ಏನನ್ನೂ ಬಯಸಲಿಲ್ಲ. ಯಾಕೆ? ನಾನು ಸಹ ವಿರಕ್ತಿ, ಅದುವೇ ವೈರಾಗ್ಯ. ಅಂದರೆ ಈ ತರಹ ಮುಖ್ಯ ಪ್ರಾಣದೇವರ ವೈಶಿಷ್ಟ್ಯ ಇರ್ತದೆ. ಆದ್ದರಿಂದ ಅಂದರು, ನಾನು ಬದುಕಲಿಕ್ಕೆ ದೇವರ ಹತ್ರ ಎಂದು ಬೇಡ್ಕೊಂಡಿಲ್ಲ, ನನಗೆ ಸರ್ಪಗಳು ಕಚ್ಚೋ ಕಾಲಕ್ಕೂ ನಾನು ಬೇಡ್ಕೊಳ್ಳಿಲ್ಲ, ನನಗೆ ವಿಷ ಹಾಕಿದಾಗ ನಾನು ಗೊತ್ತಿದ್ದರೂ ಕುಡಿದಾಗಲೂ ಕೂಡ ನಾನು ಬೇಡ್ಕೊಳ್ಳಿಲ್ಲ, ಪ್ರಮಾಣ ಕೋಟಿಯ ಆ ಮಡುವಿನಲ್ಲಿ ಒಗೆದರೂ ಕೂಡ ಪರಮಾತ್ಮ ನನ್ನ ರಕ್ಷಣೆ ಮಾಡು ಅಂತ ಎಂದೂ ಕೇಳಿಕೊಂಡಿಲ್ಲ. ನನಗೆ ಬಲ ಇತ್ತು, ಪರಮಾತ್ಮ ಸದಾ ನನ್ನ ಯೋಗ್ಯತೆ ನೋಡಿಕೊಂಡು ಪ್ರಸನ್ನನಿರ್ತಾನೆ. ಆದರೆ ಇದರ ಸಲುವಾಗಿ ನಾನು ಕೇಳಿಕೊಳ್ಳಲ್ಲ. ಆದ್ದರಿಂದ ಪರಮಾತ್ಮನೇ ಇದಕ್ಕೆ ದೇವತೆ ಅಂತಾದರೂ ಕೂಡ ನಾನು ಪರಮಾತ್ಮನಿಗೆ ನಮಸ್ಕಾರ ಹಾಕೋದಿಲ್ಲ. ಮನಸ ನಮಸ್ಕಾರ ನಾನು ಯಾವಾಗಲೂ ಪರಮಾತ್ಮನಿಗೆ ಹಾಕ್ತಿರ್ತೀನಿ, ಆ ತರಹ ನಮಸ್ಕಾರ. ಆದರೆ ಕೆಳಗಿಳಿದು ಶಸ್ತ್ರ ಪರಿತ್ಯಾಗ ಮಾಡಿ ಓದಕ್ಕೆ ನಮಸ್ಕಾರ ಹಾಕಬೇಕು, ಅದು ನಾನು ಮಾಡಲ್ಲ. ಯಾಕೆಂದರೆ ನಾರಾಯಣಾಸ್ತ್ರ ನನಗೇನೂ ಮಾಡಲ್ಲ, ಪರಮಾತ್ಮ ನನ್ನ ಮೇಲೆ ಸದಾ ಪ್ರಸನ್ನ ಇದ್ದಾನೆ ಎನ್ನುವಂತಹ ವಿಶ್ವಾಸ ಪರಮಾತ್ಮನ ಮೇಲೆ. ಹೀಗೆ ಅವರು ನುಡಿದು ಹೇಳ್ತಾರೆ, ನೀವು ಯಾರು ನಮಸ್ಕಾರ ಮಾಡಬೇಡಿ ಹೇಳ್ತಾರೆ ಸೈನ್ಯಕ್ಕೆ. ಕೃಷ್ಣ ಹೇಳಿದ ನಮಸ್ಕಾರ ಹಾಕಪ್ಪ ಅಂತ. ನೀವು ಯಾರು ನಮಸ್ಕಾರ ಮಾಡಬೇಡ್ರಿ. ಯಾಕೆಂದರೆ ನಿಮ್ಮ ಧರ್ಮಗಳನ್ನು ಬಿಟ್ಟಂತ ಆಗ್ತದೆ. ಆಮೇಲೆ
ಅಶ್ವತ್ಥಾಮ ಪರ ಸೈನ್ಯದವನು. ಪರ ಸೈನ್ಯದಿಂದ ಬಿಟ್ಟಿರುವಂತಹ ಅಸ್ತ್ರಕ್ಕೆ ನಮಸ್ಕಾರ ಮಾಡಿದರೆ ಇದಕ್ಕಿಂತ ಸೋಲಿದೆಯಾ? ಈ ವಿಚಾರಗಳನ್ನು ಭೀಮ ಮಾಡಿದ್ದು. ಹಾಗೆ ನಿಂತ್ಕೊಂಡಿದ್ದಾನೆ, ಕೈಯಲ್ಲಿ ಏನೋ ಗದೆ ಹಿಡ್ಕೊಂಡಿದ್ನೋ ಆ ಆಯುಧ ಕೈಯಲ್ಲಿ ಹಾಗೇ ಇದೆ, ರಥದಲ್ಲೇ ನಿಂತ್ಕೊಂಡಿದ್ದಾನೆ. ತಲೆ ಮೇಲೆ ಆ ನಾರಾಯಣಾಸ್ತ್ರ ಬಿದ್ದರೂ ಕೂಡ ಒಂದು ಕೂದಲು ಕೆಳಗೆ ಬೀಳಲಿಲ್ಲ. ಅರ್ಜುನನಿಗೆ ಭಯ ಆಯಿತು, ಅಯ್ಯೋ ನಮ್ಮಣ್ಣನಿಗೆ ಏನೋ ಆಗ್ಬಿಡ್ತದೆ ಅಂತ. ಅದಕ್ಕೇನು ಮಾಡ್ತಾನೆ, ಬಹಿಹಿ ವಾರುಣಾಸ್ತ್ರೇಣ ವೇಷ್ಟಯಾಮಾಸ, ವಾರುಣಾಸ್ತ್ರವನ್ನು ಪ್ರಯೋಗ ಮಾಡ್ದ. ಯಾಕೆಂದರೆ ಅಗ್ನಿ ತರಹ ಸುಡ್ತಾ ಇದೆ ಎಲ್ಲರನ್ನೂ ಕೂಡ. ಇವ್ರು ನಮಸ್ಕಾರ ಹಾಕಿದ್ದಾರೆ, ಇವ್ರಿಗೇನಾಗಲಿಲ್ಲ. ಬಿದ್ದು ಬಿಡಬೇಕು ಕೆಳಗೆ, ಸಾಷ್ಟಾಂಗ ನಮಸ್ಕಾರ ಹಾಕಬೇಕಷ್ಟೇ, ಎದ್ರಿ ಮತ್ತೆ ಬಡಿಯೋದೇ ಅದು. ಆಗ ಇವನು ಹೇಳ್ತಾನೆ ಅರ್ಜುನ, ಎದ್ದು ವಾರುಣಾಸ್ತ್ರವನ್ನು ಬಿಡ್ತಾನೆ, ಅಣ್ಣನಿಗೇನೂ ಆಗಬಾರ್ದು ಅಂತ. ಅದಕ್ಕೆ ಆಚಾರ ಅಂತಾರೆ, ನದೇಹೇ ಪತಿತಾಸ್ತ್ರಸ್ಯ ಬಹಿರ್ವೇಷ್ಟನತಃ ಫಲಂ. ಅಲ್ಲೋ ತಲೆ ಮೇಲೆ ಬಿದ್ದು ಹೋಗಿದೆ, ದೇಹದ ಮೇಲೆ ಬಿದ್ದಿರುವಂತಹ ಈ ನಾರಾಯಣಾಸ್ತ್ರದ ಉಪಶಮನಕ್ಕೆ ಹೊರಗೆ ಏನು ಹಾಕ್ಕೊಂಡ್ರೆ ಏನಾಗೋದಿದೆ? ಈ ದೇಹದ ಒಳಗೆ ಉಷ್ಣ ರೋಗ ಬಂದಾಗ ನೀವು ಹೊರಗೆ ಎಷ್ಟು ತಣ್ಣೀರು ಸ್ನಾನ ಮಾಡಿದ್ರೆ ಏನು ಲಾಭ ಇದೆ? ಒಳಗೆ ಹೋಗಬೇಕಲ್ಲ. ನ ದೇಹೇ ಪತಿತಾಸ್ತ್ರಸ್ಯ ಬಹಿರ್ವೇಷ್ಟನತಃ ಫಲಂ. ಹೊರಗೆ ಈ ವಾರುಣಾಸ್ತ್ರ ಪ್ರಯೋಗ ಮಾಡೋದ್ರಿಂದ ಏನೂ ಲಾಭ ಆಗಿಲ್ಲ. ಮತ್ತು ವಿಫಲ ಆಯ್ತಲ್ಲ ಅಂದರೆ ಪ್ರೀತಿಯಿಂದ ಬಿಟ್ಟಿದ್ರಿ. ಅಣ್ಣನ ಮೇಲಿರುವಂತಹ ಪ್ರೀತಿ, ಗೌರವ, ಸ್ನೇಹವಶಗಃ ಅಷ್ಟು ಪ್ರೀತಿ ಇರೋದರಿಂದ ಆ ವಾರುಣಾಸ್ತ್ರವನ್ನು ಕಟ್ಟಿದರು. ಆದರೆ ಏನಾಗಲಿಲ್ಲ. ಪರಮಾತ್ಮ ಎರಡನ್ನೂ ನೋಡ್ದ. ಭೀಮಸೇನ ದೇವರ ಪರಾಕ್ರಮವು ಜಗತ್ತಿಗೆ ಗೊತ್ತಾಗಬೇಕು. ನಾರಾಯಣಾಸ್ತ್ರ ಅತ್ಯಂತ ಅಮೋಘವಾಗಿರುವಂತಹ ಅಸ್ತ್ರ ಅನ್ನೋದನ್ನು ತೋರಿಸಬೇಕು ಅಂತ ತಾನು ಅರ್ಜುನನನ್ನು ಕರ್ಕೊಂಡು ವೇಗವಾಗಿ ಓಡಿ ಭೀಮಸೇನ ದೇವರ ಕೈ ಹಿಡಿದು ಕೈಯಿಂದ ಆಯುಧ ಕೆಳಗಿಳಿಸ್ತಾರೆ. ಇಳಿ ಕೆಳಗೆ ನೀನು. ಸಾಧಯನ್ ಸಾರ್ಜುನ ಕೃಷ್ಣ ಭೀಮಸ್ಯ ರಥಮಾವರುಹತ ವೇಷ್ಟಿತಂ ವಾರುಣಾಸ್ತ್ರೇಣ ಪ್ರವಿಷ್ಟಂ ಬಾಹ್ಯತಸ್ತದ ಸಹಿತತ್ವಾತ್ ಕೇಶವೇನ ನರತ್ವಾದ ಫಲ್ಗುಣಂ. ಅಲ್ಲ, ಮತ್ತೀಗ ನಮಸ್ಕಾರ ಮಾಡಲಿಲ್ಲ, ಇವ್ರಿಗೆ ಬಡಿಬೇಕಲ್ಲ ಅಂದರೆ ಸ್ವತಃ ಇವನು ಪರಮಾತ್ಮನಿಗೇನೂ ಆಗಲ್ಲ. ಪರಮಾತ್ಮನ ಹತ್ತಿರ ಇರುವ ಕಾರಣದಿಂದ ಹಾಗೂ ನರ ಎನ್ನುವ ಶೇಷನ ಆವೇಶವನ್ನು ಪಡೆದಿರುವ ಕಾರಣದಿಂದ ಅರ್ಜುನನಿಗೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಈ ಸದ್ಯಕ್ಕೇನಾಗಲಿಲ್ಲ. ಭೀಮಸೇನ ದೇವರಿಗಂತೂ ಏನಾಗೋದೇ ಇಲ್ಲ ಅಂತಿದ್ದರೂ ಕೂಡ ತನ್ನ ಅಸ್ತ್ರ ಭಯಕಾರಿಯಾಗಿದೆ, ಅದು ಅಮೋಘ ಇದೆ ಅಂತ ತೋರಿಸ್ಲಿಕ್ಕೆ ಅಂತ ಪರಮಾತ್ಮ ಭೀಮಸೇನ ದೇವರನ್ನು ಎತ್ತಿ ಕೆಳಗಿಳಿಸ್ತಾನೆ. ಆಗ ಅಸ್ತ್ರ ಶಾಂತ ಆಯಿತು. ಇದೆಲ್ಲ ಮಾಡಿದ್ಯಾಕೆ? ನಾರಾಯಣಾಸ್ತ್ರ ವಿಫಲ ಆಗಲ್ಲ ಅಂತ ತೋರಿಸ್ಲಿಕ್ಕಷ್ಟೇ, ಹೊರತು ಭೀಮಸೇನ ದೇವರು ಏನೋ ಮಾಡಿಬಿಡುತ್ತದೆ ಅಂತಲ್ಲ. ಶುದ್ಧ ಕ್ಷತ್ರಿಯ ಧರ್ಮೇಶು ನಿರತೋ ಯದ್ ವೃಕೋದರ ವಾಹನಾದ್ ಅವಧೀರ್ಯಾನ್ನೈಹಿ ಪ್ರಣತೇಪಿ ನಿರಾಯುಧೈಹಿ ಸಾಯುಧ ಸರಥಃ ಅಯುಧ್ಯತ ಅವಿಶಕ್ಷ್ಯಮಪೀಶ್ವರೈಹಿ. ಎಲ್ಲರೂ ಶಸ್ತ್ರತ್ಯಾಗ ಮಾಡಿದರು, ರಥದಿಂದ ಕೆಳಗಿಳಿದರು, ಭೀಮ ಏನೂ ಮಾಡಲಿಲ್ಲ. ಕೊನೆಗೆ ಕೃಷ್ಣ ನನ್ನ ಹಸ್ತದ ಮರ್ಯಾದೆ ಉಳಿಸಪ್ಪ ಅಂತ ತಾನು ಇಳಿಸಿ ಕೆಳಗಿಟ್ಟಿದ್ದು. ನಿಷೇಧವನ್ನು ಮಾಡಿದ, ನೀವು ನಮಸ್ಕಾರ ಮಾಡಬೇಡಿ ಅಂತ. ಅದಕ್ಕೆ ಅಂತಾರೆ, ನಮಸ್ಕಾರ್ಯಮಪಿ ಹ್ಯಸ್ತ್ರಂ ನ ನಮ್ಯಂ ಜೀವನೇಚ್ಛಯ ಸಮರೇ ಶತ್ರುಣ ಮುಕ್ತಂ ತಸ್ಮಾತ್ ತಂ ನ ಚಕಾರ. ಶತ್ರುವಿಂದ ಬಿಡಲ್ಪಟ್ಟಿರುವ ಅಸ್ತ್ರಕ್ಕೆ ನಮಸ್ಕಾರ ಹಾಕಬಾರದು, ಇದು ಸೋಲಿದ್ದ ಹಾಗೆ. ಮನಸ್ಸಿನಿಂದಲೇ ಆ ನಾರಾಯಣಾಸ್ತ್ರಕ್ಕೆ ಪೂಜೆ ಸಲ್ಲಿಸಬೇಕು. ದೇವರು ಎಲ್ಲ ಕಡೆ ಇದ್ದಾರೆ ಅಂತ ಅನ್ನೋದು ಅದನ್ನು ತಿಳ್ಕೊಂಡಿದ್ದಾರೆ. ಆ ರೀತಿಯ ನಮಸ್ಕಾರಗಳನ್ನು ನೀವು ಬೇಡ ಅಂದರೂ ಮಾಡ್ತಾರವರು. ಆದರೆ ಸಂಪೂರ್ಣ ಶಸ್ತ್ರತ್ಯಾಗ ಮಾಡಿ ಶರಣಾಗುವ ರೀತಿಯಲ್ಲಿ ಏನು ಮಾಡಿದಾಗ ಮಾತ್ರ ಈ ನಾರಾಯಣಾಸ್ತ್ರದ ಉಪಶಮನ ಆಗಬೇಕೋ ಅಂತಹ ಯಾವ ಕಾರ್ಯಗಳನ್ನು ಮಾಡಲಿಲ್ಲ. ಕೃಷ್ಣ ಇವನನ್ನು ಕೆಳಗೆ ಇಳಿಸಿದ್ದಾರೆ. ಕೊನೆಗೆ ನೋಡಿದರು, ಇವರನ್ನು ಹೊಡಿಬೇಕಲ್ಲ. ಅಶ್ವತ್ಥಾಮ ವಿಚಾರ ಮಾಡ್ದ, ಇವರನ್ನು ನಾರಾಯಣಾಸ್ತ್ರದನ್ನೇ ಹೊಡಿಲಿಕ್ಕಾಗಿಲ್ಲ ಅಂದರೆ ಪ್ರಾಯಶಃ ಇವ್ರನ್ನ ಕೊಲ್ಲಿಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿಕೊಂಡು ನಾನು ಯುದ್ಧ ಆಡಲ್ಲ ಅಂತ ಧನುಸ್ಸನ್ನು ಎಸೆದು ಓಡೋಗ್ಬಿಡ್ತಾನೆ, ಬೇಡ ಅಂತ. ಅದೊಂದು ಸಣ್ಣ ಘಟನೆ ಇದೆ. ಅಶ್ವತ್ಥಾಮ ವಿಶೇಷವಾಗಿ ಮತ್ತೆ ಅರ್ಜುನನ ಮೇಲೆ ಒಂದು ಅಸ್ತ್ರ ಪ್ರಯೋಗವನ್ನು ಮಾಡ್ತಾನೆ, ಆಗ್ನೇಯಾಸ್ತ್ರ. ಈ ಆಗ್ನೇಯಾಸ್ತ್ರವನ್ನು ಈ ನಾರಾಯಣಾಸ್ತ್ರದ ಮೋಕ್ಷಣ ಆದಮೇಲೆ ಬಿಟ್ಟಾಗಲೂ ಕೂಡ ಎಲ್ಲರ ಮೇಲೂ ಕೂಡ ಅಗ್ನಿ ಎನ್ನುವುದು ವಿಸ್ತರಿಸಿ ಬರ್ತಾ ಇದೆ, ಸುಡ್ತಾ ಇದೆ.
ಅರ್ಜುನನಿಗೆ ಏನೂ ಮಾಡಲಿಲ್ಲ. ಯಾಕೆ? ಪಾರ್ಥಂ ಸಯಾನಂ ಹರಿರುಜ್ಜಹಾರ. ಕೃಷ್ಣ ರಥ ಸಮೇತವಾಗಿ ಅರ್ಜುನನಿಗೆ ಏನೂ ಆಗಿರಬಾರ್ದು, ಎಲ್ಲರಿಗೂ ಸುಡ್ತಾ ಇದ್ದರೂ ಕೂಡ ಈ ಆಗ್ನೇಯಾಸ್ತ್ರ, ಅಶ್ವತ್ಥಾಮ ಬಿಟ್ಟಿರುವಂತಹ ಅಸ್ತ್ರ ಸುಡಬಾರ್ದು ಅನ್ನುವ ತರಹ ರೀತಿಯಲ್ಲಿ ಪರಮಾತ್ಮ ರಕ್ಷಣೆ ಮಾಡ್ದ. ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ, ಸುಟ್ಟು ಹೋಗ್ತಾ ಇದ್ದಾರೆ. ಇಂತಹ ಪ್ರಸಂಗದಲ್ಲೂ ಅಗ್ನಿಯ ನಡುವೆ ರಥ ಸಮೇತವಾಗಿ ಅರ್ಜುನ ಬದುಕಿದ್ದಾನೆ ಎನ್ನುವುದನ್ನು ನೋಡಿ ದ್ರೌಣಿಹಿ ಕೋಪಾತ್ ಕಾರ್ಮುಕಂ ಚ ಅಪಹಾಯ ಯೌ. ಬೇಡ ನನಗೆ ಯುದ್ಧ, ಇವರನ್ನು ಕೊಲ್ಲಿಕ್ಕಾಗಲ್ಲ ಅಂತ ಸಿಟ್ಟಿಗೆ ಎದ್ದು ತನ್ನ ಧನಸ್ಸನ್ನು ಎಸಿತಾನೆ. ಆಗ ವೇದವ್ಯಾಸ ದೇವರು ಬಂದು, ನೋಡಪ್ಪ, ನೀನು ರುದ್ರದೇವರ ಅವತಾರ, ನೀನು ಹುಟ್ಟಿರೋದೇ ಭೂಭಾರ ಹರಣ ಮಾಡಲಿಕ್ಕೆ, ನಿನ್ನ ಕಾರ್ಯಗಳು ಇನ್ನೂ ಮಾಡಬೇಕಾದ ತುಂಬ ಇದೆ ಅಂತ ಉಪದೇಶವನ್ನು ಮಾಡ್ತಾರೆ. ವಿಶೇಷವಾಗಿ ಮಹಾಭಾರತದಲ್ಲಿ ಇದೇ ಪ್ರಸಂಗದಲ್ಲಿ ಬರುವುದು ಶತರುದ್ರಿಯ ಎನ್ನುವಂತಹ ಸ್ತೋತ್ರ. ರುದ್ರದೇವರ ಬಗ್ಗೆ ಇರುವಂತಹ 100 ಶ್ಲೋಕ ಸ್ತೋತ್ರ ಇದೆ, ಬಹಳ ಅದ್ಭುತವಾಗಿರುವಂತಹ ಸ್ತೋತ್ರ. ಅದನ್ನು ಹೇಳಿಬಿಟ್ಟು, ನೀನು ರುದ್ರದೇವರ ಅವತಾರ, ಮಾಯಾಹಿ ಸಾಕ್ಷಾತ್ ಗಿರಿಶಃ ಸುರಾಣಾಂ ಕಾರ್ಯಾಯ ಭೂಮೌ ಬಲವಾನ್ ಅಜಾಯಥಾಹ. ದೇವತಾ ಕಾರ್ಯಕ್ಕಾಗಿ ನೀನು ಹುಟ್ಟಿರೋದು, ನಿನಗೆ ಎಷ್ಟು ಪರಮಾತ್ಮ ಆದೇಶ ಮಾಡಿದ್ದಾನೋ ಅಷ್ಟು ನೀನು ಮಾಡಬೇಕು, ನೀನು ಶಿವನ ಅವತಾರ ಅಂತ ವೇದವ್ಯಾಸ ದೇವರು ಧರ್ಮೋಪದೇಶವನ್ನು ಮಾಡಿ ಮತ್ತೆ ಅವನನ್ನು ಯುದ್ಧಕ್ಕೆ ಅಂತ ತರ್ತಾ ಇದ್ದಾರೆ ಅಂತ. ಇಷ್ಟು ದ್ರೋಣ ಪರ್ವದಲ್ಲಿ ಬರುವಂತಹ ಕಥೆಗಳು. ಇನ್ನು ವಿಸ್ತಾರವಾಗಿ ಆ ವೇದವ್ಯಾಸ ದೇವರ ಉಪದೇಶ ಇದೆ. ಆ ಉಪದೇಶದ ಸಾರಾಂಶ ಇಷ್ಟು: ಶಿವ ಅಶ್ವತ್ಥಾಮ ಇವರನ್ನು ಹೊಡಿಲಿಕ್ಕಾಗ್ತಾ ಇಲ್ಲ ಅಂತ ಸಿಟ್ಟಿಗೆದ್ದು ಯುದ್ಧದಿಂದ ಹೋಗೋ ಕಾಲಕ್ಕೆ ವ್ಯಾಸರು ಬಂದು ನೀನು ಯುದ್ಧ ಆಡಲೇಬೇಕು ಅಂತ, ವ್ಯಾಸರ ಶಿಷ್ಯರು. ಅದಕ್ಕೆ ಮುಂದೆ ವೇದವ್ಯಾಸ ದೇವರು ತಮ್ಮ ಪದವಿಯಲ್ಲಿ ಈ ಅಶ್ವತ್ಥಾಮನ ಕೂಡಿಸ್ತಾರೆ. ಅವರು ಮುಂದಿನ ಕಲ್ಪದಲ್ಲಿ ವೇದವ್ಯಾಸರು ಅಂತ ಆಗ್ತಾರೆ. ಆ ವಿಸ್ತಾರವಾದ ಅಂಶವನ್ನು ನಾಳೆ ನೋಡೋಣಂತೆ. ಹೀಗೆ ಅವರಿಗೆ ಯುದ್ಧದಲ್ಲಿ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಅಂತ ವೇದವ್ಯಾಸ ದೇವರು ಉಪದೇಶವನ್ನು ಮಾಡಿದರು ಅಂತ ಮತ್ತೆ ಅಶ್ವತ್ಥಾಮ ಇನ್ನಷ್ಟು ಘೋರವಾದ ರೀತಿಯಲ್ಲಿ ಯುದ್ಧವನ್ನು ಆಡ್ತಾನೆ ಅಂತ ಇಲ್ಲಿಯ ತನಕ ದ್ರೋಣ ಪರ್ವದ ಕಥೆಗಳನ್ನು ನಿರೂಪಿಸಿದ್ದೇವೆ. ಮತ್ತು ದ್ರೋಣಾಚಾರ್ಯರ ಸೇನಾಪತ್ಯದ ನಂತರ ಯಾರು ಸೇನಾಪತಿಗಳಾಗ್ತಾರೆ, ಮುಂದಿನ ಎಲ್ಲ ಕರ್ಣ ಪರ್ವದ ವಿಚಾರಗಳನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ, ನಾರಾಯಣಾಸ್ತ್ರದ ಉಪಶಮನವನ್ನು ಮಾಡಿ ಭೀಮಸೇನ ದೇವರು ತಾವೆಲ್ಲರಿಗಿಂತಲೂ ಕೂಡ ಉತ್ತಮರಿದ್ದಾರೆ ಅಂತ ತೋರಿಸಿದ್ದಾರಲ್ಲ, ಅಂತಹ ಜೀವೋತ್ತಮರಾಗಿರುವಂತಹ ಮುಖ್ಯಪ್ರಾಣ ಸರ್ವದೇವದೋತ್ತಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರ ಮೇಲೂ ಕೂಡ ಉತ್ತಮವಾಗಿರುವಂತಹ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸ್ತಾ, ನಮ್ಮ ಗುರುಗಳಲ್ಲಿ ಸನ್ನಿಹಿತರಾದ ಆ ಕೃಷ್ಣ ಮುಖ್ಯಪ್ರಾಣರಿಗೆ ಈ ಪ್ರವಚನವನ್ನು ಅರ್ಪಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಇಂದಿನ ಪ್ರವಚನದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ನಮಗೆ ವರದಾಚಾರ್ಯ ಗುರುಗಳವರಿಗೆ ಶ್ರೀಮಠದ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸಿ, ಅದೇ ರೀತಿ ಇವತ್ತಿನ ಈ ಪ್ರವಚನವನ್ನು ನೀಡಿದಂಥ ಪಂಡಿತ ಶ್ರೀಪಾದಾಚಾರ್ಯ ಗುರುಗಳವರಿಗೆ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸಿ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮಹಾಮಂಗಳಾರತಿಯೊಂದಿಗೆ ಮುಕ್ತಾಯವಾಗುತ್ತದೆ.